ನಮಸ್ಕಾರ ವೀಕ್ಷಕರೇ, ಕಲಬುರಗಿಯಲ್ಲಿ ಕೃಷಿ ಜಾತ್ರೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಂಗೀತ. ಕಲಬುರಗಿ ನಗರದ ನೆಹರು ಗಂಜ್ ಕೃಷಿ ಉತ್ಪನ್ನ ಮಾರುಕಟ್ಟೆ ಆವರಣದಲ್ಲಿ ಕಲ್ಯಾಣ ಕರ್ನಾಟಕ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಸ್ಥೆ ಸಹಯೋಗದಲ್ಲಿ 3 ದಿನಗಳ ಕಾಲ ಕೃಷಿ ಜಾತ್ರೆ ಆಯೋಜನೆ ಮಾಡಲಾಗಿತ್ತು. Association Rice Millers. ಅವರಿಗೆ ಈ ವೇದಿಕೆಯ ಮುಖಾಂತರ ಅವರನ್ನು ಸ್ವಾಗತ ಬಯಸುತ್ತೇನೆ. ಮೊದಲಿಗೆ ವೇದಿಕೆ ಮೇಲಿರುವ ಗಣ್ಯರಿಗೆ ಸನ್ಮಾನಿಸಿ ಗೌರವಿಸಿದರು.
ಕರ್ನಾಟಕ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಸ್ಥೆಯ ಅಧ್ಯಕ್ಷರಾದ ಶಶಿಕಾಂತ್ ಪಾಟೀಲ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಇದು ತಮ್ಮೆಲ್ಲರ ಒಂದು ಹೆಮ್ಮೆಯ ವಿಷಯ. ಈ ಕೃಷಿ ಮೇಳಕ್ಕೆ ಉದ್ಘಾಟಕರಾಗಿ ಆಗಮಿಸಿದಂಥ ಪರಮ ಪೂಜ್ಯ ಅದೃಶ್ಯ ಶ್ರೀ ಕಾಡಸಿದ್ದೇಶ್ವರ ಸ್ವಾಮೀಜಿ ಅವರಿಗೆ ತಮ್ಮೆಲ್ಲರ ಪರವಾಗಿ ನಾನು ತುಂಬು ಹೃದಯದಿಂದ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ವೇದಿಕೆ ಮೇಲೆ ಇನ್ನೋರ್ವ ಹಿರಿಯ ಶ್ರೀಗಳಾದಂಥ ಶ್ರೀಮನ್ ನಿರಂತರ ಪರಮ ಗುರುಪಾದರು ಮಹಾಸ್ವಾಮಿಗಳು ಕೂಡ ವೇದಿಕೆ ಮೇಲಿದ್ದಾರೆ. ಅವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ನಮ್ಮ ಮಹಾದಾಸೋಹಿ ಶರಣಬಸವೇಶ್ವರರ ವಿದ್ಯಾವರ್ಧಕ ಸಂಘದ ಚೇರ್ಮನ್ರಾದಂಥ ಮಾತೋಶ್ರೀ ಡಾಕ್ಟರ್ ದಾಕ್ಷಾಯಣಿ ಎಸ್ ಅಪ್ಪ ಅವರಿಗೂ ಕೂಡ ನಾನು ಸ್ವಾಗತವನ್ನು ಕೋರುತ್ತೇನೆ. ಹಾಗೆಯೇ ಶ್ರೀ ಶಟಸ್ಥಲ ಬ್ರಹ್ಮಿ ಅಭಿನವ ಪರ್ವತೇಶ್ವರ ಶಿವಾಚಾರ್ಯರು ಬೃಹನ್ಮಠ ಬೆಳಗುಂಪ ಇವರಿಗೂ ಕೂಡ ನಾನು ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಹಾಗೆಯೇ ವೇದಿಕೆ ಮೇಲೆ ಉದ್ಘಾಟನೆಗೆ ಆಗಮಿಸಿದಂಥ ತಮ್ಮ ಹಿರಿಯರಾದಂಥ ತಂದೆಯವರ ಒಂದು ಪುಣ್ಯ ತಿಥಿ ಇದ್ದರೂ ಕೂಡ ಬಂದಿದ್ದಾರೆ. ಅವರಿಗೂ ಕೂಡ ನಾನು ಡಾಕ್ಟರ್ ಅಜಯ್ ಸಿಂಗ್ ಸರ್ ಅವರಿಗೂ ಕೂಡ ನಾನು ಸ್ವಾಗತವನ್ನು ಕೋರುತ್ತೇನೆ. ಹಾಗೆ MLC ಆದಂಥ ನಮ್ಮವರೇ ಆದಂಥ ಗುತ್ತೇದಾರ್ ಸರ್ ಅವರಿಗೆ, ನಮ್ಮ ಸೌತ್ MLA ಆದಂಥ ಅಲ್ಲಂಪ್ರಭು ಪಾಟೀಲ್ ಅವರಿಗೆ ಕೂಡ ಸ್ವಾಗತ ಕೋರುತ್ತೇನೆ. ಹಾಗೆಯೇ ನಮ್ಮ ಬೆಂಗಳೂರಿನ ಫೆಡರೇಷನ್ ಆಫ್ ಕರ್ನಾಟಕ ಚೇಂಬರ್ ಆಫ್ ಕಾಮರ್ಸ್ನ ಅಧ್ಯಕ್ಷರಾದಂಥ ನಮ್ಮವರೇ ಆದಂಥ ಶ್ರೀ ರಮೇಶ್ ಚಂದ್ರ ಲಾಹೋಟಿ ಕೂಡ ಆಗಮಿಸಿದ್ದಾರೆ. ಅವರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಸ್ವಾಗತ ಕೋರುತ್ತೇನೆ. ಹಾಗೆಯೇ ವೇದಿಕೆ ಮೇಲಿದ್ದಂಥ ನಮ್ಮ ಹಿರಿಯರಾದಂಥ ನೀಲಕಂಠ ಮುರುಗೆ ಅವರಿಗೂ ಕೂಡ ಸ್ವಾಗತ ಕೋರುತ್ತಾ, ನಮ್ಮ ಕಾರ್ಮಿಲ್ ಅಸೋಸಿಯೇಷನ್ ಅಧ್ಯಕ್ಷರಾದಂಥ ಗೋಪಾಲ್ ಅಣ್ಣವರಾಗಿರಲಿ, ನಮ್ಮ ಸಂಸ್ಥೆಯ ಕಾರ್ಯದರ್ಶಿಗಳಂಥ ಮಂಜುನಾಥ್ ಜೋರ್ಗಿ ಅವರಾಗಿರಲಿ, ಈ ಒಂದು ಅಗ್ರಿಕಲ್ಚರ್ ಸಬ್ ಕಮಿಟಿಯ ಚೇರ್ಮನ್ರು, ಇದು ಒಂದು ಹೆಮ್ಮೆಯ ವಿಷಯ. ಯಾಕಂತಂದರೆ ಅವರು ಬಹಳ ಒಂದು ಶ್ರಮವನ್ನು ವಹಿಸಿದ್ದಾರೆ ಈ ಒಂದು ಸ್ಟಾಲ್ನ ಒಂದು ನಿರ್ಮಾಣಕ್ಕಾಗಿರಲಿ, ಈ ಒಂದು ಯೋಜನೆಗಾಗಿರಲಿ. ನಮ್ಮವರೇ ಆದಂಥ ಶ್ರೀ ಜಗದೀಶ್ ಗಾಜ್ರೆ, ದಯವಿಟ್ಟು ಜೋರಾದ ಚಪ್ಪಳವನ್ನು ಇವರಿಗೂ ಕೂಡ ಸ್ವಾಗತ ಕೋರುತ್ತೇನೆ. ಹಾಗೆ ನಮ್ಮ ಶರಣಬಸವ ಯೂನಿವರ್ಸಿಟಿಯ ಕುಲಪತಿಗಳಾದಂಥ ಬಿಡ್ಗೆ ಸರ್ ಅವರಿಗೂ ಕೂಡ ಸ್ವಾಗತ ಕೋರುತ್ತಾ, ಈ ಒಂದು ಕೃಷಿ ಮೇಳ ನಮ್ಮ ಮೇನ್ ಉದ್ದೇಶ, ನಮ್ಮ ಫೋಕಸ್ ಆಗಿರೋದು ಆರ್ಗ್ಯಾನಿಕ್ ಫಾರ್ಮಿಂಗ್, ಅಂದರೆ ಸಾವಯವ ಕೃಷಿಯ ಒಂದು ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ತಾವೆಲ್ಲರೂ ರೈತರು ತೊಡಗಿಸ್ಕೋಬೇಕು ಅಂತ ಒಂದು ಉದ್ದೇಶದಿಂದ ನಾವು ಈ ಒಂದು ಕೃಷಿ ಮೇಳವನ್ನು ಆಯೋಜನೆ ಮಾಡಿದ್ದೀವಿ. ತಾವೆಲ್ಲರೂ ನೋಡ್ಬೋದು, ಈಗ ಬಹಳಷ್ಟು ಜನ ಸಾವಯವ ಕೃಷಿಗಳಿಂದ ಉತ್ಪಾದನೆ ಆದಂಥ ಪದಾರ್ಥಗಳನ್ನು ಬಳಸಲಿಕ್ಕೆ ಗ್ರಾಹಕರು ಇದ್ದಾರೆ. ಆದರೆ ಕೆಲವೊಂದು ಹಣ್ಣ ಹಂಪಲುಗಳು ಆಗಿರಲಿ, ತರಕಾರಿಗಳು ಆಗಿರಲಿ, ಸಾವಯವ ಕೃಷಿಯಲ್ಲಿ ಉತ್ಪಾದನೆ ಮಾಡ್ತಕ್ಕಂಥ ರೈತರು ಕೂಡ ಬಹಳಷ್ಟು ಜನ ಇದ್ದೀರಾ. ಆದರೆ ಗ್ರಾಹಕರಲ್ಲಿ ಒಂದು ಗೊಂದಲ ಇದೆ, ಇದು ಖರೇನೇ ಸಾವಯವ ಇದೆಯೋ ಅಥವಾ ಫರ್ಟಿಲೈಸ್ಡ್ ಒಂದು ಉತ್ಪನ್ನ ಇದೆಯೋ ಅಂತ ಹೇಳ್ಬಿಟ್ಟು. ನಾನು ಇಲ್ಲಿ ಅಜಯ್ ಸಿಂಗ್ ಸರ್ ಇದ್ದಾರೆ, KKR ಚೇರ್ಮನ್, ಅವರಿಗೆ ಒಂದು ಮನವಿ ಮಾಡ್ತೀನಿ. ಸರ್, ಒಂದು ಸಾವಯವ ಕೃಷಿ ಉತ್ಪಾದನೆ ಮಾಡ್ತಕ್ಕಂಥ ರೈತರಿಗೆ ಒಂದು ಪ್ರತ್ಯೇಕವಾದಂಥ ಒಂದು ಸಣ್ಣ ಮಳಿಗೆ ಆದರೂ ಒಂದು ನಿರ್ಮಾಣ ಮಾಡಿ, ಆ ಮಳಿಗೆಯಲ್ಲಿ ಒಂದು ಟೆಸ್ಟಿಂಗ್ ಲ್ಯಾಬನ್ನು ತಾವು ಪ್ರೊವೈಡ್ ಮಾಡಿದರೆ ಗ್ರಾಹಕರಿಗೂ ಒಂದು ಅಶೂರೆನ್ಸ್ ಆಗುತ್ತೆ, ಭರೋಸೆ ಆಗುತ್ತೆ. ಇದೊಂದು ಸಾವಯವ ಬೆಳತಕ್ಕಂಥ ಕಾಯಿಪಲ್ಯ ಆಗಿರಲಿ, ಹಣ್ಣು ಹಂಪಲಾಗಿರಲಿ, ಅವರಿಗೆ ಅಶೂರೆನ್ಸ್ ಸಿಗುತ್ತೆ.
ಆಮೇಲೆ ಬೆಳೆದಂಥ ರೈತರಿಗೂ ಕೂಡ ಒಳ್ಳೆ ಮಾರ್ಕೆಟಿಂಗ್ ಕೂಡ ಆಗುತ್ತೆ. ಮುಂದಿನ ದಿನಗಳಲ್ಲಿ ತಾವು ಸರ್ಕಾರದಿಂದ ಮುಂದೆ ಆಗಿ ಒಂದು ಪ್ರತ್ಯೇಕವಾದಂಥ ಸಾವಯವ ಏನು ಬೆಳೀತಕ್ಕಂಥ ಪದಾರ್ಥಗಳನ್ನು ಮಾರಾಟ ಮಾಡಲಿಕ್ಕೆ, ಮಾರ್ಕೆಟಿಂಗ್ ಮಾಡಲಿಕ್ಕೆ ಒಂದು ಮಾರ್ಕೆಟನ್ನು ತಾವು ಹಳ್ಳಿಯನ್ನು ನಿರ್ಮಾಣ ಮಾಡಬೇಕು. ಅಲ್ಲಿ ಒಂದು ಟೆಸ್ಟಿಂಗ್ ಲ್ಯಾಬ್ ಕೂಡ ಹಾಕಿದರೆ ಗ್ರಾಹಕರಿಗಾಗಿರಲಿ, ಬೆಳೆದಂಥ ರೈತರಿಗಾಗಲಿ ಸವಲತ್ತಾಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ, ಧರ್ಮ ಸಿಂಗ್ ಸಾಹೇಬ್ರ ಈಗ ನಾನು ಜಾಸ್ತಿ ಮಾತಾಡೋದಿಲ್ಲ, ಸಾಹೇಬರಿಗೆ ಹೋಗೋದಿದೆ. ನಮ್ಮ ದಿವಂಗತ ಮಾಜಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಅಜಾತಶತ್ರು ಅಂತ ಹೇಳ್ತಾರೆ. ಅವರ ಹೆಸರಿನ ಪ್ರಕಾರ ಧರಮ್ ಸಿಂಗ್ ಧರ್ಮಾಪನೆಯವರು ಅವರು ಪುಣ್ಯತಿಥಿಗೆ ಸಾಕು ಹೋಗಿದ್ದಾರೆ. ನನಗೆ ಮಾತನ್ನು ಮುಗಿಸ್ತೀನಿ. ಧನ್ಯವಾದ. ನಂತರ ಕನೇರಿಯ ಶ್ರೀ ಅದೃಶ್ಯ ಕಾಡಸಿದ್ದೇಶ್ವರ ಸ್ವಾಮೀಜಿ ಸಸಿಗೆ ನೀರು ಹಾಕುವುದರ ಮೂಲಕ ಕೃಷಿ ಜಾತ್ರೆಗೆ ಚಾಲನೆ ನೀಡಿದರು. ಕ್ಷೇತ್ರ ಅಭಿನವ ಪರ್ವತೇಶ್ವರ ಶಿವಾಚಾರ್ಯರು ಹಾಗೂ ವೇದಿಕೆ ಮೇಲಿರುವ ಎಲ್ಲ ಗಣ್ಯಮಾನ್ಯರು ಉದ್ಘಾಟಿಸಬೇಕಾಗಿ ವಿನಂತಿ. ಮಾತಾಡ್ತಾರೆ ಹೇಳಿ ಅದೇ ನೀರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಕೆಕೆಆರ್ಡಿಬಿನ ಅಧ್ಯಕ್ಷರಾದ ಡಾಕ್ಟರ್ ಅಜಯ್ ಸಿಂಗ್ ಮಾತನಾಡಿದರು. ಅದೃಶ್ಯ ಶ್ರೀ ಕಾಡಸಿದ್ದೇಶ್ವರ ಸ್ವಾಮೀಜಿ ಸಿದ್ಧಗಿರಿ ಮಠ ಕನ್ನೇರಿ ಅವರ ಪಾದ ಕಮಲಕ್ಕೆ ನಮ್ರಗಳನ್ನು ಸಲ್ಲಿಸುತ್ತಾ ಹಾಗೂ ಈ ಒಂದು ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂಥ ಮಾತೋಶ್ರೀ ಡಾಕ್ಟರ್ ದಾಕ್ಷಾಯಣಿ ಎಸ್ ಅಪ್ಪ, ಚೇರ್ಪರ್ಸನ್ ಸಣ್ಣ ಬಸವೇಶ್ವರ ವಿದ್ಯಾವರ್ಧಕ ಸಂಘ ಕಲಬುರಗಿ ಅವರ ಪಾದ ಕಮಲಕ್ಕೆ ನಮ್ರಗಳನ್ನು ಸಲ್ಲಿಸುತ್ತಾ ಹಾಗೂ ಇನ್ನೋರ ಪರಮ ಪೂಜ್ಯರು ಆಗಿರುವಂತಹ ಗುರುಪಾದಲಿಂಗ ಮಹಾ ಶಿವಯೋಗಿಗಳು ಬಬ್ಲಾ ಮಠದ ಸ್ವಾಮಿಗಳ ಪಾದಕಮಲಕ್ಕೆ ನಮನಗಳನ್ನು ಸಲ್ಲಿಸುತ್ತಾ ಹಾಗೂ ಅಭಿನವ ಪರ್ವತೇಶ್ವರ ಶಿವಾಚಾರ್ಯ ಅಧ್ಯಕ್ಷರುಗಳಾಗಿರುವಂತಹ ಜಗದೇವ್ ಗುತ್ತಿದಾರ್ ಅವರೇ ಹಾಗೂ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರುಗಳಾಗಿರುವಂತಹ ನೀಲಕಂಠರಾವ್ ಮುಲ್ಗೆ ಅವರೇ, ವೇದಿಕೆ ಮೇಲೆ ಆಸೀನರಾಗಿರುವಂಥ ದಾಲ್ಮೇಲ್ ಅಧ್ಯಕ್ಷ ಅಸೋಸಿಯೇಷನ್ ಅಧ್ಯಕ್ಷರಾಗಿರುವಂತಹ ಚಂದ್ರಶೇಖರ್ ಕೋಬಾಳ್ ಅವರೇ, ಮಾಜಿ APMC ಅಧ್ಯಕ್ಷರುಗಳಾಗಿರುವಂತಹ ಶರಣಬಸಪ್ಪ ಬುಷ್ಣೂರ್ ಅವರೇ ಹಾಗೂ ವೇದಿಕೆ ಮೇಲೆ ಆಸೀನರಾಗಿರುವಂತಹ ಹಿರಿಯರಾಗಿರುವಂತಹ ಸನ್ಮಾನ್ಯ ಗಂಗಾಪುರ್ ಪಾಟೀಲ್ ಅವರೇ ಹಾಗೂ ಈಗಾಗಲೇ ನಿಮ್ಮೆಲ್ಲರಿಗೆ ಸ್ವಾಗತವನ್ನು ಕೋರಿರುವಂತಹ ಹಾಗೂ ಕಲ್ಯಾಣ ಕರ್ನಾಟಕ ವಾಣಿಜ್ಯ ಮತ್ತು ಕೈಗಾರಿಕೆ ಸಂಸ್ಥೆಯ ಅಧ್ಯಕ್ಷರುಗಳಾಗಿರುವಂತಹ ಶ್ರೀ ಶಶಿಕಾಂತ್ B ಪಾಟೀಲ್ ಅವರೇ, ಉಪಾಧ್ಯಕ್ಷರುಗಳಾಗಿರುವಂಥ ರಾಮಕೃಷ್ಣ ಅವರೇ ಹಾಗೂ ಇನ್ನೋರ್ವ ಉಪಾಧ್ಯಕ್ಷರುಗಳಾಗಿರುವಂತಹ ಶ್ರೀ ಮಲ್ಲಿಕಾರ್ಜುನ್ ಅಕ್ಕಿ ಅವರೇ, ಗೌರವ ಕಾರ್ಯದರ್ಶಿಗಳಾಗಿರುವಂತಹ ಮಂಜುನಾಥ್ ಜೇವರ್ಗಿ ಅವರೇ ಹಾಗೂ ಸಹ ಕಾರ್ಯದರ್ಶಿಗಳಾಗಿರುವಂತಹ ಸಂಗಮೇಶ್ ಕಲ್ಯಾಣಿ ಅವರೇ ಹಾಗೂ ಮಾಜಿ ಅಧ್ಯಕ್ಷರುಗಳಾಗಿರುವಂಥ ಪ್ರಶಾಂತ್ ಮಾನ್ಕರ್ ಅವರೇ, ಮಾಜಿ ಕಾರ್ಯದರ್ಶಿಗಳಾಗಿರುವಂಥ ಶರಣಬಸಪ್ಪ M ಪಪ್ಪ ಅವರೇ, ವೇದಿಕೆ ಮೇಲೆ ಆಸೀನರಾಗಿರುವಂತಹ ರಮೇಶ್ ಚಂದ್ರ ಲಾಹೋಟಿ ಅವರೇ ಮತ್ತು ಆಡಳಿತ ಮಂಡಳಿಯ ಜಗದೇವ್ B ಗಾಜ್ರೆ ಅವರೇ, ಸಂದೀಪ್ ಮಿಶ್ರಾ ಅವರೇ, ಈ ಒಂದು ಆಡಳಿತ ಸಮಿತಿಯ ಎಲ್ಲ ಸದಸ್ಯರೇ, ಮಾಧ್ಯಮದ ಮಿತ್ರರೇ ಮತ್ತು ಹಳ್ಳಿಯಿಂದ ಬಂದಿರುವಂತಹ ಎಲ್ಲ ರೈತ ಬಾಂಧವಗಳಿಗೆ ತಮ್ಮೆಲ್ಲರಿಗೂ ಕೂಡ ನನ್ನ ಹೃತ್ಪೂರ್ವಕವಾದ ನಮಸ್ಕಾರಗಳು. ಕಲ್ಯಾಣ ಕರ್ನಾಟಕ ವಾಣಿಜ್ಯ ಮತ್ತು ಕೈಗಾರಿಕೆ ಸಂಸ್ಥೆ ಅವರು ಈ ಒಂದು ವೇದಿಕೆಯನ್ನು ದಿವಂಗತ ಡಾಕ್ಟರ್ S.A. ಪಾಟೀಲ್ ಕೃಷಿ ವಿಜ್ಞಾನಿ ಅವರ ಹೆಸರಿನಲ್ಲಿ ಮಾಡುವುದಕ್ಕೆ ಅವರಿಗೆ ನಾನು ಧನ್ಯವಾದಗಳನ್ನು ಹೇಳುತ್ತೇನೆ ಮತ್ತು ಅಭಿನಂದನೆಗಳನ್ನು ನಾನು ಸಲ್ಲಿಸುತ್ತೇನೆ. ಡಾಕ್ಟರ್ S.A. ಪಾಟೀಲ್ ಅವರು ವಿಶೇಷವಾಗಿ ನಮ್ಮ ಜೇವರ್ಗಿ ಮತಕ್ಷೇತ್ರದ ಒಂದು ಸಣ್ಣ ಹಳ್ಳಿ ಬಿರಾಳಲ್ಲಿ ಹುಟ್ಟಿ ಅಲ್ಲಿರ್ತಕ್ಕಂಥ ಒಬ್ಬ ರೈತಾಪಿ ಕುಟುಂಬಕ್ಕೆ ಸೇರಿ ಅವರು ತಮ್ಮ BSc ಮಾಡಿ
ನಂತರ MSc ಅಗ್ರಿಕಲ್ಚರ್ ಎಲ್ಲ ಮಾಡಿ ನಂತರ ಅವರು ಸುಮಾರು 2 ಬಾರಿ ವಿಶ್ವವಿದ್ಯಾಲಯದ ಕುಲಪತಿಗಳಾಗಿ ಕೆಲಸವನ್ನು ಮಾಡಿದ್ದಾರೆ. ಮತ್ತು ಕರ್ನಾಟಕ ರಾಜ್ಯದ ಅವರು ಒಂದು ಕೃಷಿ ಅಗ್ರಿಕಲ್ಚರ್ ಕಮಿಷನ್ ಒಬ್ಬ ಚೇರ್ಪರ್ಸನ್ ಕೂಡ ಆಗಿ ಕೆಲಸವನ್ನು ಮಾಡಿದ್ದಾರೆ. ಮತ್ತೆ ಇಡೀ ರಾಷ್ಟ್ರ ಮಟ್ಟದಲ್ಲಿ ICMR ಅದರ ಒಬ್ಬ ಡೈರೆಕ್ಟರ್ ಆಗಿಯೂ ಕೂಡ ಅವರು ಕೆಲಸ ಮಾಡಿದ್ದಾರೆ. ಅವರ ಹೆಸರಿನಲ್ಲಿ ಇವತ್ತಿನ ದಿವಸ ಈ ಒಂದು ವೇದಿಕೆ ತಾವು ಏನು ಮಾಡಿದ್ದೀರಿ ತಮ್ಮೆಲ್ಲರೂ ಕೂಡ ನಾನು ಅಭಿನಂದನೆಗಳನ್ನು ಹೇಳಲು ಇಷ್ಟಪಡುತ್ತೇನೆ. ಇವತ್ತು ಕಲ್ಯಾಣ ಕರ್ನಾಟಕ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಸ್ಥೆ ಕಲಬುರಗಿಯವರು ನೂತನಾಗಿ ಇಂತಹ ಒಂದು ಕೃಷಿ ಜಾತ್ರೆ ಮಾಡಿದ್ದು ಬಹಳ ಒಂದು ಸಂತೋಷವಾದ ವಿಷಯ. ನಮ್ಮ ದೇಶದ ಬೆನ್ನೆಲುಬೆ ಅಂದರೆ ನಮ್ಮ ರೈತರು. ನಮ್ಮ ದೇಶದ ಅಭಿವೃದ್ಧಿ ಆಗಬೇಕಂದ್ರೆ ಮೊಟ್ಟ ಮೊದಲಿಗೆ ರೈತರ ಅಭಿವೃದ್ಧಿ ಆಗಬೇಕು. ರೈತರ ಅಭಿವೃದ್ಧಿ ಹೆಂಗಾಗ್ತದೆ ಅಂದರೆ ಕೃಷಿಯಲ್ಲಿ ಹೆಚ್ಚಿನ ಒಂದು ಅನುಕೂಲ ಆದರೆ ಮಾತ್ರ ರೈತರ ಅಭಿವೃದ್ಧಿ ಆಗ್ತದೆ. ಇವತ್ತು ಬಹಳ ಒಂದು ಒಳ್ಳೆಯದಾದ ಒಂದು ಕಾರ್ಯಕ್ರಮ ತಾವೆಲ್ಲರೂ ಸೇರಿ ಇದು ಮಾಡಿದ್ರಿ. ನಾನು ಹೇಳಿದ್ರಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು ಅಂತ. ಇವತ್ತು ಬಹಳಷ್ಟು ಒಂದು ಸಮಯದ ಒಂದು ಒತ್ತಡ. ನಮ್ಮ ತಂದೆಯವರಾಗಿರುವಂಥ ದಿವಂಗತ ಧರಮ್ ಸಿಂಗ್ ಸಾಹೇಬ್ ಅವರ 7ನೇ ಒಂದು ಪುಣ್ಯತಿಥಿ. ನಾವು ನಮ್ಮ ಜವರಿ ಮತಕ್ಷೇತ್ರದ ನೆಲೋಗಿ ಊರಲ್ಲಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ನಾನು ಹೇಳಿದೆ ಕೇವಲ ಒಂದು 5 ನಿಮಿಷ ನಾನು ಇಲ್ಲಿ ಬಂದು ಹೋಗ್ತೀನಿ ಅಂತ ಹೇಳಿದ್ರೆ ಪರಮ ಪೂಜ್ಯರು ಎಲ್ಲರೂ ಕೂಡ ಬರೋರಿದ್ರು. ಅದಕ್ಕಾಗಿ ನಾನು ಹೆಚ್ಚು ಸಮಯ ತಗೊಳ್ಳೋದು. ಯಾಕಂದರೆ ಈ ಕಾರ್ಯಕ್ರಮ ನಡೆಯೋದು 3 ದಿವಸ. ನಾನು ಪ್ರಯತ್ನ ಮಾಡಿ ಮತ್ತೊಮ್ಮೆ ಇಲ್ಲಿ ಬಂದು ಭಾಗಿಯಾಗ್ತೀನಂತ ನಾನು ಪ್ರಯತ್ನ ಮಾಡ್ತೀನಿ. ಆದರೆ ತಾವೆಲ್ಲರೂ ಕೂಡ ಭಾಳ ಒಳ್ಳೆಯ ರೀತಿಯಿಂದ ಕೆಲಸ ಕಾರ್ಯಗಳನ್ನು ತಾವು ಮಾಡ್ತಾ ಇದ್ದೀರಿ. ನಾವು ನಮ್ಮ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ವತಿಯಿಂದ ನಾನು ಕೂಡ ಅಧ್ಯಕ್ಷನಾಗಿ ಸುಮಾರು 9 ತಿಂಗಳಾಗಿದೆ. ನಾವು ಈಗಾಗಲೇ ಶಿಕ್ಷಣಕ್ಕೆ ಹೆಚ್ಚಿನ ಒತ್ತಡವನ್ನು ಕೊಡ್ತಾ ಇದ್ದೀವಿ. ಅಕ್ಷರ ಆವಿಷ್ಕಾರ ಅಂತ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಮತ್ತೆ ಆರೋಗ್ಯ ಆವಿಷ್ಕಾರ ಅಂತ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಉದ್ಯೋಗ ಆವಿಷ್ಕಾರ ಅಂತ ಇಡೀ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಇರ್ತಕ್ಕಂಥ ಎಲ್ಲ ಯುವಕರಿಗೆ ಒಂದು ಉದ್ಯೋಗ ಸಿಗ್ತಕ್ಕಂಥ ಒಂದು ಕಾರ್ಯಕ್ರಮ ನಾವು ಮಾಡಿದ್ದೀವಿ. ಈ ಬಾರಿ ನಾವು ಕೃಷಿ ಆವಿಷ್ಕಾರ ಅಂತ. ಹಾಗಾದರೆ ನಮ್ಮ ಕಲ್ಯಾಣ ಕರ್ನಾಟಕ ಆರ್ಟಿಕಲ್ 371J ತಿದ್ದುಪಡಿಯಾಗಿ ದಶಮಾನೋತ್ಸವ 10 ವರ್ಷ ಆಗಿದೆ. ಕೃಷಿಗಾಗಿ ವಿಶೇಷವಾಗಿ ಒಂದು ಕೃಷಿ ಆವಿಷ್ಕಾರ ಅಂತ ಯಾವ ರೀತಿಯಿಂದ ನಾವು ಕಾರ್ಯಕ್ರಮ ಮಾಡಿ ನಮ್ಮ ಭಾಗದಲ್ಲಿ ಇರ್ತಕ್ಕಂಥ ರೈತರಿಗೆ ಎಲ್ಲ ರೈತಾಪಿ ಜನಾಂಗಗಳಿಗೆ ಅನುಕೂಲ ಮಾಡಬೇಕು ಅಂತ ಒಂದು ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ದೀವಿ. ನಾವು ಕಲ್ಯಾಣ ಕರ್ನಾಟಕ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಸ್ಥೆಯವ್ರ ಜೊತೆನೂ ಕೂಡ ಮಾತನಾಡಿ ಮಳಿಗೆಗಾಗಿ ಬೇರೆ ಬೇರೆ ರೀತಿಯಿಂದ ಯಾವ ರೀತಿಯಿಂದ ಅನುಕೂಲ ಆಗ್ತದೆ ಎಲ್ಲರೂ ಸೇರಿ ಮಾಡೋಣ ಅಂತ ಹೇಳಿ ನನಗೆ ಇಲ್ಲಿ ಕರೆಸಿ ಮಾತಾಡೋಕ್ಕೆ ಅವಕಾಶ ಕೊಡೋದಕ್ಕಾಗಿ ಧನ್ಯವಾದಗಳನ್ನು ಹೇಳುತ್ತಾ ಈಗ ಡಾಕ್ಟರ್ ಸುಶೀಲ್ ನಮೋಶಿ ಅವರು ಕೂಡ ಬಂದಿದ್ದಾರೆ ವೇದಿಕೆ ಪರವಾಗಿ. ಅವರು ಕೂಡ ನಾನು ಸ್ವಾಗತವನ್ನು ಹೇಳುತ್ತಾ ತಮ್ಮೆಲ್ಲರ ಒಂದು ಅಪ್ಪಣೆ ಮೇರೆಗೆ ನಾವು ಮುಂದೆ ಹೋಗ್ತೀವಿ ಅಂತ ಹೇಳಿ ಮಾತನ್ನು ಮುಗಿಸುತ್ತೇನೆ. ನಂತರ ಶಾಸಕ ಅಲ್ಲಂಪ್ರಭು ಪಾಟೀಲ್ ಅವರು ಮಾತನಾಡಿದರು. ಗಂಜಿನಲ್ಲಿ APMC ಹಾಲ್ನಲ್ಲಿ ಎಲ್ಲರನ್ನ ಕರೆಸಿ ಈ ಕೃಷಿ ಜಾತ್ರೆ ಮಾಡಿದ್ದಕ್ಕಾಗಿ ಅವರನ್ನು ಕೂಡ ನಾನು ಅಭಿನಂದಿಸ್ತೇನೆ. ಮತ್ತು ಅದೇ ಪ್ರಕಾರವಾಗಿ ವೇದಿಕೆ ಮೇಲೆ ಇರ್ತಕ್ಕಂಥ ನಮ್ಮ APMC ಸೆಕ್ರೆಟರಿ ಸಂತೋಷ್ ಸಲ್ಗರ್ ಅವರೇ, ಇನ್ನೋರ್ವ ನಮ್ಮ ಲಕ್ಷ್ಮೀ ಪಾಟೀಲ್ರೇ ಮತ್ತು ಅನಿಲ್ ಕುಮಾರ್ VC ಅಪ್ಪ ಯೂನಿವರ್ಸಿಟಿ ಅವರೇ, ಸಣ್ಣ ಪಪ್ಪ ಅವರೇ, KPCCಯ ಸದಸ್ಯರು ಆತ್ಮೀಯ ಮಿತ್ರರಾಗಿರ್ತಕ್ಕಂಥ ನೀಲಕಂಠ ಮುಲ್ಗೇಜಿಯವರೇ, ಜಗದೀಶ್ ಗಾದ್ರೆ ಅವರೇ, ಮಂಜುನಾಥ್ ಜೇವರ್ಗಿ ಅವರೇ ಮತ್ತು ನಮ್ಮ ಶರಣು ಬೂಸ್ನೂರವರೇ, ವೇದಿಕೆ ಮೇಲಿರ್ತಕ್ಕಂಥ ಸಂದೀಪ್ ಮಿಶ್ರಾರವರೇ ಮತ್ತು ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಆತ್ಮೀಯ ಬಂಧುಗಳೇ, ಇಲ್ಲಿ ನಡೆದಿರ್ತಕ್ಕಂಥ ರೈತ ಬಂಧುಗಳೇ, ಮಾಧ್ಯಮದ ಮಿತ್ರರೇ, ತಾಯಂದಿರೇ, ಕಲಬುರಗಿಯ ಎಲ್ಲ ನಾಗರಿಕ ಬಂಧುಗಳೇ, ಇವತ್ತು ಭಾಳ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ ದೇಶಮುಖ ಅವರು ಕೂಡ ಆಗಮಿಸಿದ್ದಾರೆ. ಶರಣಬಸಪ್ಪ ಅಪ್ಪ ಮಹಾವಿದ್ಯಾಲಯದ ಕಾರ್ಯದರ್ಶಿಗಳು, ಅವರನ್ನು ಕೂಡ ತಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತವನ್ನು ಬಯಸ್ತೇನೆ. ನಾವೆಲ್ಲರೂ ಭಾಳ ಒಂದು ಒಳ್ಳೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇವೆ. ಯಾಕಂದರೆ ಇವತ್ತು ನಾನು ಕೆಲವೊಂದು ವೇದಿಕೆ ಮೇಲೆ ಇರ್ತಕ್ಕಂಥದ್ದು ನೋಡಿದೆ. ರೈತನೇಕೆ ಸಾಲಗಾರನಾದ, ಖಾಸಗಿ ಸಾಲದಿಂದ ವಿಮುಕ್ತ ಹೇಗೆ, ಇಂದಿನ ಜ್ವಲಂತ ಸಮಸ್ಯೆಗೆ ಖಾಸಗಿ ಸಾಲ ವಿಮುಕ್ತ ಹೇಗೆ. ಯಾವತ್ತೂ ಕೂಡ ಇವತ್ತು ಕೃಷಿ ಕ್ಷೇತ್ರ ಈ ದೇಶದಲ್ಲಿ ಭಾಳಷ್ಟು ಇಕ್ಕಟ್ಟಿನಲ್ಲಿದೆ ಅಂತ ಹೇಳಿ ಇವತ್ತು ಎಲ್ಲ ಸಂಸ್ಥೆಯವರು, ಎಲ್ಲ ರಾಜಕಾರಣಿಗಳು, ಎಲ್ಲ ಪಕ್ಷದವರು ಎಲ್ಲರೂ ಬಾಯಲ್ಲಿ ಕೂಡ ಕೃಷಿ ಕ್ಷೇತ್ರ ಭಾಳ ಇಕ್ಕಟ್ಟಿನಲ್ಲಿದೆ.
ಕೃಷಿ ಕ್ಷೇತ್ರ ಅಂದ್ರೇನು, ಏನು ಗೊಬ್ಬರ ಫರ್ಟಿಲೈಸರ್ ಅಂಗಡಿಯವರು ಭಾಳ ಕಷ್ಟದಲ್ಲಿದ್ದಾರೆ, ಟ್ರ್ಯಾಕ್ಟರ್ ಮಾರೋರು ಏನರ ಕಷ್ಟದಲ್ಲಿದ್ದಾರೆ, ಅಡ್ತಿ ದುಕಾನ್ ಹಚ್ಚಿದವ್ರು ಏನಾದರೂ ಕಷ್ಟದಲ್ಲಿದ್ದಾರೆ, ಏನು ಗುದ್ಲಿ ಕೊಡ್ಲಿ ಮಾರೋರು ಏನಾರ ಕಷ್ಟದಲ್ಲಿದ್ದಾರೆ, ದಲ್ಲಾಳಿ ವ್ಯಾಪಾರ ಮಾಡೋರು ಅಗ್ರಿಕಲ್ಚರ್ ಯಾರು ಕಷ್ಟದಲ್ಲಿದ್ದಾರೆ, ಆಯಿತು ಕೃಷಿ ಕೂಲಿ ಕಾರ್ಮಿಕರು ಏನಾದರೂ ಕಷ್ಟದಲ್ಲಿದ್ದಾರೆ. ಇವರೆಲ್ಲರೂ ಈ ಕೃಷಿ ಅವಲಂಬಿತ ಆಧಾರದ ಮೇಲೆ, ರೈತನ ಆದಾಯದ ಮೇಲೆ ಆದಷ್ಟು ಶ್ರೀಮಂತರಾಗಿ ಆರಾಮಾಗಿದ್ದಾರೆ. ಇನ್ನು ಹಾಳಾದವರು ಯಾರು? ಕೃಷಿ ಕ್ಷೇತ್ರದಲ್ಲಿ ಬಡವನಾಗಿರ್ತಕ್ಕಂಥ ಸಾಲಗಾರನಾಗಿ ಸಾಯ್ತಕ್ಕಂಥವ್ರು ಯಾರು? ಕೇವಲ ರೈತ ಮಾತ್ರ. ಭೂಮಿಯನ್ನು ಉಳ್ತಕ್ಕಂಥ ರೈತ ಇವತ್ತಿನ್ನೂ ಮೇಲೆ ಏಳಿಕೆ ಆಗಿಲ್ಲ. 3000 ವರ್ಷಗಳಾದವು. ಇವತ್ತಿಗೂ ಕೂಡ 3000 ವರ್ಷ ಹಿಂದೆ ಈ ಕೃಷಿ ಪ್ರಧಾನವಾಗಿರ್ತಕ್ಕಂಥ ದೇಶದಲ್ಲಿ ರೈತ ತಾನು ಉತ್ಪಾದನೆ ಮಾಡಿರ್ತಕ್ಕಂಥ ಎಲ್ಲ ಬೆಲೆಗೂ ಕೂಡ ಇವತ್ತಿಗೂ ಕೂಡ ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಕಾಯಿಪಲ್ಯ ಮಾರ್ಕೆಟ್ಗೆ ಹೋಗೋರು ಒಂದು ಹೂಲಿನ ಹೊರಗಿನ ಕೂಡ ರೇಟ್ ಹೇಳ್ತಾರೆ. ಒಂದೇನಪ್ಪ ಅಂದ್ರೆ ಬೆಂಡೆಕಾಯಿ ಆಗಲಿ, ಟಮಾಟೆ ಆಗಲಿ, ಉಳ್ಳಾಗಡ್ಡಿ ಕೂಡ ಏನು ಕೇಳಿ ರೇಟ್ ಹೇಳ್ತಾರೆ. ನೀವು ಹೇಳಿ ನೋಡಮ್ ರೇಟ್ ಕೃಷಿಕರು ರೈತರು ಜೋಳದ ಏನಪ್ಪ ಅಂತ ಹೇಳ್ತೀರಿ. ಸೀದಾ ತಂದು ಅಡತಿ ದುಕಾನ್ಗೆ ಹಚ್ತೀವಿ, ಅಡ್ತಿದವ್ರು ಏನು ವ್ಯಾಪಾರ ರೇಟ್ ಬರ್ತದೆ ಆ ರೇಟ್ ಕೊಟ್ಟು ತೊಗೊಂಡು ಹೋಗ್ಬೇಕು. ಅದಕ್ಕೆ ಒಂದು ಗಾಡಿ ಅದ, ಸತ್ತು ಹೆಣ ಹೋಗಿ ಕುಣಿಗೆ ಹೋಗಿ ಬಂದು ವಾಪಸ್ ಬಂದಿದ್ದು ಉದಾಹರಣೆ ಅವ. ಉಸಿರಿಗೆ ಬಂದದ ಅಂತೇಳಿ ವಾಪಸ್ ತಂದಾರೆ. ಆದರೆ ರೈತನ ಅಡ್ತಿಗೆ ಹೋಗಿರ್ತಕ್ಕಂಥ ಮಾಲ್ ವಾಪಸ್ ಬಂದಿದ್ದು ಉದಾಹರಣೆ ಇಲ್ಲ. ಅವ ಏನು ರೇಟ್ ಹೇಳ್ತಾರ ಆ ರೇಟಿಗೆ ಕೊಟ್ಟು ಬರಬೇಕು ಅವ ರೈತ. ಹೀಗಾಗಿ ಏನಪ್ಪ ಅಂದ್ರೆ ಇವತ್ತಿನ ಪರಿಸ್ಥಿತಿ ರೈತರು ಸುಮಾರು ಮೊನ್ನೆ ಒಂದು ಪೇಪರ್ನಲ್ಲಿ ನೋಡಿದೆ, 2 ವರ್ಷಗಳಿಂದ ಸುಮಾರು 427 ಜನ ರೈತನ ಆತ್ಮಹತ್ಯೆ ಆಗಿದೆ. 1997ರಿಂದ 2027ರವರೆಗೆ ಸುಮಾರು 4000 ಮೇಲ್ಪಟ್ಟು ಏನಪ್ಪ ಅಂದ್ರೆ ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಇದು ನಮ್ಮ ಭಾರತ ದೇಶದ ಇತಿಹಾಸ. 2 ವರ್ಷಗಳ ಕಾಲ ಸತತವಾಗಿ 2 ಲಕ್ಷ ಜನ ರೈತರು ಡೆಲ್ಲಿಯಲ್ಲಿ ಹೋರಾಟ ಮಾಡಿದರು. 700 ಜನ ರೈತರು ಸಾವನ್ನಪ್ಪಿದ್ರ ಆ ಹೋರಾಟದಲ್ಲಿ. ಇವತ್ತಿನವರೆಗೂ ಕೂಡ ಎಲ್ಲರಿಗೆ ಅವನು ಮೌನಾಚರಣೆ ಮಾಡಿರ್ತಕ್ಕಂಥ ಉದಾಹರಣೆಗಳಿಲ್ಲ. ಯಾರೂ ರೈತರ ಪರವಾಗಿ ಕಣ್ಣೀರು ಸುರಿಸಿರ್ತಕ್ಕಂಥ ಉದಾಹರಣೆಗಳಿಲ್ಲ. ಅಷ್ಟು 2 ವರ್ಷಗಳ ಕಾಲ ಸತತವಾಗಿ ಹೋರಾಟ ಮಾಡಿದ್ದಾರೆ ಅಂತ ಹೇಳಿ ಯಾರೂ ಅವ್ರಿಗೆ ಏನಪ್ಪ ಅಂದ್ರೆ ಮೊರೆ ಹೋಗಿ ಅವರಿಗೆ ಸಹಾಯ ಮಾಡಿರ್ತಕ್ಕಂಥ ಉದಾಹರಣೆಗಳು ಕೂಡ ಇಲ್ಲ. ಇವತ್ತು ನಮ್ಮ ರೈತ ಬೆಳೆದಿರ್ತಕ್ಕಂಥದ್ದು MRP ಫಿಕ್ಸ್ ಆಗ್ತಾ ಇಲ್ಲ, ಯಾವುದೇ ರೇಟ್ ಫಿಕ್ಸ್ ಆಗ್ತಾ ಇಲ್ಲ. ಇವತ್ತು ರೇಟ್ ಫಿಕ್ಸ್ ಆಗಬೇಕು. ಅವನು ಬೆಳೆದಿರ್ತಕ್ಕಂಥ ಬೆಳೆಗೆ ಏನಪ್ಪ ಅಂದ್ರೆ ಬೆಲೆ ಕಟ್ಟಬೇಕು. ನಿಗದಿತ ಬೆಲೆಯಿಂದ ಇವತ್ತೇನಪ್ಪ ಅಂದ್ರೆ ರೈತರು ಯಾವ ಹಳ್ಳಿಯಲ್ಲಿ ಕೂಡ ಬಾಗಿಲು ತೆರೆದಿಲ್ಲ. ಈ ಸುಮಾರು ಒಂದು 30 ವರ್ಷಗಳಿಂದ ಎಲ್ಲ ರೈತರ ಮನೆಗಳು ಬಾಗಿಲು ಬಂದಾಗಿ ಪಟ್ಟಣಕ್ಕೆ ಬಂದಾರ. ಅವರು ಯಾಕೆ ಬಂದಾರ? ಅನಿವಾರ್ಯ. ಯಾರ ಮನೆ ಮುಂದೆ ಕೊಟ್ಟಿಗೆ ಎತ್ತುಗಳು ಇಲ್ಲಿ ಯಾರಿಗೇನಪ್ಪ ಅಂದ್ರೆ ಪಾಲ ಮಾಡೋರಿಗೆ ಹುಂಡ ಗುತ್ತಿಗೆ ಹಚ್ಚಿ ಏನಪ್ಪ ಅಂದ್ರೆ ಹೋಗ್ತಕ್ಕಂಥ ಪರಿಸ್ಥಿತಿ ಬಂದಿದೆ. ಹೀಗಾದರೆ ಭಾಳಷ್ಟು ಈ ರೈತರು ಇವತ್ತು ಹಾಳಾಗಿ ಹೋಗ್ತಾರೆ. ಯಾವ ರೈತನ ಮಗನೂ ರೈತನಾಗಿ ಇವತ್ತು ಕೆಲಸ ಮಾಡ್ಲಿಕ್ಕೆ ತಯಾರಿಲ್ಲ, ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ಗೆ ಹೋಗಕ್ಕೆ ತಯಾರಿಲ್ಲ. ಎಲ್ಲರೂ ಏನಪ್ಪ ಅಂದ್ರೆ ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗ್ಬೇಕಂತ ಹೋಗ್ತಾ ಇದ್ದಾರೆ. ಸಮಯ ಆಗಿದೆ, ನಾನು ಹೆಚ್ಚಿಗೆ ಮಾತನಾಡಲಾರೆ. ಯಾಕಂದರೆ ನಮ್ಮ ಗುರುಗಳಾದಂಥ ಪರಮ ಪೂಜ್ಯ ಧರ್ಮಸಿಂಗ್ ಸಾಹೇಬರ ಇವತ್ತು ಪುಣ್ಯತಿಥಿ ಕಾರ್ಯಕ್ರಮದಲ್ಲಿ ನೆಲುವಿಗೆಯಲ್ಲಿದೆ, ನಾವು ಭಾಗವಹಿಸಬೇಕಾಗಿತ್ತು. ಮೊದಲನೇ ಸಲ ಈ ಒಂದು ಮೇಳಕ್ಕೆ ಏನಪ್ಪ ಅಂದ್ರೆ ನಮ್ಮೆಲ್ಲ ಕರೆಸಿದ್ದಕ್ಕಾಗಿ ಅವರೆಲ್ಲರಿಗೂ ವಂದಿಸಿ, ಪರಮ ಪೂಜ್ಯರು ಭಾಳ ಪಂಡಿತರು, ಅವರು ಮಾತುಗಳನ್ನು ತಾವೆಲ್ಲ ಕೇಳಲಿಕ್ಕೆ ಆಕಾಂಕ್ಷಿತರು ಅಂತ ಹೇಳಿ ನನಗೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಎಲ್ಲರಿಗೂ ವಂದಿಸಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನಂತರ ಮುಖ್ಯಮಂತ್ರಿಗಳ ಸಲಹೆಗಾರರಾದ BR ಪಾಟೀಲ್ ಅವರು ಮಾತನಾಡಿದರು. ಕಲ್ಯಾಣ ಕರ್ನಾಟಕ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಸ್ಥೆ ಕಲಬುರಗಿ ವತಿಯಿಂದ ಕೃಷಿ ಜಾತ್ರೆ ಉದ್ಘಾಟನೆ ಬಂದಂಥ ಈ ದೇಶದ ಅಪರೂಪದ ಪೂಜ್ಯರು, ಕೃಷಿ, ನೈಸರ್ಗಿಕ ಬದುಕು ಮತ್ತು ಭಿನ್ನವನ್ನ ವಿಚಾರವನ್ನು ಹೊಂದಿದಂಥ ಪೂಜ್ಯ ಅದೃಶ್ಯ ಶ್ರೀ ಕಾಡಸಿದ್ದೇಶ್ವರ ಸ್ವಾಮೀಜಿಯವರ ಪಾದಕ್ಕೆ ವಂದಿಸುತ್ತಾ, ಈ ಕಾರ್ಯಕ್ರಮದಲ್ಲಿ ಬಂದಂಥ ಪರಮ ಪೂಜ್ಯ ಮಾತೋಶ್ರೀ ಡಾಕ್ಟರ್ ದಾಕ್ಷಾಯಣಿ ಅಪ್ಪ ಅವರ ಪಾದಕ್ಕೆ ವಂದಿಸುತ್ತಾ, ಅದೇ ಥರ ಕಲಬುರಗಿ ಜಿಲ್ಲೆಯ ಹೆಸರುವಾಸಿಯಾದಂಥ ಕೃಷಿಗೆ ಗುರುಪಾದಲಿಂಗ ಮಹಾಸ್ವಾಮಿಗಳ ಪಾದಕ್ಕೆ ವಂದಿಸುತ್ತಾ, ಪರಮ ಪೂಜ್ಯ ಪತ್ತಲ ಬಸವೇಶ್ವರದ ಪೀಠಾಧಿಪತಿಗಳಾದ ಸದಾಶಿವ ಸ್ವಾಮೀಜಿಯವರ ಪಾದಕ್ಕೆ ವಂದಿಸುತ್ತಾ, ಷಟಸ್ಥಲ ಪ್ರಮೇ ಅಭಿನವ ಪರಮೇಶ್ವರ ಶಿವಾಚಾರ್ಯರು ಬೆಳಗುಂಪೆಯವರ ಪಾದಕ್ಕೆ ವಂದಿಸುತ್ತಾ,
ಈ ಸಂಘದ ಅಧ್ಯಕ್ಷರಾದ ಶಶಿಕಾಂತ್ ಪಾಟೀಲ್ ಅವರೇ, ಬಿ ಜಿ ಪಾಟೀಲ್ ಅವರೇ, ನಮೋಶಿ ಅವರೇ ಮತ್ತು ಬಸವರಾಜಪ್ಪ ದೇಶಮುಖ್ ಅವರೇ, ಕೃಷಿಕ ಸಮಾಜದ ಅಧ್ಯಕ್ಷರಾದ ಶ್ರೀ ಸಿದ್ದರಾಮಪ್ಪ ಪಾಟೀಲ್ ಅವರೇ, ಆಮೇಲೆ ಭಾಳ ಜನ ಕೂತಿದ್ದಾರೆ, ಎಲ್ಲ ಗಣ್ಯರೇ, ಇಲ್ಲಿ ನಡೆದಂಥ ಎಲ್ಲ ರೈತ ಬಾಂಧವರೇ ಮತ್ತು ಆತ್ಮೀಯ ಬಂಧುಗಳೇ, ನಾನು ಮೊದಲಿಗೆ ಈ ಕಲ್ಯಾಣ ಕರ್ನಾಟಕ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಸ್ಥೆಗೆ ಅಭಿನಂದನೆ ಸಲ್ಲಿಸ್ತೀನಿ. ಈ ಥರ ಒಂದು ವಿನೂತನವಾದ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಈ ಪ್ರದರ್ಶನವನ್ನು ಮಾಡಿ ನಮ್ಮ ರೈತರಿಗೆ ನೋಡಿ ಅದರಿಂದ ಕಲಿತು ಮತ್ತು ಪೂಜ್ಯರ ಮಾತನ್ನು ಕೇಳುವಂಥ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಅದಕ್ಕೆ ನಾನು ನಿಮ್ಮೆಲ್ಲರ ಪರವಾಗಿ ಆ ಮಂಡಳಿಯ ಅಧ್ಯಕ್ಷರಿಗೆ, ಪದಾಧಿಕಾರಿಗಳಿಗೆ ನಾನೆಲ್ಲರೂ ಅಭಿನಂದನೆ ಸಲ್ಲಿಸ್ತೀನಿ. ನಾನು ಬಂದ ಮೇಲೆ ಪೂಜ್ಯರ ಜೊತೆಗೆ ಮಾತಾಡ್ತಾ ಇದ್ದೆ. ಇದು ಭಾಳ ದೀರ್ಘವಾದಂಥ ವಿಷಯ. ಒಂದು ಎಕ್ಸಿಬಿಷನ್ ಆದರೂ ಮಾಡಬೇಕಾಗಿತ್ತು ಅಥವಾ ಸೆಮಿನಾರ್ ಆದರೂ ಮಾಡಬೇಕಾಗಿತ್ತು, ಆದರೂ ಒಟ್ಟಿಗೆ ಮಾಡಿದ್ದೀರಿ. ಇದು ಸಾಕಾಗೋದಿಲ್ಲ ನನ್ನ ಪ್ರಕಾರ. ಯಾಕಂದರೆ ಪೂಜ್ಯರ ಮಾತು ಯೂಟ್ಯೂಬ್ನಲ್ಲಿ ನಾವು ನೋಡ್ತೀವಿ. ಏನು ಗಾಂಧೀಜಿಯವರು ಒಂದು ಮಾತನ್ನು ಹೇಳಿದರು, ಈ ನಿಸರ್ಗ ನಿಮ್ಮ ಆಶೆಯನ್ನು ಈಡೇರಿಸಬಹುದು, ನಿಮ್ಮ ದುರಾಶೆಯನ್ನು ಈಡೇರಿಸಲಿಕ್ಕೆ ಸಾಧ್ಯ ಇಲ್ಲ. ನೇಚರ್ ಕ್ಯಾನ್ ಪ್ರೊವೈಡ್ ಯುವರ್ ನೀಡ್ ಬಟ್ ನಾಟ್ ಗ್ರೇಡ್. ಇವತ್ತು ನಮಗೆ ಹಪಾಪಿ ಶುರುವಾಗಿದೆ, ಎಷ್ಟಾದರೂ ಸಾಲ್ತಾ ಇಲ್ಲ. ಈ ಆಧುನಿಕ ಜೀವನದಲ್ಲಿ ಇವತ್ತು ಯಾರೂ ಕೂಡ ನೆಮ್ಮದಿಯಿಂದ ಬದುಕ್ತಾ ಇಲ್ಲ. ಇವತ್ತು ಕೃಷಿಯತ್ತ ಮತ್ತೆ ನಾವು ಮುಖ ಮಾಡಿ ನಿಲ್ಲಬೇಕಾದಂಥ ಅನಿವಾರ್ಯ ಪರಿಸ್ಥಿತಿ ಬಂದಿದೆ. ತಮಗೆ ಗೊತ್ತಿರುವ ಹಾಗೆ ಕೋವಿಡ್ ಬಂದಾಗ ಎಲ್ಲ ರಂಗಗಳಲ್ಲಿ ಕೂಡ ಹಿನ್ನಡೆ ಆಯಿತು. ಉದ್ಯೋಗ ನಿಂತು, ವ್ಯಾಪಾರ ನಿಂತು, ದೇಶದಲ್ಲಿ ಎಲ್ಲ ಚಟುವಟಿಕೆಗಳು ನಿಂತು, ಆದರೆ ಕೃಷಿ ಮಾತ್ರ ನಿಂದಿರಲಿಲ್ಲ. ನಮ್ಮ ದೇಶದ ರೈತ ಅನ್ನದಾತ ಎಷ್ಟೇ ಕಷ್ಟ ಬಂದರೂ ಕೂಡ ಹೆದರದೆ ಈ ದೇಶಕ್ಕೆ ಅನ್ನವನ್ನು ಕೊಟ್ಟಂಥ ಮಹಾ ದೊಡ್ಡ ಈ ಒಂದು ಕೀರ್ತಿ ರೈತರಿಗೆ ಸೇರ್ತದೆ. ನಾವು ಇಲ್ಲಿ ಸೇರಿದಂಥವರು ಮತ್ತೆ ನಾವು ಪುನರ್ವಿಚಾರಣೆ ಮಾಡಬೇಕಾಗಿದೆ. ಈ ಕೃಷಿಯನ್ನು ಯಾವ ರೂಪದಲ್ಲಿ ನಮ್ಮ ಮುಂದೆ ತಗೊಂಡು ಹೋಗೋದು. ಒಂದು ಮಾತನ್ನು ಒಪ್ಪಬೇಕಾಗ್ತದೆ, ಸರ್ಕಾರಗಳೇ ನಮಗೆ ದಾರಿ ತಪ್ಪಿಸೋದು. ಮೊದಲೆಲ್ಲ ನಮಗೆ ಸರ್ಕಾರಿ ಗೊಬ್ಬರ ಗೊತ್ತಿರಲಿಲ್ಲ, ಈ ಔಷಧ ಗೊತ್ತಿರಲಿಲ್ಲ. ಇವರೇ ಗೊಬ್ಬರ ಹಾಕಕ್ಕೆ ಹೇಳಿದ್ರು, ದೊಡ್ಡ ದೊಡ್ಡ ಕಂಪ್ನಿಗಳು ಲಾಭ ಮಾಡೋದಕ್ಕೆ. ಇವತ್ತು ನಾವು ಅದ್ರ ಮೇಲೆ ಡಿಪೆಂಡ್ ಆಗಿದ್ದೀವಿ. ಗೊಬ್ಬರ ಬೇಕು, ಈ ಸರ್ಕಾರಿ ಗೊಬ್ಬರ ಭೂಮಿಯ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅನ್ನುವಂಥ ಮಾತನ್ನು ವಿಜ್ಞಾನಿಗಳು ಕೂಡ ಹೇಳ್ತಾ ಇದ್ದಾರೆ. ಇವತ್ತು ಎಲ್ಲ ಕೂಡ ಮಾತುಗಳು ಬರ್ತಾ ಇದ್ದಾರೆ. ಇವತ್ತು ವಿಷಕಾರಿ ಆಹಾರವನ್ನು ನಾವು ಸೇವಿಸ್ತಾ ಇದ್ದೀವಿ. ಬಹುಶಃ ನಾವೆಲ್ಲ ಭಾಗದ ತೊಗರಿ ಬೆಳಿತೀವಿ. ಆ ತೊಗರಿಗೆ ಹೊಡೆಯುವ ನಿಧಾನ ಮತ್ತು ಎಣ್ಣೆ ಹೊಡೆಯುವಂಥ ಪದ್ಧತಿ ನೋಡಿದ್ರೆ ಯಾರೂ ಕೂಡ ತೊಗರಿ ಊಟ ಮಾಡಬಾರ್ದು. ಸಂಪೂರ್ಣವಾದ ವಿಷಕಾರಿಯಾಗಿ ಇವತ್ತು ಪರಿವರ್ತನೆ ಆಗಿದೆ. ಇದರಿಂದ ಕ್ಯಾನ್ಸರ್ ಜಾಸ್ತಿ ಆಗ್ತಾ ಇದೆ, ಕಿಡ್ನಿ ಮೇಲೆ ಪರಿಣಾಮ ಬೀಳ್ತಾ ಇದೆ, ಅನೇಕ ರೋಗಗಳು ಇವತ್ತು ಹುಡ್ತಾ ಇದ್ದಾವೆ. ಇದಕ್ಕೆಲ್ಲ ಮೂಲ ಕಾರಣ ನಾವು ಪ್ರಕೃತಿಯಿಂದ ದೂರ ಸರಿದಿದ್ದ ಕಾರಣ. ನಾವು ಪ್ರಕೃತಿಯನ್ನು ಮತ್ತೆ ನಮ್ಮ ಜೊತೆಗೆ ತೊಗೊಂಡು ಹೋಗ್ಬೇಕು, ಪ್ರಕೃತಿ ಜೊತೆಗೆ ನಾವು ಬದುಕಬೇಕು. ನಾನು ಇಡೀ ದೇಶದಲ್ಲಿ ನೀರಾವರಿ ಆಂದೋಲನ ಎಲ್ಲೇ ನಡೀಲಿ ಹೋಗ್ತೀನಿ, ಪರಿಸರದ ರಕ್ಷಣೆಗಾಗಿ ಎಲ್ಲೇ ಚರ್ಚೆ ಆಗಲಿ ನಾನು ಹೋಗ್ತೀನಿ. ನನಗೆ ಈ ವಿಷಯದಲ್ಲಿ ಆಸಕ್ತಿ ಇದ್ದ ಕಾರಣಕ್ಕಾಗಿ ನನಗೆ ಗೊತ್ತಿರಲಿಲ್ಲ ಕಾರ್ಯಕ್ರಮ ಹಮ್ಮಿಕೊಂಡದ್ದು. ನಮ್ಮ ನಿಗ್ಗುಡಿಗೆ ಅವರು ಫೋನ್ ಮಾಡಿದ್ರು, ಈ ಥರ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ, ನೀವು ಬರಬೇಕಂತೇಳಿ. ನಾನು ಬೆಂಗಳೂರಿನಲ್ಲಿದ್ದೆ. ಅವರ ಭಾವನೆ ಮತ್ತು ಆಶಯ ನೋಡಿ ನಾನು ಓಡಿ ಬಂದಿದ್ದೀನಿ. ಇವತ್ತು ಪೂಜ್ಯರ ಎಲ್ಲ ದರ್ಶನ ಆಯಿತು, ಅವ್ರ ಮಾತು ಕೇಳುವಂಥ ಅವಕಾಶ ಸಿಯಿತು. ಹಾಗೆ ನಾನು ಹೆಚ್ಚಿಗೆ ಸಮಯ ತೆಗೆದುಕೊಳ್ಳೋದೇ ಇವತ್ತು ನಾವು ಈ ಬಗ್ಗೆ ಗಂಭೀರವಾಗಿ ಆಲೋಚನೆ ಮಾಡಬೇಕಾಗಿದೆ. ಮತ್ತು ನಾವು ಕೃಷಿಯತ್ತ ಮುಖ ಮಾಡಿ ನಿಲ್ಲಬೇಕಾಗಿದೆ. ಮತ್ತು ಸರ್ಕಾರ ಕೂಡ ಅಪ್ಪಾಜಿಯವರೇ ಸರ್ಕಾರ ಕೂಡ ಕೃಷಿಯನ್ನು ಲಾಭದಾಯಕವಾಗಿ ಮಾಡಬೇಕನ್ನುವಂಥ ನೀತಿ ಕಾನೂನನ್ನು ತರಬೇಕಾಗಿದೆ. ಅದಕ್ಕಾಗಿಯೇ ರೈತರು ದೆಹಲಿ ಗಡಿಯಲ್ಲಿ 13 ತಿಂಗಳ ಕಾಲ ಹೋರಾಟ ಮಾಡೋದು. ನಾನು 10 ಸಲ ಹೋಗಿದ್ದೇನೆ. 13 ತಿಂಗಳ ಕಾಲ. ಬಹುಶಃ
ಚೈನಾದ ಲಾಂಗ್ ಮಾರ್ಚ್ ಕೂಡ ಇಷ್ಟು ದೀರ್ಘವಾಗಿ ನಡೆಯಲಿಲ್ಲ. ಆದರೆ ಜಗತ್ತಿನಲ್ಲಿ ಇಷ್ಟು ದೀರ್ಘವಾದಂಥ ರೈತರ ಹೋರಾಟ ನಡೆದದ್ದು ದೆಹಲಿ ಗಡಿಭಾಗದಲ್ಲಿ. ಇವತ್ತು ಅವ್ರು ಏನು ಬೇಡ್ತಾ ಇದ್ದಾರೆ ನಮ್ಮ ರೈತರು ಅಂದರೆ, ನಮಗೆ MSP ಗ್ಯಾರಂಟಿ ಪ್ರಕಾರ ಕಾನೂನಿನ ರಕ್ಷಣೆ ಬೇಕು. ಈಗಲೂ ಕೂಡ ಪ್ರತಿ ವರ್ಷ MSP ಡಿಕ್ಲೇರ್ ಮಾಡ್ತಾರೆ, ಆದರೆ ಖರೀದಿ ಮಾಡಲೇಬೇಕನ್ನುವಂಥ ಒತ್ತಡದ ಕಾನೂನಿಲ್ಲ. ಆ ಕಾನೂನನ್ನು ತರಬೇಕನ್ನುವಂಥ ಮಾತನ್ನು ಅವತ್ತು ರೈತರು ಹೇಳ್ತಾ ಇದ್ದಾರೆ. ಆದರೆ ಇಲ್ಲಿವರೆಗೂ ಅದಾಗಿಲ್ಲ. ಹಾಗಾಗಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೂಡ ಸಂವಿಧಾನ ಬರೆಯುವಾಗ, ಚರ್ಚೆ ಮಾಡುವಾಗ ಅವರು ಕೂಡ ಈ ಮಾತನ್ನು ಹೇಳಿದರು. ಯಾವ ಉದ್ದಿಮೆಗೆ ಯಾವ ದರ್ಜೆಯನ್ನು ಕೊಟ್ಟಿದ್ರಿ, ಮಹತ್ವವನ್ನು ಕೊಟ್ಟಿದ್ದೀರಿ, ಅದೇ ಥರ ಕೃಷಿಗೆ ಕೂಡ ನೀವು ಆ ಮಹತ್ವವನ್ನು ಕೊಡಬೇಕು. ಒಂದು ಪೆನ್ನು ಅಥವಾ ಪೆನ್ನು ಮಾಡುವಂಥ ಅಧಿಕಾರ ಹೊಂದಿದ್ದೊಬ್ಬ ಮಾಲೀಕ, ಅವನಿಗೆ ಬೆಲೆ ನಿರ್ಧಾರ ಮಾಡುವಂಥ ಅಧಿಕಾರವನ್ನು ನೀವು ತೋರಿದಿರಿ. ಆದರೆ ರೈತರಿಗೆ ಮಾತ್ರ ತಾವು ಬೆಳೆದಂಥ ಬೆಳೆಗೆ ಎಷ್ಟು ಬೆಲೆ ಸಿಗಬೇಕನ್ನುವಂಥ ಅಧಿಕಾರ ನಮ್ಮ ರೈತರ ಹತ್ರ ಇಲ್ಲ. ಹೀಗಾಗಿ ಇವತ್ತು ಕಾನೂನಿನಲ್ಲಿ ಕೂಡ ಆಮೂಲಾಗ್ರವಾದಂಥ ಬದಲಾವಣೆಗಳು ಬರಬೇಕಾಗಿದೆ. ಆ ಕಾನೂನಿನ ಬದಲಾವಣೆ ಬರಬೇಕಾದ್ರೆ ನಾವು ಸುಮ್ಮನೆ ಕೂತ್ರೆ ಆಗೋದಿಲ್ಲ. ನಮ್ಮ ಧ್ವನಿ ಎತ್ತಬೇಕು, ನಮ್ಮ ಜನಪ್ರತಿನಿಧಿಗಳು ಸದನದಲ್ಲಿ ಮಾತಾಡಬೇಕು, ಮತ್ತು ನಮ್ಮ ರೈತರು ಕೂಡ ಇದರ ಬಗ್ಗೆ ಚರ್ಚೆ ಮಾಡಬೇಕು. ಹೀಗೆ ಹಲವಾರು ಕಾರ್ಯಕ್ರಮದ ಮುಖಾಂತರ ಮತ್ತೆ ನಮ್ಮ ದೇಶದಲ್ಲಿ ಕೃಷಿಯ ಮೇಲೆ ಬದುಕುವಂಥ ಒಂದು ವ್ಯವಸ್ಥೆ ಬರಬೇಕನ್ನುವಂಥ ಉದ್ದೇಶದಿಂದ ಇವತ್ತು ಇಷ್ಟೊಂದು ಉತ್ತಮವಾದಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಇನ್ನೂ ಮಾತನಾಡುವುದು ಭಾಳ ಜನ ಗಣ್ಯರು ಪೂಜ್ಯರು ಮಾತಾಡೋದಿದ್ದಾರೆ. ನಾನು ಹೆಚ್ಚಿಗೆ ಮಾತಾಡೋಕ್ಕೆ ಹೋಗೋದಿಲ್ಲ. ಇವತ್ತೆಲ್ಲ ತಾವು ಬಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದು ನೋಡಿ ಭಾಳ ಸಂತೋಷ ಆಯಿತು. ಒಂದು ಮನಸ್ಸಿಗೆ ಬೇಜಾರಾಗ್ತದೆ. ಭಾಳ ಜನ ನೀವೆಲ್ಲರೂ ಯಾರೂ ಹೊಲಕ್ಕೆ ಹೋಗೋದಿಲ್ಲ, ಆದರೆ ನಾವೆಲ್ಲ ಒಕ್ಕಲಿಗರು ಅಂತ ತಿಳ್ಕೊತೀವಿ. ಇದು ಕೂಡ ಒಂದು ವಿಪರ್ಯಾಸನೆ. ಬಹುಶಃ ಇಲ್ಲಿ ಕೂತವರು ಕೂಡ ಎಲ್ಲ ಹೊಲ ಇದ್ದವ್ರೆ, ಆದರೆ ಯಾರೂ ಹೊಲಕ್ಕೆ ಹೋಗಲ್ಲ. ಆದರೆ ನಾವು ಹೇಳ್ಕೊಳ್ಳೋದು ನಾವು ರೈತರ ಮಕ್ಕಳು, ನಾವು ಮಣ್ಣಿನ ಮಕ್ಕಳು ಅಂತ ಹೇಳ್ತೀವಿ. ದಯಮಾಡಿ ನಾನು ವಿನಂತಿ ಮಾಡ್ಕೊಳ್ತೇನೆ, ಯಾಕಂದರೆ ಮಹಾರಾಷ್ಟ್ರ ಗಡಿ ಭಾಗದಲ್ಲಿ ಇರ್ತೀನಿ. ಅಲ್ಲಿ ಎಲ್ಲ ಪಕ್ಷದ ಪುಡಾರಿಗಳು ಮೊದಲು ತಮ್ಮ ಬೆಳಗ್ಗೆ ಹೊಲಕ್ಕೆ ಹೋಗಿ ಬರ್ತಾರೆ, ಆಮೇಲೆ ಬಂದು ಸ್ನಾನ ಮಾಡಿ ಊಟ ಮಾಡಿ ರಾಜಕಾರಣ ಮಾಡ್ತಾರೆ. ಆದರೆ ನಾವು ಇವತ್ತು ರಾಜಕಾರಣ ಶುರು ಮಾಡಿದ್ರೆ ಹೊಲಕ್ಕೂ ಹೋಗೋದಿಲ್ಲ, ಕೆಲವು ಸಲ ಮನೆಗೂ ಹೋಗೋದಿಲ್ಲ, ಕೆಲವು ಸಲ ಊರಿಗೂ ಹೋಗೋದಿಲ್ಲ. ಈ ಕೆಟ್ಟ ಪರಂಪರೆ ನಮ್ಮ ಕರ್ನಾಟಕದಲ್ಲಿ ಬಿದ್ದಿದೆ. ಹಾಗಾಗಿ ಇವತ್ತು ನಮ್ಮ ಜೀವನ ಪದ್ಧತಿ ಕೂಡ ಬದಲಾವಣೆ ಮಾಡ್ಕೋಬೇಕಾಗ್ತದೆ. ಇವತ್ತು ನಾವೆಲ್ಲರೂ ಹಳ್ಳಿ ಜೊತೆಗೆ ಸಂಪರ್ಕವನ್ನು ಕಡಿದುಕೊಳ್ತಾ ಇದ್ದೀವಿ. ಹಳ್ಳಿಯಲ್ಲಿದ್ದಂಥ ಸಮಸ್ಯೆಗಳನ್ನು ಬಗೆಹರಿಸುವಂಥ ಕೆಲಸವನ್ನು ನಾವು ಮಾಡಬೇಕಾಗಿದೆ. ಹಾಗಾಗಿ ನಾವು ಒಕ್ಕಲತನ ಮಾಡಬೇಕನ್ನುವಂಥ ಆಶೆ ಇಟ್ಕೊಂಡವರು ಮತ್ತೆ ಹೊಲದ ಕೂಡ ಜಮೀನು ಕಡೆ ಮುಖ ಮಾಡಿ ಪೂಜ್ಯರ ಆಶೆ ಏನಿದೆ ಅದನ್ನು ಈಡೇರಿಸಿ ಈ ರಾಜ್ಯದಲ್ಲಿ ಒಂದು ದೊಡ್ಡ ಹೊಸ ಬದಲಾವಣೆಯನ್ನು ತರೋಣ ಅನ್ನುವಂಥ ಮಾತನ್ನು ಹೇಳಿ ನಿಮ್ಮೆಲ್ಲರಿಗೂ ಅಭಿನಂದಿಸಿ ವಂದಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ನಂತರ ಮಾತೋಶ್ರೀ ಡಾಕ್ಟರ್ ದ್ರಾಕ್ಷಾಯಣಿ ಅಪ್ಪ ಅವರು ಮಾತನಾಡಿದರು. ಪರ್ವತೇಶ್ವರ ಶಿವಾಚಾರ್ಯ ಅವರಿಗೂ ಶರಣೆಂದು ವೇದಿಕೆ ಮೇಲೆ ಇರುವ ಎಲ್ಲ ಗಣ್ಯ ಸೋದರ ಸೋದರಿಯರೇ ಮತ್ತು ಹಿರಿಯ ರಾಜಕಾರಣಿಯಾದ ಮಾನ್ಯ ಶ್ರೀ BR ಪಾಟೀಲ್ ಅಣ್ಣವರೇ, ಮೀಡಿಯಾ ಮತ್ತು ಪತ್ರಕರ್ತ ಸೋದರರೇ, ರೈತ ಬಂಧು ಬಳಗದವರೇ, ಮಾನ್ಯ ಶ್ರೀ ನಮೋಶಿ ಅಣ್ಣವರೇ, ಮಾನ್ಯ ಶ್ರೀ BG ಪಾಟೀಲ್ ಅಣ್ಣವರೇ, ಕಲ್ಯಾಣ ಕರ್ನಾಟಕ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಸ್ಥೆಯ ಅಧ್ಯಕ್ಷರಾದ ಶ್ರೀ ಶಶಿಕಾಂತ್ ಪಾಟೀಲ್ ತಮ್ಮವರೇ, ಚೇರ್ಮನ್ ಶ್ರೀ ಜಗದೀಶ್ ಗಾಜ್ರೆ ತಮ್ಮವರೇ, ಗೌರವ ಕಾರ್ಯದರ್ಶಿಯಾದ ಶ್ರೀಮತಿ ಮಂಜುನಾಥ್ ಜೇವರ್ಗಿಯವರೇ, ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಎಲ್ಲ ಸೋದರ ಸೋದರಿಯರೇ, ತಮ್ಮೆಲ್ಲರಿಗೂ ಇಂಥ ಅದ್ಭುತ ಕೃಷಿ ಜಾತ್ರೆಯಲ್ಲಿ ಭಾಗಿ ಮಾಡಿಕೊಂಡದಕ್ಕೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ರೈತರ ನಡೆ ಸಾವಯವ ಕೃಷಿಯ ಕಡೆ ಸಾವಯವ ಕೃಷಿ ಜಾತ್ರೆ ತೊಗರಿನಾಡು ಕಲಬುರಗಿಯಲ್ಲಿ ನಡೆಯುತ್ತಿರುವುದು ರೈತರಿಗೆ, ಈ ನಾಡಿಗೆ, ಲೋಕ ಕಲ್ಯಾಣದ ಅಭಿವೃದ್ಧಿ ಕಡೆ ನಡೆಯುವ ಕೃಷಿ ಜಾತ್ರೆ ಎಂದು ಇದು ಗೌರವ ವಿಷಯ. ಚೇಂಬರ್ ಆಫ್ ಕಾಮರ್ಸ್ ಅವರಿಗೆ ಅಪ್ಪವ್ರ ದರ್ಶನ ಮತ್ತು ಸಾವಯವ ಕೃಷಿಗೆ ಮಹತ್ವ ಕೊಟ್ಟು ಇವತ್ತು ಏನು ಕಾರ್ಯಕ್ರಮ ಮಾಡಿದ್ದಾರೆ ಅವರಿಗೆ ಧನ್ಯವಾದ ಅರ್ಪಿಸಿ ತಾವೆಲ್ಲರೂ ಜೋರಾದ ಚಪ್ಪಾಳೆ ತಟ್ಟಬೇಕು. ಅವರಿಗೆ ಇಲ್ಲಿ ಸಾವಯವ ಕೃಷಿ ಮಹತ್ವ, ಸಾವಯವ ಕೃಷಿ ಗೊಬ್ಬರ, ಜೈವಿಕ ಕೀಟನಾಶಕ, ಸುಧಾರಿತ ಕೃಷಿ ಸಲಕರಣೆ, ಸಂಶೋಧನಾವಾದ ವಸ್ತುಗಳು, ದೇಸಿ ಬೀಜಗಳು ಇವುಗಳನ್ನು ಉಪಯೋಗಿಸಿ ಆರೋಗ್ಯಕರವಾದ ಪೌಷ್ಟಿಕ ಆಹಾರ ಸಿಗುತ್ತದೆ. ಮಣ್ಣಿನ ಫಲವತ್ತತೆ ಹೆಚ್ಚುತ್ತದೆ, ಪರಿಸರ ಸಮತೋಲನವನ್ನು ಎತ್ತಿ ಹಿಡಿಯುತ್ತದೆ, ಉತ್ತಮ ಆರೋಗ್ಯ ಪರಿಸರ ನಿರ್ಮಾಣವಾಗುತ್ತದೆ, ಜೀವಗಳ ಆಯುಷ್ಯ ವೃದ್ಧಿಯಾಗುತ್ತದೆ, ಆರೋಗ್ಯವೂ ಇರುತ್ತದೆ, ನಿಸರ್ಗದಲ್ಲಿ ಸಮತೋಲನ ಇರುತ್ತದೆ, ಬ್ರಹ್ಮಾಂಡವೇ ಜಗತ್ತು ಬೆಳೆಯುತ್ತದೆ. ರಾಸಾಯನಿಕ ಗೊಬ್ಬರ ಮತ್ತು ಔಷಧ ಬಳಸಿ ವಿಷಯುಕ್ತ ಆಹಾರ ಸೇವನೆಯಿಂದ ಕ್ಯಾನ್ಸರ್, ಕಿಡ್ನಿ
ಫೇಲ್ ಆಗ್ತಂತ ಆಗಲೇ ಅಣ್ಣವ್ರು ಹೇಳಿದ್ರು. ಇಂಥ ದೊಡ್ಡ ದೊಡ್ಡ ರೋಗಗಳು ಬಂದು ಮನುಷ್ಯನ ಆಯುಷ್ಯ ಕಡಿಮೆ ಆಗ್ತಾ ಇದೆ. ಜೊತೆಗೆ ಮಕ್ಕಳು ಹುಟ್ಟುವ ಸಂಖ್ಯೆಯೂ ಕಡಿಮೆ ಆಗ್ತದೆ. ಸೃಷ್ಟಿ ಕ್ರಿಯೆಗೆ ತೊಂದರೆ ಒಳಗಾಗುತ್ತಿದ್ದಾರೆ. ಭೂಮಿ ತಾಯಿಯನ್ನು ಉಳಿಸಿ ಅನ್ನಪೂರ್ಣೆಯನ್ನು ಗೌರವಿಸಿ ಜಗನ್ಮಾತೆ ಜಗತ್ತನ್ನು ಸಂರಕ್ಷಿಸೋಣ, ಸಾವಯವ ಕೃಷಿ ಮಾಡೋಣ ಎಂದು ನಾವೆಲ್ಲರೂ ಸಂಕಲ್ಪ ಮಾಡೋಣ. ಯುವಕರು ನಿರುದ್ಯೋಗಿ ಮಾಡಿಕೊಳ್ಳದೆ ವೈಜ್ಞಾನಿಕವಾಗಿ ಅಭ್ಯಾಸ ಮಾಡಿ ಸಾವಯವ ಕೃಷಿ ಮಾಡಿ ಜ್ಞಾನ ಪಡೆದು ಸಲಕರಣೆ ಬಳಸಿ ಭೂಮಿ ತಾಯಿ ಸೇವೆ ಮಾಡಿ ಬೆಳೆ ಬೆಳೆಸಿ ಮಣ್ಣನ್ನು ಚಿನ್ನ ಮಾಡಿ ಹೊನ್ನನ್ನು ಶಕ್ತಿ ಮಾಡುವ ಕೆಲಸ ಮಾಡಿ ಅವರು ಮಣ್ಣನ್ನು ಹೊನ್ನು ಮಾಡೋ ಶಕ್ತಿ ಅವರ ಕೈಯಲ್ಲಿದೆ. ಅನ್ನದಾತರಾಗಿ ದೇಶಕ್ಕೆ ಬೆನ್ನೆಲುಬಾಗಿ ನಮ್ಮ ಯುವಕರು ಬೆಳೆಯಬೇಕು. ನಮ್ಮ ಭಾರತ ದೇಶ ಕೃಷಿ ಪ್ರಧಾನ ದೇಶ. ರೈತರು ಈ ದೇಶದ ಆರ್ಥಿಕ ವ್ಯವಸ್ಥೆಯ ಬೆನ್ನೆಲುಬು ಅನ್ನುತ್ತಾರೆ. ಸಾವಯವ ಕೃಷಿಗೆ ಭಾರತದಲ್ಲಿ ಅಲ್ಲ ಇಡೀ ವಿಶ್ವದಲ್ಲೇ ಪ್ರಾಮುಖ್ಯತೆ ಕೊಡಲಾಗುತ್ತದೆ. ಆರ್ಗ್ಯಾನಿಕ್ ಫುಡ್ ಎಂದು ಎಲ್ಲರೂ ಆರ್ಗ್ಯಾನಿಕ್ ದವಸ ಧಾನ್ಯಕ್ಕೆ ಪ್ರಾಮುಖ್ಯತೆ ಕೊಡುತ್ತಿದ್ದಾರೆ. ಎಷ್ಟೋ ಜನ ವಿದೇಶದಲ್ಲಿ ನೌಕರಿ ಬಿಟ್ಟು ತಮ್ಮ ಭಾರತದಲ್ಲಿ ತಮ್ಮಲ್ಲಿ ಇದ್ದ ಹೊಲದಲ್ಲಿ ಬಂದು ಸಾವಯವ ಕೃಷಿ ಮಾಡಿ ಗೋಸಲ್ಲಿ ಆರ್ಗ್ಯಾನಿಕ್ ಬೆಳೆ ಬೆಳೆಸುವುದನ್ನು ನಾನು ಇಲ್ಲಿ ಗುಲ್ಬರ್ಗದಲ್ಲಿ ಕಾಣುತ್ತಿದ್ದೇನೆ ಮತ್ತು ಅದರಲ್ಲಿ ಅವರು ಆನಂದನೂ ಪಡೆಯುತ್ತಿದ್ದಾರೆ, ಜೀವನ ಸಾರ್ಥಕತೆ ಮಾಡಿಕೊಳ್ಳುತ್ತಿದ್ದಾರೆ. ಪರಮ ಪೂಜ್ಯರಾದ ಕನ್ನೇರಿ ಮಠ ಅಪ್ಪವರ ಅಮೃತವಾಣಿ ಅಂತ ನಾವೆಲ್ಲ ಅರಿವು ಜ್ಞಾನ ಪಡೆದುಕೊಂಡು ಜೀವನ ಸಾರ್ಥಕತೆ, ಭೂಮಿ ತಾಯಿಯ ಸೇವೆ, ನಿಸರ್ಗ ಪರಿಸರನ ಸಮತೋಲನ ಕಾಪಾಡಿಕೊಂಡು ಆರೋಗ್ಯಕರ ಆಹಾರ ಜೀವನ ಮಾಡಿ ಸಾರ್ಥಕತೆ ಕಾಣಿಕೊಳ್ಳೋಣ. ಶ್ರೀ ಸಿದ್ಧಗಿರಿ ಮಹಾಸಂಸ್ಥಾನ ಕನ್ನೇರಿ ಪರಮ ಪೂಜ್ಯರ ಸಂಸ್ಥಾನಕ್ಕೆ ನೋಡಲು ಹೋಗಿದ್ದೆ. ಅಲ್ಲೇ ಭೇಟಿ ಮಾಡಿದ್ದೇನೆ. ಅಲ್ಲಿನ ಗೋಶಾಲೆ, ಗುರುಕುಲ, ಹಳ್ಳಿ, ಅದ್ಭುತ ಊರು ನೋಡಿದರೆ ಸಾಕ್ಷಾತ್ ದೇವರ ನಿವಾಸ ಅಲ್ಲಿ ನನಗೆ ಕಾಣಿಸ್ತಿತ್ತು. ಅದ್ಭುತ ಜ್ಞಾನ, ಪರಿಸರ ಸಂರಕ್ಷಣೆ, ಪ್ರಾಣಿಗಳ ಸಂರಕ್ಷಣೆ, ವಿದ್ಯಾಭ್ಯಾಸ ಜೊತೆ ಸಂಸ್ಕೃತಿ ಕಲೆಗಳ ಬೆಳವಣಿಗೆ ನೋಡಿದರೆ ಮಾನವನ ಕುಲದ ಏಳಿಗೆ ಅಲ್ಲಿ ನನಗೆ ಕಾಣಿಸ್ತಿತ್ತು. ಅದ್ಭುತವಾದ ದಿವ್ಯವಾದನೆ ಅಲ್ಲಿ ಜಗತ್ತನ್ನು ನಿರ್ಮಾಣ ಮಾಡಿದ್ದಾರೆ ಕನ್ನೇರಿ ಮಠದಲ್ಲಿ. ಇವರ ದರ್ಶನ, ಅವರ ಅಮೃತವಾಣಿ ಕೇಳಿದ ನಾವೆಲ್ಲರೂ ಧನ್ಯರಾಗುತ್ತೇವೆ ಅಂತ ನನಗನ್ನಿಸ್ತದೆ. ಅವರ ದರ್ಶನ ಮಾಡಿಸಿಕೊಟ್ಟ ಚೇಂಬರ್ ಆಫ್ ಕಾಮರ್ಸ್ಗಳಿಗೆ ಮತ್ತೊಮ್ಮೆ ನಮ್ಮ ಕಡೆಯಿಂದ ಧನ್ಯವಾದವನ್ನು ಅರ್ಪಿಸುತ್ತೇನೆ. ಮಹಾದಾಸೋಹಿ ಶರಣಬಸವೇಶ್ವರ ಕೂಡ ಕಲ್ಲು ಕರಕೆಯು ತುಂಬಿದ ಭೂಮಿಯಲ್ಲಿ ಹೊಲದಲ್ಲಿ ಏಕನಿಷ್ಠೆಯಿಂದ ಕಾಯಕ ಯೋಗಗಳಾಗಿ ಅಂಥ ಹೊಲದಲ್ಲಿ ಸಾವಿರಾರು ಚೀಲದ ರಾಶಿ ಮಾಡುವ ಜೋಳಗಳನ್ನು ಬಿಡಿಸಿ ರಾಶಿ ಮಾಡುವ ಮುಖಾಂತರ ಒಕ್ಕಲ್ತನದ ಮಹತ್ವ ತೋರಿಸಿಕೊಟ್ಟರು ಶರಣಬಸವೇಶ್ವರರು. ಅದಕ್ಕೆ ಅವರು ಒಕ್ಕಲ್ತನದ ದೇವರು ಅಂತಾರೆ. ರೈತರ ಬಂಧು ಆಗ್ಯಾರ ಶರಣಬಸವೇಶ್ವರರು. ನಮ್ಮೆಲ್ಲರಿಗೂ ತಿಳಿದ ವಿಷಯ. ಅಂಥ ರಾಶಿ ಅವರು ಮಾಡಿದ್ದು ದಾಸೋಕ್ಕಾಗಿ ಹೊಲಗಳಿಗೆ ಬೇಲಿ ಹಚ್ಚಲಿಲ್ಲ, ಕಲ್ಲುಗಳಿಂದ ಹೊಡೆಯಲಿಲ್ಲ, ಬದಲಿಗೆ ಪಶು ಪಕ್ಷಿ ಪ್ರಾಣಿಗಳನ್ನು ತಿನ್ನಲೆಂದು ಬಿಟ್ಟು ಅವುಗಳಿಗೆ ಕುಡಿಯಲು ನೀರಿನ ವ್ಯವಸ್ಥೆಯನ್ನು ಮಾಡುವ ಮೂಲಕ ಕೃಷಿಯು ತನಗೊಬ್ಬರಿಗೆ ಮಾತ್ರವಲ್ಲ ಅದರಿಂದ ಸಕಲ ಲೋಕವೆಲ್ಲವೂ ಸಲುವಬೇಕೆಂದು ತೋರಿಸಿಕೊಟ್ಟರು ಶರಣಬಸವೇಶ್ವರರು. ಇಂದಿಗೂ ಶರಣಬಸವೇಶ್ವರ ಸಂಸ್ಥಾನದಲ್ಲಿ ಮತ್ತು ಸಂಘದಲ್ಲಿ ನಿರಂತರವಾಗಿ ಅನ್ನದಾಸೋಹ ಮತ್ತು ಜ್ಞಾನದಾಸೋಹ ನಡೀತಾ ಇದೆ. ದಿನಾಲು ದಾಸೋಹದಲ್ಲಿ 10,000 ಭಕ್ತಾದಿಗಳು ಪ್ರಸಾದ ಸ್ವೀಕರಿಸುತ್ತಿದ್ದಾರೆ. ಸುಮಾರಾಗಿ 30,000 ವಿದ್ಯಾರ್ಥಿಗಳು ಶರಣಬಸವೇಶ್ವರ ಸಂಘದಲ್ಲಿ ಓದುತ್ತಿದ್ದಾರೆ. ಇಂಜಿನಿಯರ್ ಆಗಿದ್ದಾರೆ, ವೈದ್ಯಕೀಯರಾಗಿದ್ದಾರೆ, ರಾಜಕಾರಣ ಆಗಿದ್ದಾರೆ, ಆಫೀಸರ್ ಆಗಿದ್ದಾರೆ, ದೇಶ ವಿದೇಶದಲ್ಲಿ ತಮ್ಮ ಕಾರ್ಯವನ್ನು ನಿರ್ವಹಿಸುತ್ತಿದ್ದಾರೆ. ಒಳ್ಳೆ ಪ್ರಜೆಗಳಾಗಿ ವಿದ್ಯಾಭ್ಯಾಸ ಜೊತೆ ಶರಣ ಸಂಸ್ಕೃತಿಯು ಸಹಜವಾಗಿ ಒಳ್ಳೆಯ ಸಂಸ್ಕೃತಿಯನ್ನು ಕಲಿಯುತ್ತಿದ್ದಾರೆ. ಲಿಂಗೈಕ್ಯ ದೊಡ್ಡಪ್ಪ ಅವರು ನೆಟ್ಟ ಸಸಿ ನನ್ನ ಯಜಮಾನರು ಪರಮ ಪೂಜ್ಯ ಶರಣಬಸಪ್ಪ ಅವರು ಹೆಮ್ಮರವಾಗಿ ಬೆಳೆಸಿದ್ದಾರೆ. ಮತ್ತು ಈಗ ಗುಲ್ಬರ್ಗದಲ್ಲಿ ಶರಣಬಸವ ವಿಶ್ವವಿದ್ಯಾಲಯವಾಗಿದೆ. ಈಗ ಏನು ಕಾರ್ಯಕ್ರಮ ಎಲ್ಲ ಅನಾಹುತ ಸಂಗೀತ ಮಾಡಿದರು ಅದು ಶರಣಬಸವೇಶ್ವರ ಸಂಸ್ಥೆಯ ಸಂಸ್ಕೃತಿಯನ್ನು ತೋರಿಸ್ಕೊಟ್ಟರು ನಮ್ಮ ವಿದ್ಯಾರ್ಥಿಗಳು ಮತ್ತು ನಮ್ಮ ಗುರುರಂದರು. ಸುಮಾರಾಗಿ 350ರಿಂದ 400ವರೆಗೆ ಎತ್ತುಗಳು ಗೋಶಾಲೆ ತೆರೆದಿದ್ದಾರೆ ಸಿರಸಗಿಯಲ್ಲಿ ಮತ್ತು ಸಾವಿರಾರು ಗಿಡಗಳನ್ನು ನೆಟ್ಟಿ ಪತ್ರಿ ಗಿಡ, ತೆಂಗಿನ ಗಿಡ, ರುದ್ರಾಕ್ಷಿ ಗಿಡಗಳನ್ನು ಸಿರಸಗಿಯಲ್ಲಿ ನೆಟ್ಟಿ ಪರಿಸರಕ್ಕೆ ಸಹಕಾರವಾಗಿ ದುಡಿಯುತ್ತಿದ್ದಾರೆ ಸಂಘ ಸಂಸ್ಥೆ. ಕೃಷಿ ಜಾತ್ರೆ ಆಯೋಜನೆ ಮಾಡಿರುವ ಕಲ್ಯಾಣ ಕರ್ನಾಟಕ ಚೇಂಬರ್ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರಿ ಅವರು ರೈತರಿಗೆ ಸಾವಯವ ಕೃಷಿ ನಡೆಯ ಮಹತ್ವ ಅವಶ್ಯಕತೆ ಅರಿವು ಮೂಡಿಸಿದಿರಿ. ರೈತರಿಗೆ ಜಾಗೃತಿಗೊಳಿಸಿ ಪ್ರೋತ್ಸಾಹಿಸಿದಿರಿ. ಪರಿಸರ ಉಳಿಸಿ ಜಗತ್ತನ್ನು ಬೆಳೆಸಿ ಆರೋಗ್ಯದ ಆಹಾರ ಸೇವನೆ ಮಹತ್ವ ತಿಳಿಸಿ ಜಗತ್ತಿನ ಸೃಷ್ಟಿ ಕೊಡುಗೆ ಕೊಟ್ಟಿದ್ದೀರಿ. ಆರೋಗ್ಯ ಅಭಿವೃದ್ಧಿಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ನಮ್ಮೆಲ್ಲರ ಕಡೆಯಿಂದ ಧನ್ಯವಾದ ಅರ್ಪಿಸುತ್ತೇನೆ. ಆತ್ಮಬಲದಿಂದ ಸ್ವಾವಲಂಬಿಯಾಗಿ ಬದುಕುವ ಉದ್ಯೋಗವೆಂದರೆ ಕೃಷಿ. ಅದಕ್ಕೆ ರಾಸಾಯನ ಮುಕ್ತ ದವಸ ಧಾನ್ಯ ಹೆಚ್ಚಲಿ, ಪ್ರಮಾಣ ಬೆಳೆಯಲಿ. ಶರಣರ ಆಶೆ ತಮ್ಮೆಲ್ಲರ ಮೇಲೆ ಸದಾಕಾಲ ಇರಲಿ. ಬೆಳೆ ಹೆಚ್ಚಿನ ಪ್ರಮಾಣ ಬರಲಿ ಎಂದು ಶರಣಲ್ಲೇ ಬೇಡಿಕೊಂಡು ತಮ್ಮೆಲ್ಲರಿಗೆ ಹರವಿಸಿ ಜೈ ಜವಾನ್ ಜೈ ಕಿಸಾನ್ ಅಂತ ಒಂದು 2 ಮಾತು ಮುಗಿಸುತ್ತೇನೆ. ಧನ್ಯವಾದ. ಕನ್ನೇರಿಯ ಶ್ರೀ ಅದೃಶ್ಯ ಕಾಡಸಿದ್ದೇಶ್ವರ ಸ್ವಾಮೀಜಿ ಮಾತನಾಡಿದರು.
ಪರುಷಮಮಲ ಸದ್ಗುರು ಪದಾಂಬುಜಮಂ ಸಮವೆಂದು ಕಲ್ಪಿಸಲ್ಲರಗ ಪರುಷಮಂ ನೆರೆಮಾಡದಾಗಿ ಮದ್ಗುರು ಪದಮ ಗುರುತ್ವವನೇ ಕರುಣಿಸಿದ ಕಾರಣಮಾಂ ನಿರಂತರಂ ಶ್ರೀ ಗುರುವೇ ಶರಣಂಬೆನಯ್ಯ ಹದೈಪುರೀಶ್ವರ. ವಾಣಿಜ್ಯ ಮತ್ತು ಕೈಗಾರಿಕಾ ಸಂಸ್ಥೆಯವರು ಈ ವರ್ಷ ಕೃಷಿ ಜಾತ್ರೆಯನ್ನು ಇಟ್ಕೊಂಡಿದ್ದಾರೆ. ಇದು ದೇಶ ಕೃಷಿಕರ ದೇಶ. 8,88,000 ದಶಲಕ್ಷ ಹೆಕ್ಟೇರ್ ಭೂಮಿಯನ್ನು ಹೊಂದಿರುವಂಥ ದೇಶ. 30 ರಾಜ್ಯಗಳು, 7 ಕೇಂದ್ರ ಶಾಸಿತ ಪ್ರದೇಶಗಳು, ಆಕಾರದಲ್ಲಿ ಅತಿ ದೊಡ್ಡದಾದಂಥ ರಾಜಸ್ಥಾನ, ಜನಸಂಖ್ಯೆಯಲ್ಲಿ ಅತಿ ದೊಡ್ಡದಾದಂಥ ಉತ್ತರ ಪ್ರದೇಶ, ಆಕಾರ ಮತ್ತು ಜನಸಂಖ್ಯೆಯಲ್ಲಿ ಅತಿ ಚಿಕ್ಕದಾದಂಥ ಗೋವಾದಂಥ ರಾಜ್ಯಗಳನ್ನು ಹಿಡ್ಕೊಂಡು ದೇಶದೊಳಗೆ ಕಡಿದಾದ ಪರ್ವತಗಳು, ಗುಡ್ಡ ಬೆಟ್ಟಗಳು, ಸಮುದ್ರ ತೀರದ ಪ್ರದೇಶ, ಮರಳುಗಾಡು, ನದಿ ದಡದ ಪ್ರದೇಶ, ಹೀಗೆ ಹಲವು 10 ಪ್ರಕಾರದ ಕೃಷಿ ಹಿನ್ನೆಲೆಯನ್ನು ಹೊಂದಿದಂಥ ದೇಶ. ಇವತ್ತು ಸಹಿತ 60-65% ಜನರು ಕೃಷಿಯನ್ನು ಅವಲಂಬಿಸಿದ್ದಾರೆ. ಸರ್ಕಾರಿ ಮತ್ತು ಖಾಸಗಿ ನೌಕರಿಗಳು ಎರಡೂ ಸೇರಿ 7%ಗಿಂತಲೂ ಹೆಚ್ಚಾಗೋದಿಲ್ಲ. ಒಂದು 3.5% ಸರ್ಕಾರಿ ನೌಕರಿಗಳು ರಾಜ್ಯ ಮತ್ತು ಕೇಂದ್ರ, 3.7% ಖಾಸಗಿ ನೌಕರಿಗಳು. ಇಷ್ಟು ಬಿಟ್ಟರೆ ಇದಕ್ಕಿಂತ ಹೆಚ್ಚಿಗೆ ಎಲ್ಲಿ ಈ ದೇಶದೊಳಗೆ ನೌಕರಿಗಳಿಲ್ಲ. ಎಲ್ಲರನ್ನೂ ತನ್ನೊಳಗೆ ಸಮಾವೇಶ ಮಾಡಿಕೊಳ್ಳುವಂಥ ಸಾಮರ್ಥ್ಯ ಇರುವಂಥ ಏಕೈಕ ಕ್ಷೇತ್ರ ಅದು ಕೃಷಿ ಕ್ಷೇತ್ರ. ಇನ್ನೂ ಎಷ್ಟು ಜನ ಬಂದ್ರೂ ಅವನ್ನ ತಗೊಂಡು ಬದುಕುವಂಥ ಕ್ಷೇತ್ರ. ಬದುಕುವುದೆಲ್ಲರೂ ಕೃಷಿ ಮ್ಯಾಗ ಆಗಿದ್ದರೂ ಸಹಿತ ಕೃಷಿಯನ್ನು ಕುರಿತು ಯಾರೂ ಒಳ್ಳೆಯ ಅಭಿಪ್ರಾಯಗಳನ್ನು ಹೊಂದಿಲ್ಲ. ಬದುಕಕ್ಕೆ ಅದನ್ನು ಬಿಟ್ಟರೆ ಮತ್ತೊಂದು ದಾರಿನೇ ಇಲ್ಲ. ಆದ್ರೆ ಅದು ಚಲೋ ಅಂತ ಅನ್ನೋರು ಒಬ್ಬರೂ ಇಲ್ಲ. ಎಲ್ಲರ ಶ್ವಾಸ ಅದು, ಎಲ್ಲರ ಅನ್ನ ಅದು, ಎಲ್ಲರ ನೀರು ಅದು. ಆದ್ರೆ ಬಹಳ ಪವಿತ್ರವಾದಂಥ ಕ್ಷೇತ್ರ ಇದು. ಸುಖ ಕೊಡುವಂಥ ಕ್ಷೇತ್ರ ಅಂತೂ ಒಬ್ಬರು ಅನ್ನಂಗಿಲ್ಲ. ಉಳಿದವ್ರು ಅನ್ನೋರ್ರಕ್ಕ ಬಿಡೋರ್ರಕ್ಕ ಹೋಗಲಿ, ರೈತರು ಸಹಿತ ತಮ್ಮ ಉದ್ಯೋಗವನ್ನು, ಕಸಬನ್ನು ತಾವು ಗೌರವಿಸ್ತಾ ಇಲ್ಲ. ಇದು ದೊಡ್ಡ ಶೋಕಾಂತಿಕೆ ದೇಶಕ್ಕೆ. ಆದಾಗ್ಯೂ ಪ್ರತಿ ವರ್ಷ, ಪ್ರತಿ ದಿವಸ 2,000ಕ್ಕಿಂತಲೂ ಹೆಚ್ಚು ಜನ ಕೃಷಿಯನ್ನು ಬಿಟ್ಟು ಹೋಗ್ತಾ ಇದ್ದಾರೆ. ಕೃಷಿಗೆ ಬರುವಂಥವ್ರ ಸಂಖ್ಯೆ ಹೆಚ್ಚಾಗ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ. ನೌಕರಿ ಮಾಡಿನೂ ಸಹಿತ ಶನಿವಾರ ರವಿವಾರ ಕೃಷಿ ಮಾಡುವನು ಅನ್ನೋವ್ರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ನಿವೃತ್ತರಾದವರು ಶಹರಗಳನ್ನು ಸೇರಿ ಸಾಕು ಸುಖವಾಗಿ ಇಲ್ಲೇ ಇದ್ದು ಬಿಡುನು ಅಂತ ಏನು ಅಂತಿದ್ರು, ಅವರೂ ಸಹಿತ ಇತ್ತೀಚೆಗೆ ಊರಿಗೆ ಹೋಗೋನು, ಊರಾಗ ಒಂದಿಷ್ಟು 2-3-4 ಆಕಳ ಸಾಕೊಂಡು ಒಂದು ಜರ ಕೃಷಿ ಮಾಡೋನು, ಚಂದಗ ಇರೋನು ಅನ್ನೋ ಭಾವನೆ ಅವರಲ್ಲಿ ಬರಕತ್ತೈತೆ.
ಅಂದ್ರೆ ಕೃಷಿಗೆ ಒಳ್ಳೆಯ ದಿವಸಗಳು ಬರ್ಲಾಕತ್ತಾವು ಅಂತ ಪೂರ್ವ ಸೂಚನೆ ಇದೆ. ಬರುವುದೇನುಂಟೊಮ್ಮೆ ಬರುವ ಕಾಲಕ್ಕೆ ಬಹುದು ಬಯಕೆ ಬರುವುದರ ಕಣ್ಸನ್ನೆ ಕಾಣ ಮಧುರಚಂದ್ರ ಹೇಳಿದರು. ಹೀಗೆ ಬಯಕೆ ಏನು ಮನುಷ್ಯನಾಗ ಎಲ್ಲರಿಗೂ ಹುಟ್ಕೊಳಕತ್ತೈತಿ, ಮುಂದೆ ಬರುವುದರ ಕಣ್ಸನ್ನೆ ಅದು. ಕೃಷಿಕರಿಗೆ ಒಳ್ಳೆಯ ದಿವಸ ಬರ್ತಾವು ಅಂತ. ಕೃಷಿಕರು ಖುಷಿ ಪಡಬೇಕಾದಂಥ ಮಾತು ಇದು. ಆದ್ರೆ ನಾವು ಇವತ್ತೇನು ಕೃಷಿ ಮಾಡಾಕತ್ತೀವಿ, ಈ ಕೃಷಿ ನಮಗೇನು ಭಾಳ ದಿವಸ ಸುಖ ಕೊಟ್ಟಿತ್ತು ಅಂತಲ್ಲ. ಯಾವ ಕೃಷಿ ಉತ್ಪನ್ನಗಳು ಮನುಷ್ಯನ, ಸಸ್ಯಗಳ, ಪ್ರಾಣಿ ಪಕ್ಷಿಗಳ, ಕೀಟ ಪತಂಗಗಳ ಜೀವನವನ್ನೇ ಮುಗಿಸಿ ಹಾಕ್ಲಿಕ್ಕೆ ಹೊಂಟಾಯ್ತೋ ಆ ಕೃಷಿ ಯಾರನ್ನೂ ಬದುಕಿಸ್ಲಿಕ್ಕೆ ಸಾಧ್ಯ ಇಲ್ಲ, ಯಾರನ್ನೂ ಬದುಕಿಸೋಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ನಾವು ಹಾಕಿದಂಥ 2 ಕಾಳು, ರಾಸಾಯನಿಕ ಗೊಬ್ಬರದ 2 ಕಾಳುಗಳು, ಅವು ಏನು ಮಾಡ್ತಾವು ಅನ್ನೋದನ್ನು ಕೃಷಿಕನೇ ಅರ್ಥ ಮಾಡ್ಕೊಂಡಿಲ್ಲ. ಮ್ಯಾಗ ಹೋಗದ ಅಂದ್ರೆ ಗಾಳ್ಯಾಗ ಹೋಗಿಬಿಡ್ತೈತಿ ಬಿಸಿಲಾಗ, ಕೆಳಗೆ ಹೋಗದ ಅಂದ್ರೆ ಅದು ಎಲ್ಲಿ ಬೀಳ್ತೈತೆ ಅನ್ನೋದು ಇವ್ರಿಗೆ ಗೊತ್ತಿಲ್ಲ. ಒಂದು ವೇಳೆ ಬೇರಿನ ಮ್ಯಾಗ ಬಿತ್ತು ಮಣ್ಣಿನಾಗ, ಅದರ ವಿಘಟನೆಯಾಗಿ ಅದರಿಂದ ಹೊರಬರುವಂಥ ವಿಷಪೂರಿತ ರಸಾಯನ ಬೇರುಗಳನ್ನು ಸುಟ್ಟು ಹಾಕುತ್ತಾ ಅನ್ನೋದು ನಮ್ಗೆ ಗೊತ್ತಿಲ್ಲ. ನಾವೇನು ಮಾಡ್ತೀವಿ, ಒಂದು ಕುರ್ಪಿ ಕುಡ್ಗೋಲ ತೊಗೊಂಡು ಹಿಂಗೆ ಗೆರೆ ಕರೆದು ಅದ್ರಾಗ ಹಾಕಿ ಮುಚ್ಚಿಬಿಡ್ತೀವಿ. ಆದ್ರೆ 60-65 ದಿವಸಗಳ ಪ್ರಕ್ರಿಯೆ ಅದು ಮಣ್ಣಿನ ಜೊತೆ ಸೇರಾಕ. ಎಲ್ಲಿ ಹಾಕಿರ್ತೀವಲ್ಲ ಅಲ್ಲಿ ಅದರ ರಾಸಾಯನಿಕ ವಿಘಟನೆ ಆರಂಭ ಆಯಿತು ಅಂದ್ರೆ ಕೆಲವೊಂದು ಆ್ಯಸಿಡ್ಗಳನ್ನು ಬಿಡುತ್ತವೆ. ಆ ಆ್ಯಸಿಡ್ನಿಂದ ಭೂಮಿಯಲ್ಲಿರುವಂಥ ಜೀವಾಣುಗಳು ಸುಟ್ಟು ಹೋಗ್ತಾವು ಮತ್ತು ಬೆಳೆಯ ಸಣ್ಣ ಬೆಳೆಯ ದೊಡ್ಡ ಬೆಳೆಯ ಬೇರುಗಳೆಲ್ಲ ಕತ್ತರಿಸಿ ಹೋಗ್ತಾವೆ. ಆ ನಂತರ ಮತ್ತೆ ಹೊಸ ಬೇರುಗಳು ಬರಬೇಕದು. ಅಷ್ಟೊತ್ತಿಗೆ ಆ ಬೆಳೆಯ ಆಯುಷ್ಯ ಮುಗಿಲಿಕ್ಕೆ ಬಂದಿರ್ತದೆ. ಇದು ನಾವು ಬಹಳ ಜನ ತಿಳ್ಕೊಂಡಿಲ್ಲ. ಅಂತ ತಿಳ್ಕೊಂಡು ಹೆಂಗೆ ಮನುಷ್ಯಗೆ ಬಂದಂಗೆ ಒಯ್ದು ಹೊಲ್ದಾಗ ಒಗೆದು, ಮನುಷ್ಯಗೆ ಬಂದಂಗೆ ಒಯ್ದು ತೂರುವುದು, ಮನುಷ್ಯಗೆ ಬಂದಂಗೆ ಒಯ್ದು ಸ್ಪ್ರೇ ಮಾಡೋದು, ನಮಗೆ ಹೆಂಗೆ ತಿಳಿತೈತೋ ಹಂಗೆ ನಾವು ಮಾಡ್ತಾ ಬಂದೀವಿ. ನಮಗೆ ಯಾರ್ಯಾರೋ ಏನೇನೋ ಕಲಿಸಿದ್ದನ್ನೆಲ್ಲನೂ ಅವ್ರು ಹೇಳಿದ್ದು ಸ್ವಲ್ಪ ಇದ್ದರೂ ನಮ್ಮ ತಲೆ ಅಂದಿಷ್ಟು ಅಜ್ಞಾನ ಅದರೊಳಗೆ ಹಾಕಿ ಅದನ್ನು ಬಿತ್ತಿದ್ದೀವಿ ಅಷ್ಟೇ. ಹಿಂಗಾದ್ರೆ ಈ ಒಕ್ಕಲ್ತನ ಬಹಳ ದಿವಸ ಕಾಪಾಡಿಕೊಂಡು ಹೋಗಾಕ ದೇವ್ರಿಗೂ ಸಾಧ್ಯ ಇಲ್ಲ. ದೇವರು ಸಹಿತ ನಮ್ಮನ್ನು ತಿದ್ದಲಾಕ ಸಾಧ್ಯ ಆಗುವುದಿಲ್ಲ. ಮಣ್ಣು ಇದು ಒಂದು ಬಹಳ ಸೂಕ್ಷ್ಮ ಘಟಕ. ನಮಗೆ ಮಣ್ಣಂದ್ರೆ ಅರ್ಥ ಆಗಿಲ್ಲ. ಮಣ್ಣಂದ್ರೆ ಹಲವು ಜೀವಗಳ ಸಾಮೂಹಿಕ ಜೀವನ ಪದ್ಧತಿಯ ಒಂದು ಸುಂದರವಾದ ರಚನೆ ಅಂದರೆ ಮಣ್ಣು. ಕಣ್ಣಿಗೆ ಕಾಣದಂಥ ಸಣ್ಣ ಸಣ್ಣ ಸಾವಿರಾರು ಪ್ರಕಾರದ ಜೀವಗಳು ಮಣ್ಣಿನೊಳಗೆ ಒಕ್ಕಟ್ಟಿನಿಂದ ಬಾಳ್ತಾವೆ. ಒಂದಕ್ಕೇನಾರ ಆಯಿತು ಅಂದ್ರೆ ಮತ್ತೊಂದಕ್ಕೆ ಬಹಳ ಬುದ್ಧಿವಂತ ಜೀವಗಳು. ನಮ್ಮಂಗೆ ಇಷ್ಟು ದೊಡ್ಡ ತಲೆ ಕೊಟ್ಟಿಲ್ಲ ದೇವರವಕ್ಕೆ, ಆದ್ರೆ ಇಷ್ಟು ಚಂದ ಕೆಲಸ ಮಾಡ್ತಾವ್ರಿ ಅವು. ಬೇರೆ 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 ಎಲ್ಲ ಪ್ರಕಾರದ ಜೀವಗಳು. ಬೆಳೆಗಳಿಗೆ ಬೇಕಾಗುವಂಥ ಒಂದು 20 ಪ್ರಕಾರದ ಖನಿಜ ಮತ್ತು ರಸಾಯನಗಳನ್ನು ಸ್ರವಿಸುವಂಥ ಸಾಮರ್ಥ್ಯ ಅದರೊಳಗೆ ಐತಿ. ಅವು ತಿಳ್ಕೊಂತಾವು ಯಾವಾಗ ಏನೇನು ಮಾಡಬೇಕು ಅಂತ ಬುದ್ಧಿ ಐತವು. ಬೀಜ ಭೂಮಿಯೊಳಗೆ ಬಿತ್ತು ಕೂಡಲೇ ಅದಕ್ಕೆ ನಾವು ಏನು ಮಾಡಬೇಕು, ಹೆಂಗೆ ಮ್ಯಾಗ ಕಳಿಸ್ಬೇಕು ಅಂತ ಆ ಭೂಮಿಯೊಳಗಿನ ಜೀವಾಣುಗಳು ಕಾರ್ಯಪ್ರವೃತ್ತಾಗಿ ಆ ಬೀಜವನ್ನು ಅಂಕುರಿತಗೊಳಿಸಿ ಮ್ಯಾಗ ಕಳಿಸ್ತವೆ. ಅಲ್ಲಿರುವಂಥ ಜೀವಾಣುಗಳು ಆ ಬೆಳೆಗೆ
ಕ್ಲೋರೋಫಿಲ್ ಬೇಕಾಗಿತ್ತು ಅಂದ್ರೆ ಹಚ್ಚ ಹಸಿರಾಗಿ ಇರಬೇಕಾಗಿತ್ತು ಬೆಳೆ ಅಂತಂದ್ರೆ ಕ್ಲೋರೋಫಿಲ್ ಬೇಕು ಅದಕ್ಕೆ. ಅದು ಬೇಕಾಗಿತ್ತು ಅಂದ್ರೆ ಅದನ್ನು ತಯಾರು ಮಾಡಿ ಕೊಡೋ ಕೆಲಸ. ಯಾಕಂದ್ರೆ ಸೂರ್ಯನೊಂದಿಗೆ ಕನೆಕ್ಟ್ ಆಗುವಷ್ಟು ಸಾಮರ್ಥ್ಯ ಅದಕ್ಕೆ ಬರಬೇಕಾಗಿತ್ತು ಅಂದ್ರೆ ಆ ಕೆಲಸ ಕೆಳಗೆ ಜೀವಾಣುಗಳು ಮಾಡೋಕ್ಕೆ ಶುರು ಮಾಡ್ತಾವೆ, ಅಡುಗೆ ಮಾಡೋಕ್ಕೆ ಶುರು ಮಾಡ್ತಾವೆ, ಮಾಡಿ ಆ ಬೆಳೆ ಉಣ್ಸೋಕೆ ಶುರು ಮಾಡ್ತಾವೆ. ಬೆಳೆಗೆ ಗಂಧಕ ಬೇಕಾಗಿತ್ತು ಅಂದ್ರೆ ಇವ ತಯಾರು ಮಾಡಿ ಕಳಿಸ್ತಾವೆ. ಕಾಪರ್ ಬೇಕಾಗಿದ್ರೆ ನಾವೇನು ಹೋಗಿ ಏನು ಕಾಪರ್ ಪಟ್ಟಿ ಒಗ್ದೀವೇನು, ಅಲ್ಲಿ ತಾಮ್ರ ಪಟ್ಟಿ ಒಗ್ದೀವೇನು? ಇಲ್ಲ. ಆ ಜೀವಾಣುಗಳು ಕೆಲಸ ಹಂಚ್ಕೋತಾವು. ಯಾರು ಕಾಪರ್ ತಯಾರು ಮಾಡೋದು, ಯಾರು ಐರನ್ ತಯಾರು ಮಾಡೋದು, ಯಾರು ಮ್ಯಾಗ್ನೀಷಿಯಂ ತಯಾರು ಮಾಡೋದು, ಯಾರು ಕ್ಯಾಲ್ಸಿಯಂ ತಯಾರು ಮಾಡೋದು, ಯಾರು ಸಿಲಿಕಾ ತಯಾರು ಮಾಡೋದು, ಅವೆಲ್ಲ ಕೆಲಸಗಳನ್ನು ಹಂಚ್ಕೊಂಡು ನೀ ಬೇಗ ಕಾರ್ಯಪ್ರವೃತ್ತಾಗು, ನೀನು ಬೇಗ ಕಾರ್ಯಪ್ರವೃತ್ತಾಗಂತ ಒಬ್ಬರಿಗೊಬ್ಬರಿಗೆ ಹೇಳಿಕೊಂಡು ಇವೆಲ್ಲವೂ ಕೂಡಿ ಒಂದು ಸಾಮೂಹಿಕ ಜೀವನವನ್ನು ಸಾಗಿಸ್ತಾವೆ. ಸಾಗಿಸಿ ಬೆಳೆಯನ್ನು ಕಾಪಾಡ್ತಾವೆ. ಬರೇ ಬೆಳೆಯನ್ನು ಕಾಪಾಡ್ತಾವಂತ ಅಷ್ಟಲ್ಲ, ತಮ್ಮನ್ನು ತಾವು ರಕ್ಷಣೆ ಮಾಡ್ಕೊತಾವು, ಮಣ್ಣನ್ನು ಸಹಿತ ರಕ್ಷಣೆ ಮಾಡ್ಕೊಳ್ತಾವು. ಹಂಗಂದ್ರೆ ಏನು? ಮಣ್ಣಂದ್ರೆ ಉಸುಗಲ್ಲ. ಮಣ್ಣಂದ್ರೆ ಒಂದು ಚಮಚ ಮಣ್ಣು ತೊಗೊಂಡ್ರೆ ಅದರೊಳಗೆ ಜಗತ್ತಿನ ಜನಸಂಖ್ಯೆ ಎಷ್ಟೈತಲ್ಲ, ಜನರ ಸಂಖ್ಯೆ, ಅಷ್ಟು ಜೀವಗಳು ಅದರೊಳಗಿದ್ದು ಅಂದ್ರೆ ಅದಕ್ಕೆ ಜೀವಂತ ಮಣ್ಣಂತ ಕರೀತಾರೆ. ಒಂದು ಚಮಚ ಮಣ್ಣಿನೊಳಗೆ ಜಗತ್ತಿನೊಳಗೆ ಎಷ್ಟು ಜನ? ಸುಮಾರು 800 ಕೋಟಿ ಜನ ಅದಾರಲ್ಲ. ಅಷ್ಟು ಸಣ್ಣ ಸಣ್ಣ ಜೀವಗಳು ಒಂದು ಚಮಚದಾಗಿರ್ತಾವೆ. ಅಷ್ಟಿದ್ದು ಅಂದ್ರೆ ಅದು ಮಣ್ಣು ಚಲೋ ಐತಂತ ತಿಳ್ಕೊ. ಅವು ಎಲ್ಲ ಸೇರಿ ನಾವು ಮನ್ಯಾಗ 4 ಮಂದಿ ಇದ್ದೇವಂದ್ರೆ ಒಬ್ಬರು ಕೂಡ ಒಬ್ಬರು ಹೊಂದಿಕೆರಂಗಿಲ್ಲ. ಅಪ್ಪನ ಮಾತು ಮಗ ಕೇಳೋದಿಲ್ಲ, ಮಗನ ಮಾತು ಅಪ್ಪ ಕೇಳಂಗಿಲ್ಲ. ಆದರೆ ಅವು ಮಾತ್ರ ತಮ್ಮ ರಕ್ಷಣೆಗಾಗಿ ಒಬ್ಬರ ಮಾತೊಬ್ಬರು ಕೇಳುವುದರ ಜೊತೆಗೆ ಮೇಲಿರುವಂಥ ಬೆಳೆ ಗಿಡಗಳು ಇವುಗಳ ರಕ್ಷಣೆ ಮಾಡಬೇಕು. ಅದು ಅಲ್ಲ, ತಮ್ಮ ರಕ್ಷಣೆನೂ ಮಾಡ್ಕೋಬೇಕು. ಹೆಂಗೆ ಮಾಡ್ಕೋತಾವಂತೀರಿ ನೀವು? ಅದರ ಹೊಟ್ಟೆಯೊಳಗೆ ಸಾಕಷ್ಟು ಬೀಜಗಳು ಬಿದ್ದಾವೆ. ಮಣ್ಣಿನ ಹೊಟ್ಟೆಯೊಳಗೆ ತುಂಬ ಬೀಜಗಳು ಬಿದ್ದಾವೆ. ಆ ಬೀಜಗಳನ್ನೆಲ್ಲ ಎಷ್ಟು ಹುಷಾರದಾವ್ ನೋಡ್ರಿ. ಆ ಒಳಗಿರುವಂಥ ಸಣ್ಣ ಜೀವಗಳು ಕಸ ಬಿತ್ತಂದ್ರೆ ದಡಗ್ಗನ ತಿಂದು ಗೊಬ್ಬರ ಮಾಡ್ತಾವೆ. ಮತ್ತೇನಾರ ಕಟ್ಟಿಗೆ ತುಣುಕು ಬಿತ್ತು, ಮತ್ತೆ ಅದರ ತುಣುಕು ಬಿತ್ತು ಅಂದ್ರೆ ಅದನ್ನು ದಡಗ್ಗನ 4-6 ತಿಂಗಳದಾಗ ಗೊಬ್ಬರ ಮಾಡಿ ಒಗೆದು ಬಿಡ್ತಾವೆ. ಆದರೆ ಇಷ್ಟು ಬೀಜಗಳು ಆ ಭೂಗರ್ಭದೊಳಗೆ ಬಿದ್ದಾವೆ. ಒಂದು ಬೀಜಾರ ಕೆಡಿಸವನು, ಒಂದು ಬೀಜನೂ ಕೆಡಿಸಂಗಿಲ್ಲ. ಅದನ್ನು ಸುರಕ್ಷಿತ ಇಡ್ತಾವೆ. ಬೀಜಕ್ಕೆ ಕವಚಗಳನ್ನು ತಯಾರು ಮಾಡಿ ಸುರಕ್ಷಿತ ಇಡ್ತಾವೆ. ಇಟ್ಟು ಯಾವ್ಯಾವ ಸೀಸನ್ದೊಳಗೆ ಯಾವ್ಯಾವ ಬೀಜಗಳು ಬೇಕು ಅವನ್ನಷ್ಟ ಮ್ಯಾಕ್ ಕಳಿಸ್ತಾವೆ. ಮತ್ತು ತಾನು ಬೆತ್ತಲೆ ಆಗುವಂಥ ಪ್ರಸಂಗ ಬಂತು ಅಂದ್ರೆ ಆ ಮಣ್ಣು ದಡಗ್ಗನ ಮೇಲ್ಮೈಯನ್ನು ಎಲ್ಲ ಕವರ್ ಮಾಡುವಂಥ ಕೆಲವೊಂದು ಸಸ್ಯಗಳನ್ನು ಎಬ್ಬಿಸಿಬಿಡ್ತಾವೆ. ನಾವು ಅದಕ್ಕೆ ಕಳೆಗಳು ಅಂತ ಕರಿತೀವಿ. ನಮಗೆ ಕಳೆಗಳು, ಅವುಗಳಿಗೆ ಅವು ಪ್ರಾಣ ರಕ್ಷಕ, ಅವು ಕವಚ ಹಬ್ಬಿಸ್ತಾವೆ ಮೇಲೆ. ಇನ್ನು ಯಾಕೆ? ಆ ಜೀವಾಣುಗಳು ಯಾವ ಮಣ್ಣೊಳಗೆ ಬದುಕ್ತಾವಲ್ಲ ಅವುಗಳಿಗೆ ಅನ್ನ ಬೇಕು, ಅವಕ್ಕೂ ನೀರು ಬೇಕು, ಅವಕ್ಕೂ ಗಾಳಿ ಬೇಕು, ಅವಕ್ಕೂ ಸಹಿತ ಆಪತ್ತಿನಿಂದ ತಪ್ಪಿಸ್ಕೊಳ್ಬೇಕು. ಅವಕ್ಕೂ ರೋಗ ರುಜಿನಾದಿಗಳು ಬಂದ್ರೆ, ಹಿಂಸಾದಿಗಳು ಏನಾದರೂ ಅವ್ರ ಮೇಲೆ ಆತಂಕವಾದ ಉಂಟಾಯಿತು ಅಂತಂದ್ರೆ ಅದನ್ನು ಎದುರಿಸುವಂಥ ಸಾಮರ್ಥ್ಯ ಆ ಸಣ್ಣ ಸಣ್ಣ ಜೀವಗಳಲ್ಲಿಯೂ ಸಹಿತ ಇರ್ತದೆ. ನಾವೇನು ಮಾಡ್ತೀವಿ? ಭೂಮಿ ತುಳಿದಾಡಿ ಬಂಡೆ ಬಡ್ದಂಗೆ ಆಗ್ತದೆ. ಆವಾಗ ಅದ್ರ ಕೆಳಗಿದ್ದಂಥ ಜೀವಾಣುಗಳಿಗೆ ಉಸಿರು ತಗೊಳಕ್ಕೆ ಸಹಿತ ಕಷ್ಟ ಆಕ್ಕೈತಿ. ಆವಾಗ ಅವು ಏನು ಮಾಡ್ತಾವು? ದಡಗ್ಗನ ದಪ್ಪದಪ್ಪನು ಬಡ್ಡಿರುವಂಥ ಕೆಲವೊಂದು ಬೀಜಗಳನ್ನು, ಅಂಥ ಕಸದ ಬೀಜಗಳನ್ನು ಹುಟ್ಟಿಸಿಬಿಡ್ತಾವೆ. ಹುಟ್ಟಿಸಿ ಅವನು ಮ್ಯಾಕ್ ಕಳಿಸ್ತಾವು. ಅದು ಭೂಮಿಯನ್ನು ಛೇದ ಮಾಡ್ತಾವೆ. ಮಾಡಿದ ಕೂಡಲೇ ಕೆಳಗೆ ಗಾಳಿ ಹೋಗ್ಬೇಕು, ತಮ್ಮ ವ್ಯವಸ್ಥೆ ಮಾಡ್ಕೊತಾವೆ. ಇಷ್ಟು ಬುದ್ಧಿವಂತದವು. ಛೇದ ಮಾಡ್ತಾವೆ, ಕೆಳಗೆ ಗಾಳಿಯನ್ನು ತಗೊಂಡು ಹೋಗ್ತಾವೆ. ಗಾಳಿಗಾಗಿ ತಮಗೆ ಬೇಕಾಗುವಂಥ ಗಾಳಿಯನ್ನು. ಇನ್ನು ಕೆಲವೊಂದು ನೀರಿನ ಸಲುವಾಗಿ
ಅವಕ್ಕೆ ಯಾವಾಗ ನೀರು ಬೇಕಾಗ್ತೈತಲ್ಲ ಆವಾಗ ದೊಡ್ಡ ದೊಡ್ಡ ಗಿಡಗಳನ್ನು ಕಸಗಳನ್ನು ಉಂಟು ಮಾಡಿ ಅದರ ಬೇರಿನ ಮುಖಾಂತರ ನೀರು ಕೆಳಗೆ ತಗೊಂಡು ಹೋಗಿ ಅದರಲ್ಲಿ ತಮ್ಮ ಬದುಕನ್ನು ಸಾಗಿಸ್ಬೇಕು. ಆ ನೀರು ತಗೊಂಡು ಹೋಗೋದಕ್ಕಾಗಿ ಕೆಲಸ ಮಾಡ್ತಾವೆ. ನಮಗೆ ಕಳೆಗಳವು, ಆದರೆ ಭೂಮಿಯಲ್ಲಿರುವಂಥ ಜೀವಾಣುಗಳಿಗೆ ನೀರನ್ನು ಸಪ್ಲೈ ಮಾಡುವಂಥವುಗಳು. ಮೂರನೇದ್ದು ಅವಕ್ಕೆ ಅನ್ನ ಬೇಕು. ಅಂಥ ವೇಳೆದಾಗಿ ಎಂಥ ಕಸ ಹುಟ್ಟಿಸ್ತಾವು ಅಂದ್ರೆ ಯಾವ ಹೆಚ್ಚು ತಪ್ಪಲ ಆಗಿ ಆ ತಪ್ಪಲುಗಳು ಉದುರಿ ಬೀಳಬೇಕು, ಬಿದ್ದು ಕೂಡಲೇ ಅವಕ್ಕದು ಅನ್ನ ಆಗಬೇಕು. ಅಂಥವನ್ನ ಬೀಜಗಳನ್ನು ಹುಟ್ಟಿಸ್ತಾವೆ, ಆ ಬೀಜಗಳನ್ನು ಅಂಕುರಿತಗೊಳಿಸ್ತಾವೆ. ಭೂಮಿಯೊಳಗಿರುವಂಥ ಜೀವಾಣುಗಳು ಚಿಕ್ಕವಾಗಿದ್ದರೂ ಸಹಿತ ಎಷ್ಟು ಬುದ್ಧಿವಂತಿಕೆಯಿಂದ ಕೆಲಸ ಮಾಡ್ತಾವಂತೀರಿ ನೀವು. ಆಮೇಲೆ ಒಮ್ಮೊಮ್ಮೆ ಬಿಸಿಲು ಭಾಳ ಬೀಳಂಗೆ ಕಾಣ್ತು ಅಂತಂದ್ರೆ ಬಿಸಿಲಿನಿಂದ ರಕ್ಷಣೆ ಮಾಡಿಕೊಳ್ಳುವ ಸಲುವಾಗಿ ಮಣ್ಣಿನ ಮ್ಯಾಗ ಹೊದಿಕೆ ತಯಾರು ಮಾಡ್ಕೊತಾವೆ. ಕಸದ್ದು ಬದುಕು ಉಳಿಬೇಕಲ್ಲ, ಬಿಸಿಲಿಗೆ ಬಿದ್ದು ಅಂದ್ರೆ ಸಾಯ್ತಾವು. ಮತ್ತು ಅದ್ರಾಗಿವ ರೈತ ಅಂದ್ರೆ ಏನು, ಆ ಹುಳುಗಳಿಗೆ ಮಿತ್ರರಾಗಿರ್ಬೇಕಲ್ಲ. ಇವ ದೊಡ್ಡದೊಂದು ಪಲ್ಟಿ ನೇಗಿಲ ತೊಗೊಂಡು ಬರ್ತಾನಪ್ಪ, ತೊಗೊಂಡೆಲ್ಲ ಹಡ್ಡು ಒಗೆದು ಬಿಡ್ತಾನೆ. ಇವ ಒಗದ್ನಂತಂದ್ರೆ ಎಲ್ಲ ಜೀವಾಣುಗಳು ಬಿಸಿಲಿಗೆ ಸತ್ತು ಹೋಗ್ಬೇಕು. ಒಂದು ಎರಡನೇದ್ದು, ಇವ ನೇಗಲ ಹೊಡೆದಂಗೆ ಒಗದ್ನಂತಂದ್ರೆ ಭೂಮಿಯೊಳಗಿರುವಂಥ ಕಾರ್ಬನ್ ಎಲ್ಲ ಗಾಳಿಯೊಳಗೆ ಕೂಡ ಹಾಳಾಗಿ ಹೋಗ್ಬೇಕು. ಒಂದು ಎರಡನೇ. ಮೂರನೇದ್ದು, ಇವ ದೊಡ್ಡ 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 ನೇಗ್ಲ ಹಾಕಿ ಹಿಂಗೆ ಬಿಚ್ಚು ಒಗೆದ್ಬಿಟ್ಟ ಅಂತಂದ್ರೆ ಭೂಮಿ ನಿಸ್ಸತ್ವಾಗಿ ಹೋಗಿಬಿಡ್ತದೆ. ಅದರೊಳಗಿಂದನೂ ರಕ್ಷಣೆ ಮಾಡ್ಕೋಬೇಕವು. ಅದರ ಸಲುವಾಗಿ ಕೆಲವೊಂದು ಕಸಗಳನ್ನು ಎಬ್ಬಿಸ್ತಾವೆ. ಕೊನೆಗೆ ವೇಗವಾಗಿ ಹರಿಯುವಂಥ ಗಾಳಿ, ವೇಗವಾಗಿ ಹರಿದು ಬರುವಂಥ ನೀರಿನಿಂದ ತಮ್ಮನ್ನು ರಕ್ಷಣೆ ಮಾಡ್ಕೊಳ್ಬೇಕಲ್ಲ. ಅದರ ಸಲುವಾಗಿ ಕೆಲವೊಂದು ಗಿಡಗಳನ್ನು, ಗಂಟಿಗಳನ್ನು, ಬೆಳೆಗಳನ್ನು, ಕಸದ ಬೆಳೆಗಳನ್ನು ಬೆಳ್ಕೊಂಡು ತಮ್ಮ ರಕ್ಷಣೆ ಮಾಡ್ಕೊತಾವು. ಅವುಗಳ ರಕ್ಷಣೆಯನ್ನು ಅವು ಮಾಡಿಕೊಳ್ಳುವುದರ ಮೂಲಕ ನಮ್ಮ ರೈತನ ರಕ್ಷಣೆಯನ್ನು ಅವು ಮಾಡ್ತಾವೆ. ಇಷ್ಟು ಬುದ್ಧಿವಂತ ಜೀವಗಳು ಸಣ್ಣ ಇದ್ದರು. ಕೊನೆಯದಾಗಿ ಏನಾದರೂ ಅವುಗಳ ಮೇಲೆ ಆಕ್ರಮಣ ಆಯಿತು ಅಂದ್ರೆ ಇವ ಒಂದೇ ದಿವಸ 2-2.5 ಚೀಲ ತಗೊಂಡು ಹೋಗಿ ಒಗದ ಸಾಯುವ ಸ್ಥಿತಿ ಬಂತು ಅಂದ್ರೆ ಅಂಥ ಕಾಲದಲ್ಲಿ ನಾವು ಹೆಂಗೆ ಬದುಕಬೇಕು? ಅವಕ್ಕೂ ಸಹಿತ ಅವಕ್ಕರ ಹತ್ತಿರ ತಂತ್ರಗಳದ. ಒಮ್ಮೆಗೆ ನೀರು ವೇಗವಾಗಿ ಹರಿದು ಬಂತು ಅಂತಂದ್ರೆ ಮಣ್ಣು ಹರ್ಕೊಂಡು ಹೋಗಿಬಿಡ್ತದೆ. ಹರ್ಕೊಂಡು ಹೋತು ಅಂತಂದ್ರೆ ಹೋದ ಮಣ್ಣು ಹೊಳ್ಳಿ ಬರೋಂಗಿಲ್ಲ. 1 ಇಂಚ್ ಮಣ್ಣು ತಯಾರಾಗಕ್ಕೆ 1,000 ವರ್ಷಗಳು ಬೇಕು. ಕಲ್ಲಿನಿಂದ ಗರಸಾಗಿ, ಗರಸಿನಿಂದ ಮಣ್ಣಾಗಿ, ಮಣ್ಣಿನಿಂದ ಫಲವತ್ತತೆ ಬರಬೇಕಾದ್ರೆ 1,000 ವರ್ಷ ಬೇಕಾಕತ್ತು 1 ಇಂಚ್ ಮಣ್ಣು ತಯಾರಾಗಕ್ಕೆ. ನಾವೇನು ರೈತರಿಗೆ ಅದರದ್ದು ಕಿಮ್ಮತ್ತ ಇಲ್ಲ. ನೀರು ಹಸೋದಂದು ಕೂಡಲೇ ಒಮ್ಮೆಗೆ 10 ಹಾರ್ಸ್ಪವರ್ ನೀರು ಒಂದೇ ಕವಲೆಯಾಗಿ ಬಿಟ್ಟು ಈ ಕಡೆಯಿಂದ ಆ ಕಡೆ ದಂಡಿಗೆಲ್ಲ ಕೊಚ್ಕೊಂಡು ಹೋಗಿರ್ಬೇಕು. ಆ ನಮೂನೆ ಹಾಯಿಸಿಬಿಡ್ತೀವಿ. ಮಳೆ ಬಂತಂತಂದ್ರೆ ಮಳಿನೂ ಕೊಚ್ಕೊಂಡು ಹೋಗ್ತೈತಿ. ಯಾಕಂದ್ರೆ ಬಿಸಿಲು ಬಿದ್ದು ಮೊದಲ ನಿಸ್ಸತ್ವಾಗಿರ್ತೈತಿ, ಎಲ್ಲ ಹೋಗಿಬಿಡ್ತೈತಿ. ಆದರೆ ಅವಾಗೂ ಸಹಿತ ಅವು ಕೆಲವೊಂದು ಕಸಗಳನ್ನು ಹುಟ್ಟಿಸಿ ಅವುಗಳ ಮೂಲಕ ಆ ಮಣ್ಣನ್ನು ತಡೆಯುವಂಥ ತಾವು ನೋಡ್ರಲ್ಲ, ಕೆಲವೊಂದು ಸಸ್ಯಗಳನ್ನು ಹುಟ್ಟಿಸ್ತಾವು. ಅದರ ಬೇರುಗಳ ಮಣ್ಣನ್ನು ಎಷ್ಟು ಗಟ್ಟಿಯಾಗಿ ಹಿಡ್ಕೋತಾವು ಅಂತಂದ್ರೆ ಒಂದು ಕಣನೂ ಮಣ್ಣು ಮುಂದಕ್ಕೆ ಹೋಗ್ಲಾರ್ದಂಗೆ ಹಿಡ್ಕೊಂಡಿಟ್ಟಿರ್ಬೇಕು. ಆ ರೀತಿಯ ಸಸ್ಯಗಳನ್ನು, ಗಿಡಗಳನ್ನು ಹುಟ್ಟಿಸಿ ತನ್ನ ರಕ್ಷಣೆಯನ್ನು ಆ ಮಣ್ಣು ಮಾಡ್ಕೊತಿರ್ತಾರೆ. ಇದಕ್ಕೆ ಮಣ್ಣಂತಾರಪ್ಪ, ಮಣ್ಣಿನೊಳಗಿನ ಜೀವಾಣುಗಳಂತಾರೆ. ನಾವು ಬದುಕಿದ್ದೆಲ್ಲ ಇದರ ಮ್ಯಾಗ. ಅವುಗಳನ್ನು ನಾವು ದಿನ ಕೊಲ್ಲಕ್ಕೆ ನಿಂತೀವಿ. ನಮ್ಮನ್ನು ಕಾಯುವಂಥ ಈ ಜೀವಾಣುಗಳು ಹಗಲು ರಾತ್ರಿ ನಮ್ಮ ಸಲುವಾಗಿ ದುಡಿಯುವಂಥವು. ಆ ಬೆಳೆಗೆ ಏನಾದರೂ ಆಪತ್ತು ಬಂತು ಅಂದ್ರೆ ತಕ್ಷಣ ಕಾರ್ಯಪ್ರವೃತ್ತ ಆಗ್ತಾವೆ. ಭೂಮಿಯೊಳಗೆ ಕುಂತ್ಕೊಂಡು ಬೆಳೆಯನ್ನು ಸರಿಯಾಗಿ ಬೆಳೆದು ನಮಗೆ ಕೊಡುವಂಥ ಈ ಚಿಕ್ಕ ಚಿಕ್ಕ ಜೀವಗಳು, ಅವುಗಳ ಮ್ಯಾಗ ರೈತನಿಗೆ ಒಂದಿಷ್ಟರ ದಯ, ಒಂದಿಷ್ಟರ ಕರುಣೆ ಇಲ್ಲಪ್ಪ. ದಿನ ಪಂಪ್ ತಗೊಂಡಾರ ಹೋಗ್ತಾನ, ಚೀಲ ತಗೊಂಡಾರ ಹೋಗ್ತಾನ, ಹೋದವನ ಕೊಲ್ಲಕ ಶುರು. ಕಾಯವಾಗ ನೀವು ನೋಡ್ರಲ್ಲ, ಒಂದು ಗ್ಲಾಸ್ ನೀರು ತಗೋರಿ, ಒಂದು ಚಮಚನೂ ಹಾಕ್ಬೇಡ್ರಿ, ಅದಕ್ಕಿಂತ ಕಡಿಮೆ ಯೂರಿಯಾ ಹಾಕ್ರಿ.
ಬೇಡ DAP ಹಾಕ್ರಿ. ಅದರೊಳಗೆ ಒಂದೆರಡು ಎರಿಹುಳ ಬಿಟ್ಟು ನೋಡ್ರಿ ಎಷ್ಟೊತ್ತನ ಬದುಕ್ತಾವ. ಇಷ್ಟುದ್ದು ಹುಳ ಒಂದು ಗ್ಲಾಸ್ ನೀರಿನಾಗ ಒಂದು 4 ಕಾಳು ಹಾಕಿದ್ರೆ 4 ನಿಮಿಷ ಸಹಿತ ಬದುಕಾಗೋದಿಲ್ಲ. ಇನ್ನು ಹೇಗೆ ಜೀವನ ಮಾಡೋದು? ನೀವೇ ನೋಡ್ರಿ, ನೀವು ತಗೋರಿ, ಬೆಳಿಗ್ಗೆ ಒಂದು ಚಮಚ ಸಂಜೆಗೆ ಒಂದು ಚಮಚ ಯೂರಿಯಾ ಹಾಕೋರಿ ಬಾಯಾಗ, ಹೊರಗಡೆಗೆ ಹತ್ತೈತಿಲ್ಲ ನೋಡ್ರಿ. ಎಷ್ಟು ತೊಗೊಂಡ್ರಲ್ಲ ಅದು ಎಲ್ಲ ಸುಲ್ಕೋತನ ಒಳಗೆ ಹೋಗ್ತೈತಿ. ಅಂದರೆ 2 ಚಮಚ ಯೂರಿಯಾ ಕಪ್ಸಾಕ್ ನಿಮಗೆ ಆಗೋದಿಲ್ಲ. 80 ಕಿಲೋ ತೂಕ ನಿಮ್ಮದು. ಅವು ಬರೀ 5 ಗ್ರಾಮ್ ತೂಕದ ಒಂದು ಹುಳ ಹೆಂಗೆ ಕಪ್ಪಿಸ್ಕೋಬೇಕು ನಾವು ಇದನ್ನೆಲ್ಲ ಒಗೆದದ್ದನ್ನು? ಇದು ಎರೆಹುಳದ್ದಾತು. ಇದಕ್ಕಿಂತಲೂ ಸಣ್ಣ ಸೂಕ್ಷ್ಮ ಜೀವಾಣುಗಳು ಕಣ್ಣಿಗೆ ಸಹಿತ ಕಾಣೋದಿಲ್ಲ ರೀ, ಕಣ್ಣಿಗೆ ಸಹಿತ ಕಾಣೋದಿಲ್ಲ. ಅದಕ್ಕಾಗಿ ಅವು ತಮ್ಮ ವ್ಯವಸ್ಥೆ ಮಾಡ್ಕೊತಾವು. ಎಷ್ಟು ಚಂದ ಮಾಡ್ಕೊಂಡವು ವ್ಯವಸ್ಥೆ. ನಿಮಗೇನ್ರ ನಮಗೇನ್ರ ಕೇಳಕ್ಕೆ ಬಂದವು, ನನಗೆ ಅದನ್ನು ಕೊಡ್ರಿ, ನಿನಗೆ ಇದನ್ನು ಕೊಡ್ರಿ. ನಾವೇನು ರೀ ಭಿಕ್ಷುಕರಾಗಿವೆಲ್ಲ. ಈಗ ದಿನ ಹೋಗೋದು ಯಾರ ಬಾಗಿಲ್ದಾಗಾರ ನಿಂದಿರೋದು, ನಮ್ಗೆ ಅದನ್ನು ಕೊಡ್ರಿ, ನಮ್ಗೆ ಇದನ್ನು ಕೊಡ್ರಿ, ನಮ್ಗೆ ಅದನ್ನು ಮಾಫ್ ಮಾಡಿರಿ, ಇದನ್ನು ಮಾಫ್ ಮಾಡಿರಿ. ಇನ್ನೂ ಪುಣ್ಯ ಮಕ್ಕಳು ಕೊಡ್ರಿ ಅಂತ ಕೇಳಿಲ್ಲ. ಅವು ಎರಡು ಎಲ್ಲರೂ ಚೀಲ್ದಾಗಿದ್ರು ಹೋಗಿ ತುಂಬ್ಕೊಂಡು ಬರೋ ಬೈಕಿನ ಇವ ಅದನ್ನ ತಾನ ಮಾಡ್ಕೋತಾನ. ಏನು ರೀ ಉಣ್ಣೋದು ನಾವು, ತಿನ್ನೋದು ನಾವು, ಮತ್ತು ಇವ್ನು ಸಂಡಾಸನು ಮತ್ತೆ ಯಾರ ಕಟ್ಟಿ ಕೊಡ್ಬೇಕಂತ. ಕಟ್ಟಿ ಕೊಟ್ಟಿದ್ರ ಕುಳ್ಳು ಒಟ್ಕೊಳ್ಳವ, ಮತ್ತು ಹೋಗಿ ರಸ್ತಾದ ಮ್ಯಾಗ ಕುಂದ್ರವ. ಎಂಥ ಕೆಟ್ಟ ಚಟ. ತಾತ್ಪರ್ಯ ನಮ್ಮನ್ನು ಬದುಕಿಸ್ತಾವೆ, ಅವುಗಳನ್ನು ನಾವು ಬದುಕಿಸ್ಬೇಕಲ್ಲ. ಅವು ತಮ್ಮ ವ್ಯವಸ್ಥೆಯನ್ನು ತಾವು ನೈಸರ್ಗಿಕವಾಗಿ ಮಾಡಿಕೊಂಡವು, ನಾವು ಅದನ್ನು ಆಗಾಕೆ ಬಿಡ್ತಾ ಇಲ್ಲ. ಒಂದು ಆಲ್ದ ಗಿಡ ಹೊಲದಾಗಿತ್ತು ಅಂತಂದ್ರೆ ಈಗ ಮಣ್ಣಿಗೆ ಬೇಕಾಗಿದ್ದೇನು, ಬೆಳೆಗಳಿಗೆ ಬೇಕಾಗಿದ್ದೇನು, NPK ಬೇಕು, ನೈಟ್ರೋಜನ್ ಬೇಕು, ಫಾಸ್ಫರಸ್ ಬೇಕು, ಪೊಟ್ಯಾಶ್ ಬೇಕು. ಇವ 3 ಅಲ್ಲ, ಇವನ್ ಬಿಟ್ಟು ನಾವು ಕೊಡೋರ ಏನದೀವ ಅವಕ್ಕೆ? ನೈಟ್ರೋಜನ್ ಎಷ್ಟೈತೆ ಭೂಮಿಯೊಳಗೆ ನಿಮ್ಗೆಲ್ಲ ಗೊತ್ತಾಯ್ತು. 1 ಹೆಕ್ಟೇರ್ ಭೂಮಿಯೊಳಗೆ 65 ಟನ್ ನೈಟ್ರೋಜನ್ ಈ ಆಕಾಶದೊಳಗೆ ಐತಿ, ಗಾಳಿಯೊಳಗೆ 65 ಟನ್. 1 ಎಕರೆಗೆ ನಾವು ನೈಟ್ರೋಜನ್ ಯೂರಿಯಾ ಗೊಬ್ಬರ ಹಾಕೋದು ಎಷ್ಟು ರೀ? 1 ಕ್ವಿಂಟಲ್ ಹಾಕ್ತೀವಿ. 1 ಕ್ವಿಂಟಲ್ ಅಂದ್ರೆ 100 ಕಿಲೋ. 100 ಕಿಲೋದಾಗ ಎಷ್ಟು ಪರ್ಸೆಂಟ್ ಇರ್ತೈತಿ? 46% ಇರ್ತೈತಿ. ಉಳಿದದ್ದು 54% ಐತಲ್ಲ, ಅದು ಮೀಡಿಯಾ, ಅದು ಯೂರಿಯಾ ಅಲ್ಲ. ಅದು ಏನಂತ ಕೇಳ್ರಿ ನೀವು ಆ ಕಂಪ್ನಿಯವ್ರನ್ನ. ಏನಪ್ಪ ನನಗೊಂದು ಚೀಲ ನೀ ಯೂರಿಯಾ ಮಾರಾಟ ಮಾಡಿದಿ, ಇದ್ರಾಗ 46%ನ ಯೂರಿಯಾ ಐತಿ, ನೈಟ್ರೋಜನ್ ಐತಿ, ಮತ್ತು ಉಳಿದದ್ದು 54% ಏನದು ಅಂತ ಕೇಳ್ರಿ ನೀವು. ಯಾರ ಕೇಳಿರೇನು ಇವತ್ತಿಂತನ? ಯಾರೂ ಕೇಳಿಲ್ಲ. ಆದರೆ ರೊಕ್ಕ ಕೊಟ್ಟು ತರ್ತೀರಿ. ನನಗೆ ಬೇಕಾದ್ದು ಯೂರಿಯಾ, ರೊಕ್ಕ ಯೂರಿಯಾ ಕೊಡ್ಬೇಕು, ಹೌದಿಲ್ಲ? ಆ 54% ಏನಪ್ಪ, ಅದಕ್ಕೆ ಯಾಕೆ ರೊಕ್ಕ ತಗೊಂಡ್ರು? ನಾವು ಕೇಳಂಗಿಲ್ಲ. 1 ಕ್ವಿಂಟಲ್ಗೆ 46% ಅಂದ್ರೆ 1 ಎಕರೆ ಭೂಮಿಗೆ ನೈಟ್ರೋಜನ್ ಬೇಕಾಗಿದ್ದು ಬರೀ 46 kg. ಆದ್ರೆ 1 ಹೆಕ್ಟೇರ್ದೊಳಗೆ 2.5 ಎಕರೆದೊಳಗೆ 65 ಟನ್ ನೈಟ್ರೋಜನ್ ಐತಿ. ಅದನ್ನು ತಗೊಂಡು ಭೂಮಿಯೊಳಗೆ ಸ್ಥಿರೀಕರಿಸುವಂಥವ್ರು ಯಾರು ಅಂತ ರೈತ ವಿಚಾರ ಮಾಡಕ್ಕೆ ತಯಾರಿಲ್ಲ. ಯಾರು? ಉದ್ದುದ್ದನ ಕಾಯಿ ಬರುವಂಥ ಗಿಡಗಳು ಏನದಾವಲ್ಲ, ಅವೆಲ್ಲ ನೈಟ್ರೋಜನ್ ಫಿಕ್ಸೇಷನ್ ಮಾಡುವಂಥವು ಉದ್ದನ ಕಾಯಿಗಳು ಇರ್ಬೇಕವು. ಉದ್ದುದ್ದನ ಕಾಯಿ ಬರುವಂಥ ಗಿಡಗಳು, ದೊಡ್ಡ ಗಿಡಗಳು, ಅವು ನೈಟ್ರೋಜನ್ ಫ್ಯಾಕ್ಟ್ರಿ ಅನ್ಬೇಕು ಅವಕ್ಕೆ ನೀವು. ರೈತನ ಹೊಲದಾಗ ಅಲ್ಲೊಂದು ಇದ್ದು ಅಂತಂದ್ರೆ ಅವು ನೈಟ್ರೋಜನ್ ಫ್ಯಾಕ್ಟ್ರಿ, ಯೂರಿಯಾ ಫ್ಯಾಕ್ಟ್ರಿ. ಅವು ದ್ವಿದಳ ಧಾನ್ಯದ ಬೆಳೆ ಅಂತ ಏನೈತಲ್ಲ, ಯಾವುಗಳ ಬೇರುಗಳಿಗೆ ಗಂಟು ಇರ್ತಾವಲ್ಲ, ಅವು ನೈಟ್ರೋಜನ್ ಫಿಕ್ಸೇಷನ್ ಮಾಡ್ತವೆ. ನಾವು ಹೊರಗಿಂದ ಕೊಟ್ಟಂಥ ನೈಟ್ರೋಜನ್ನು ಅವು ತಗೊಳ್ಳೋದು 20%, 80% ಮಾತ್ರ ಹಂಗೆ ಮಣ್ಣೊಳಗೆ ಬಿದ್ದುಕೊಂಡಿರ್ತೈತಿ. ಪ್ರತಿ ವರ್ಷ 80% ಅದರೊಳಗೆ ಬೀಳ್ಕೊಂತ ಇತ್ತು ಅಂತಂದ್ರೆ ನೈಟ್ರೋಜನ್ನು ಅಲ್ಲೇ ಸ್ಟೋರ್ ಆಯ್ತು, ಪೊಟ್ಯಾಶು ಅಲ್ಲೇ ಸ್ಟೋರ್. ಯಾವುದನ್ನು ತೊಗೊಂಡ್ರು 20% ಅಷ್ಟೇ ತಗೋತಾವೆ.
ಅದಕ್ಕಿಂತ ಹೆಚ್ಚಿದ್ದದ್ದು ಅಲ್ಲೇ ಸ್ಟೋರ್ ಆಗ್ತೈತಿ. ಆಯಿತು ಅಂತಂದ್ರೆ ವಿಷದ ಪದರ ತಯಾರಾಗ್ತೈತಿ ತೆಳಗೆ. ಆ ವಿಷದ ಪದರ ಮಣ್ಣಿನೊಳಗೆ ತಯಾರಾಗ್ತೈತಿ. ಆಗಿ ನೀರು ಬಿತ್ತು ಅಂದ್ರೆ ನೀರಿನ ಕೂಡ ಹರ್ಕೊಂಡು ಹೋಗಿ ಎಲ್ಲ ಜಲಸ್ರೋತಗಳನ್ನು ಕೂಡಿಕೊಂಡು ನೀರನ್ನು ಸಹಿತ ವಿಷ ಮಾಡ್ತೈತಿ. ಅದಕ್ಕೆ ನಾವು ಒಕ್ಕಲಿಗರಾದವರು ಗಿಡ ಹಚ್ಕೋಬೇಕು. ಹೊಲ್ದಾಗ ಗಿಡ ಹಚ್ಕೊಂಡ್ರೆ ಭೂಮಿಗೆ ನೀರು ಸಿಗ್ತೈತಿ. ಒಂದು ಆಲದ ಗಿಡ ಹಚ್ಚಿದ್ರೆ ವರ್ಷಕ್ಕೆ 1 ಕೋಟಿ ಲೀಟರ್ ನೀರನ್ನು ಭೂಮಿಯೊಳಗೆ ತೊಗೊಂಡು ಹೋಗ್ತೈತಿ. 1 ಕೋಟಿ ಲೀಟರ್. ಭೂಮಿಗೆ 1 ಎಕರೆಗೆ ದಿವ್ಸಕ್ಕೆ 20,000 ಲೀಟರ್ ನೀರು ಬೇಕು 1 ಎಕರೆಕ್ಕೆ. ಆದ್ರೆ ಒಂದೇ ಒಂದು ಗಿಡ 1 ಕೋಟಿ ಲೀಟರ್ ನೀರು ಕೆಳಗೆ ತೊಗೊಂಡು ಹೋಗ್ತೈತಿ. ಅಷ್ಟು ಬೇರೆದವದು. ಬೇರೆ 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 ಗಿಡಗಳು ಇರ್ಬೇಕು. ಯಾಕಂತ ಕೇಳ್ರಿ ನೀವು, ಆ ಬೇರಿನ ಮ್ಯಾಗಿರುವಂಥ ಕೆಲವೊಂದು ಜೀವಾಣುಗಳು ಕಲ್ಲನ್ನು ಗರಸನ್ನು ಕೊರೆದು ನೀರಿನ ತನ ಬೇರುಗಳನ್ನು ತೊಗೊಂಡು ಹೋಗ್ತಾವೆ. ಮೊನ್ನೆ ನನಗೊಬ್ಬ ಸೈಂಟಿಸ್ಟ್ ಭೇಟಿಯಾಗಿದ್ದ ಬಿಕಾನೇರ್ದೊಳಗೆ, ಲಕ್ನೋದವ. ಈ ಬೇರೆ ಬೇರೆ ಗಿಡದ ಬೇರುಗಳ ಮೇಲಿರುವಂಥ ಜೀವಾಣುಗಳನ್ನು ತಗೊಂಡು ಪ್ರಯೋಗ ಮಾಡ್ತಾ ಇದ್ದಾಗ ಅವನಿಗೊಂದು ವಿಷಯ ಕಂಡು ಬಂತೇನು ಅಂದ್ರೆ 4 ವರ್ಷ ಕಂಟಿನ್ಯೂಸ್ ಆಗಿ ಮಳೆ ಬಂದಿರಲಿಲ್ಲ. ಕಲ್ಲಿನ ಪಡಿಯೊಳಗೆ ಒಂದು ಗಿಡ ಹಂಗೆ ಎಲ್ಲ ಚಲೋ ಚಲೋ ಗಿಡಗಳು ಒಣಗಿತ್ತು. ಕಲ್ಲಿನ ಪಡಿಯಾಗ ಒಂದು ಕಂಟಿ ಭಾಳ ಹಸಿರಾಗಿತ್ತು. ಆ ಕಂಟಿ 4 ವರ್ಷ ಮಳೆ ಇರದೇ ಇದ್ದರೂ ಸಹಿತ ಇದು ಯಾಕೆ ಹಸಿರೈತಿ ಅಂತ ಅದನ್ನು ಹಡ್ಡಿದವ. ಅದ್ರ ಬೇರೆ ಎಲ್ಲಿ ತನ ಹೋಗ್ತಾವ ಅಲ್ಲಿ ತನ ಹಡ್ಡಿ ಆ ಬೇರಿಂದ ಒಂದು ತುಣುಕು ತಗೊಂಡು ಹೋಗಿ ಲ್ಯಾಬ್ರೋಟ್ರಿ ಒಳಗೆ ಹಾಕಿ ಅದ್ರ ಮೇಲಿರುವಂಥ ಜೀವಾಣುಗಳನ್ನು ತಪಾಸ್ ಮಾಡಿದ. ಆ ಜೀವಾಣುಗಳನ್ನು ತಕ್ಕೊಂಡು ಅವನು ಡೆವಲಪ್ ಮಾಡಿ, ಎದ್ರಾಗ ಡೆವಲಪ್ ಮಾಡೋದು, ಬೆಲ್ಲದ ನೀರು ಹಾಕಿದ್ರೆ ಅದನ್ನ ಆ ಜೀವಾಣುಗಳಲ್ಲಿ ಬೆಳೆಯಕ್ಕೆ ಶುರುವಾಗ್ತವೆ. ಸುಕ್ರೋಸ್ ಇರ್ತೈತೆ ಅದ್ರೊಳಗೆ ಏನಿರ. ಆ ಜೀವಾಣುಗಳ ಸ್ವಭಾವವನ್ನು ತಿಳ್ಕೊಬೇಕಂತ ತಿಳ್ಕೊಂಡು ಅವುಗಳನ್ನು ಡೆವಲಪ್ ಮಾಡಿ ಲ್ಯಾಬ್ನೊಳಗೆ ಆಮ್ಯಾಗ ಬೆಳೆಗಳ ಬೇರಿನ ಮೇಲೆ ಬಿಟ್ಟವನು. ಬೆಳೆಗಳ ಬೇರಿಗೆ ಆ ಜೀವಾಣುಗಳು ಹತ್ಕೊಂಡು ಕೆಳಗಿಳಿಯಕ್ಕೆ ಹತ್ತಿದ್ದು. ಎಷ್ಟು ಕೆಳಗಿಳಿದು ಅಂತಂದ್ರೆ ನೀರು ಸಿಗುತನೂ ಕೆಳಗೆ ಹೋದು. ನೀರಿನ ಸ್ರೋತ ಸಿಕ್ಕ ನಂತರ ಅಲ್ಲಿಂದ ನೀರು ತೊಗೊಂಡು ಮ್ಯಾಗ ಬರಕತ್ತಿದ್ದು. ಆ ಬೇರು ತೊಗೊಂಡು ನೀರಿನ ತನ ಹೋದು. ಆಮ್ಯಾಗ ಆ ಬೇರಿನಿಂದ ನೀರು ಮ್ಯಾಗ ಬರಕತ್ತಿ ಬೆಳಿತಾನೆ. ಅಂದ್ರೆ ನಮ್ಮ ಭೂಮಿ ಎಷ್ಟು ಅದ್ಭುತ ಐತಿ, ಭೂಮಿಯಲ್ಲಿ ಜೀವಾಣುಗಳು ಎಷ್ಟು ಅದ್ಭುತ ಅದಾವು ಅಂದ್ರೆ ನೀರಿನವರೆಗೂ ಹೋಗಿ ನೀರು ಮ್ಯಾಗ ಎಬ್ಬಿಸ್ಕೊಂಡು ಬರುವಂಥ ಸಾಮರ್ಥ್ಯ ಅವಕ್ಕದಾವ. ಗಿಡಗಳನ್ನು ಹಚ್ಕೋಬೇಕು ಅಷ್ಟ. ನಾವು ನಮ್ಮ ಈ ಕಲ್ಯಾಣ ಕರ್ನಾಟಕದೊಳಗೆ ಅರಣ್ಯದ ಪ್ರಮಾಣ, ಗಿಡಗಳ ಪ್ರಮಾಣ ಎಷ್ಟು ಅಂತಂದ್ರೆ 0.022%. ಎಲ್ಲಿ 22% ಕನಿಷ್ಠ ಅರಣ್ಯ ಇರಬೇಕು ಅಲ್ಲಿ ಕೇವಲ 0.22% ಫಾರೆಸ್ಟ್ ನಮ್ದು. ನಾ ಇದಕ್ಕೊಂದು ಪ್ರಯೋಗ ಮಾಡಿದೆ. ಒಂದು ಈ ನೀವು ಜ್ವರ ಬಂದಾಗ ತಪಾಸ್ ಮಾಡ್ತಾರಲ್ಲ ಒಂದು ಮೀಟ್ರ್, ಥರ್ಮಾಮೀಟ್ರು. ನಾ ಥರ್ಮಾಮೀಟ್ರ್ ತೊಗೊಂಡು ಹೋಗಿ ಈ ಕಾಂಕ್ರೀಟ್ ಅದು ಹಾಕ್ತಿರಲ್ಲ ಆ ರೋಡ್ ಮ್ಯಾಗ ಅದನ್ನ ಇಟ್ಟೆ. 58 ಡಿಗ್ರಿ ತೋರಿಸ್ತದೆ. 58 ಡಿಗ್ರಿ ಟೆಂಪ್ರೇಚರ್. ಅಲ್ಲಿಂದ ಹೋದು ನಮ್ಮ ಮಠದ ಮುಂದೆ ಈ ಲಾನ್ ಮಾಡಿರ್ತೀವಲ್ಲ, ಲಾನ್ ಕಟ್ಟಿಂಗ್ ಮಾಡಿ, ಕರಿಕಿ ಕಟ್ಟಿಂಗ್ ಮಾಡಿ ಅಲ್ಲಿಟ್ಟೆ. ಅಲ್ಲಿಟ್ರೆ ಅದು 49 ಡಿಗ್ರಿ ಟೆಂಪ್ರೇಚರ್ ತೋರಿಸ್ತು. ಅಲ್ಲಿಂದ ಒಂದು ಬರಲಾದ ಗಿಡ ಇತ್ತು, ಸುಮ್ಮ ಟೊಂಗೆನ ಇತ್ತು, ಅರ್ಧಂಬರ್ಧ ನೆರಳಿತ್ತು. ಅದರ ಕೆಳಗೆ ಒಯ್ದಿಟ್ಟೆ. ಅಲ್ಲಿ ಅದು 40 ಡಿಗ್ರಿ ಟೆಂಪ್ರೇಚರ್ ತೋರಿಸ್ತು. ಒಂದು ದಟ್ಟವಾದಂಥ ನೆರಳಿದ್ದಂಥ ಗಿಡದ ಕೆಳಗೆ ಒಯ್ದು ಅದನ್ನಿಟ್ಟೆ. ಅದು 33 ಡಿಗ್ರಿ ಟೆಂಪ್ರೇಚರ್ ತೋರಿಸ್ತು. ಹಾಗಾದರೆ ಈ ಗಿಡಗಳಿತ್ತು ಅಂತಂದ್ರೆ
ತಂಪು ನಿರ್ಮಾಣ ಆಕೈತೆ ಅಂತಿರೋ ಇಲ್ಲಂತಿರೋ. ನಮ್ಮ ಮಠದಾಗ ಮೇ ತಿಂಗಳದಾಗ ಟೆಂಪ್ರೇಚರ್ ಎಷ್ಟು ಇರ್ತೈತೆ ಅಂದ್ರೆ 33-34 ಎಂದೂ ದಾಟಂಗಿಲ್ಲ. ಯಾಕಂದ್ರೆ ಅಷ್ಟು ಗಿಡ ಅಷ್ಟು ಗಿಡ ಹಚ್ಚಿರೋದ್ರಿಂದಾಗಿ 120 ಪ್ರಕಾರದ ಪಕ್ಷಿಗಳು ನಮ್ಮ ಮಠದಾಗ, 100 ಜಾತಿಯ ಪತಂಗಗಳು, ಜಿಟ್ಟಗಳು, ಒಂದು 70-80 ಪ್ರಕಾರದ ಹಾವುಗಳು, ಹಾವಿನ ತಿನ್ನಕ್ಕೆ ಬಂದಂಥ ನವಿಲುಗಳ ಅಸಂಖ್ಯ. ನಾವು ಯಾರಿಗೇನು ನೋಡೋದಿಲ್ಲ, ಅವು ತಾವು ಮಾಡ್ಕೊತ ಹೋಗ್ತಾವೆ. ಯಾಕೆ ಮಾಡ್ಬೇಕು ನಾವು ಇದನ್ನಂದ್ರೆ, ಒಕ್ಕಲಿಗಾಗಿ ಗೆಳೆಯರು ಯಾರಂದ್ರೆ ಇವರ ಗೆಳೆಯರು. ನನ್ನ ಗೆಳೆಯ ಗಿಡ ಅನ್ನೋದು ಇವ್ಗೆ ಗೊತ್ತಿಲ್ಲ, ನನ್ನ ಗೆಳೆಯ ಜಾನುವಾರುಗಳು ಅನ್ನೋದು ಇವ್ಗೆ ಗೊತ್ತಿಲ್ಲ, ನಮ್ಮ ಮಿತ್ರರು ಕ್ರಿಮಿಕೀಟಕಗಳು ಅನ್ನೋದು ಇವ್ಗೆ ಗೊತ್ತಿಲ್ಲ, ನಮ್ಮ ಮಿತ್ರರು ಸಣ್ಣ ಜೀವಾಣುಗಳು ಅಂತ ಇವನಿಗೆ ಗೊತ್ತಿಲ್ಲ. ಇವುಗಳ ಜೊತೆ ದೋಸ್ತಿ ಮಾಡಿ ಇವುಗಳನ್ನು ಸಮೃದ್ಧ ಮಾಡ್ಕೊಂಡಂದ್ರೆ ಅವೆಲ್ಲವೂ ಕೂಡ ರೈತನ್ನ ಅವು ಅಂಥವು ನಮ್ಮನ್ನು ಚಂದಾಗ ಕಾಪಾಡು, ನಿನ್ನ ಒಯ್ದು ದಿಲ್ಲಾಗ ನಿಂದ್ರಿಸ್ತೀವಂಥವು. ಇವ ಅಂತಾನೆ ನನಗೆ ರೋಡ್ ಮ್ಯಾಗ ನಿಂದ್ರು ಚಟ ಐತಿ, ನನ್ನೇನು ಒಯ್ದು ನೀ ದಿಲ್ಲಾಗ ನಿಂದ್ರಿಸವಂತ ಇವ. ಯಾಕಂದ್ರೆ ಅದಕ್ಕಿಂತ ಮುಂದೆ ಹೋಗಾಕವಲ್ಲ ಇವ. ಆ ಕೆಲವೊಂದು ಪ್ರಯೋಗಗಳನ್ನು ಮಾಡಿದ. ಗೊಬ್ಬರ ಹಾಕಬೇಕಂತ ಹಿಂಗೇನಿಲ್ಲ, ಬೇರೆ 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 ಜಾತಿ ಗಿಡಗಳನ್ನು ಹಚ್ಚಿರಿ ಹೊಲದಾಗ. ಆ ಗಿಡದ ತಪ್ಪಲ, ಹೂವು, ಕಾಯಿ ಏನು ಬೀಳ್ತೈತಲ್ಲ ಅದರಿಂದ ಪೊಟ್ಯಾಶ್ ತಯಾರಾಗ್ತೈತಿ. ಕೆಲವೊಂದು ಗಿಡಗಳು ನೈಟ್ರೋಜನ್ ಕೊಡ್ತಾವೆ, ನಾನು ನಿಮಗಾಗಲೇ ಹೇಳಿದ್ನಲ್ಲ ಅಂತ. ಈಗ ಬಾಳೆ ಗಿಡ ಐತ್ರಪ್ಪ, ಬಾಳೆ ಗಿಡ ಎಲ್ಲಿತ್ತು ಅಂದ್ರೆ ಪೊಟ್ಯಾಶ್ಗೇನೂ ಕಡಿಮೆ ಇಲ್ಲ. ಬಾಳೆ ಕಾಯಿ ತೊಗೊಂಡು ಕೂಡಲೇ ಆ ಗಿಡ ತುಣುಕು ಮಾಡಿ ಒಂದು ಬ್ಯಾರಲ್ನಾಗ ಹಾಕಿರಿ, ಆ ನೀರು 15 ದಿನ ನಂತರ ಎಲ್ಲ ಪೊಟ್ಯಾಶ್. ನೀವೇನು ಪೊಟ್ಯಾಶ್ ಕೊಂಡ್ಕೊಂಡು ಬರ್ತಾರಲ್ಲ, ಏನೋ ಅವಶ್ಯಕತೆ ಇಲ್ಲ, ಆ ನೀರು ಬಿಟ್ಬಿಡ್ರಿ ಹೊಲಕ್ಕೆ. ಒಣ ಬೇಸಾಯದಲ್ಲಂತೂ ಇಂಥ ಗಿಡಗಳು ಅಲ್ಲೆಲ್ಲೆಲ್ಲಿ ಇರಬೇಕು ಪೊಟ್ಯಾಶ್ಗಳು. ಪತ್ರಿ ಗಿಡ, ಆಮೇಲೆ ಬೆಳವಲಕಾಯಿ ಅಂತೀವಲ್ಲ ನಾವು, ಆ ಜಾತಿಯ ಗಿಡಗಳು ಏನದಾವಲ್ಲ ಇವೆಲ್ಲ ಪೊಟ್ಯಾಶ್ ಕೊಡುವಂಥ ಗಿಡಗಳು. ಅದರ ತಪ್ಪಲನ ಉದಿರಲಿ, ಅದರ ಕಾಯಿನ ಉದಿರಲಿ, ಅದರ ಹೂವನ ಉದಿರಲಿ, ಅವೆಲ್ಲ ಕಡೆ ತಾನೇ ಹರಡ್ತಾವೆ. ಇನ್ನು ಕೆಲವೊಂದು ಗಿಡಗಳು DAP ಕೊಡ್ತಾವೆ ಗಿಡಗಳು, ನಮಗೆ ಗೊತ್ತಿಲ್ಲ ಅಷ್ಟೇ. ಎಳ್ಳು ಐತಲ್ಲ, ಎಳ್ಳು ಅದನ್ನು ಕೊಡ್ತೈತಿ, ಶೇಂಗಾದ ಬಳ್ಳಿ ಅದನ್ನು ಕೊಡ್ತೈತಿ, ಸೋಯಾಬೀನ್ ಬಳ್ಳಿ ಅದನ್ನು ಕೊಡ್ತೈತಿ. ಅದು ಒಣಗಬೇಕು, ಮಣ್ಣಾಗ ಸೇರ್ಬೇಕು. ನಾವು ಅದನ್ನು ಒಣಗಾಕೂ ಬಿಡಂಗಿಲ್ಲ, ಮಣ್ಣಾಗ ಸೇರಾಕೂ ಬಿಡೋದಿಲ್ಲ. ಆಮ್ಯಾಗ ಈ ಗಿಡಗಳಿದ್ರೆ ಇನ್ನೊಂದು ದೊಡ್ಡ ಲಾಭ ಏನು ಅಂದ್ರೆ, ಮಣ್ಣು ಕಾಪಾಡ್ತಾವು, ಜೀವಾಣುಗಳನ್ನು ಕಾಪಾಡ್ತಾವು, ನಿನ್ನೂ ಕಾಪಾಡ್ತಾವು. ಎಲ್ಲವಕ್ಕಿಂತಲೂ ಮುಖ್ಯವಾಗಿ ಅಂದ್ರೆ ನಮ್ಮ ಬೆಳೆಗಳ ಮೇಲೆ ಬಂದಿರುವಂಥ ಕೀಟಾಣುಗಳನ್ನು ತಿನ್ನಲಿಕ್ಕೆ ಹಕ್ಕಿಗಳು ಬರ್ತಾವೆ. ಆ ಹಕ್ಕಿಗಳು ಬಂದು ಬರೀ ಹುಳ ತಿಂದು ಹೋಗೋದು ಅಷ್ಟೇ ಕೆಲಸ ಮಾಡಂಗಿಲ್ಲ ಹಕ್ಕಿಗಳು. ಆ ಹಕ್ಕಿಗಳ ಹಿಕ್ಕೇನೈತಲ್ಲ, ಕಾಗೈತಪ್ಪ, ಕಾಗಿ ಮಲ ಏನೈತಲ್ಲ ನೈಟ್ರೋಜನ್ ಕೊಡ್ತೈತೆ. ಕಾಗಿ ಹಿಕ್ಕಿರ್ತೈತಲ್ಲ ನೈಟ್ರೋಜನ್ ಕೊಡ್ತೈತೆ. ಹಂಗಂದ್ರೆ ಏನು, ಯಾವ್ಯಾವ ಹಕ್ಕಿ ಮಲ ಬೆಳ್ಳಗಿರ್ತೈತಲ್ಲ ಅವೆಲ್ಲ ನೈಟ್ರೋಜನ್ ಕೊಡ್ತಾವೆ. ಇನ್ನು ಪಾರಿವಾಳ ಇರ್ತಾವಲ್ಲ ಅವು ಸಲ್ಫರ್ ಕೊಡ್ತಾವೆ, ಗಂಧಕ ಕೊಡ್ತಾವೆ. ಹಿಂಗೆ ಒಂದೊಂದು ಹಕ್ಕಿಗಳು ಒಂದೊಂದು ಪ್ರಕಾರದ ಖನಿಜಗಳನ್ನು ಕೊಡ್ತಿರ್ತಾವೆ. ನಾವು ಇವ್ಯಾಕೆ ಬೇಕು ನಮ್ಮ ಹೊಲದಾಗ ಅಂತೀವಿ. ಎಲ್ಲವೂ ಸಮ ಪ್ರಮಾಣದಲ್ಲಿ ಬೇಕು. ಯಾವುದೇ ಹೆಚ್ಚಾತಂತಂದ್ರೆ ಎಲ್ಲ ಪೀಡಕರಾಗ್ತಾರೆ. ಒಂದೇ ಜಾತಿಯವರು ಭಾಳ ಮಂದಿ ಆದರು ಅಂತಂದ್ರೆ ಅವು ಯಾವಾಗಲೂ ಸಮಾಜಕ್ಕೆ ಘಾತಕರಾಗ್ತಾರೆ. ನಿಮ್ಗೊಂದು ಹೇಳ್ತಾರೆ, ಯಾರ್ಯಾಕೆ ಇರೋಲ್ರಕ್ಕ, ಅವ್ರು ಮನುಷ್ಯರ ಇರೋಲ್ರಕ್ಕ, ಪ್ರಾಣಿಗಳ ಇರೋಲ್ಲಕ್ಕ. ಊರಾಗ ನೋಡ್ರಿ ಗುಳಿ ದನಗಳೇನು ಇರ್ತಾವಲ್ಲ, ಊರಾಗ ಗುಳಿ ದನಗಳು ಇರ್ತಾವಲ್ಲ, ಅವು 2-3-4 ಇದ್ದು ಅಂದ್ರೆ ಬೇಸಿ ವಾಮ್ಗೆ 100-200 ಆದಪ್ಪ ಊರಾಗ. ಊರು ಉಳಿತೈತೆ ಅನ್ನೋದು ದೇವ್ರ ದನ, ನಮಗೂ ಒಪ್ಪಿಗೆ ಐತಿ. ನೀವು ಬದುಕಿದ್ರೆ ಅವು ಬದುಕಬೇಕಲ್ಲ, ನಿಮ್ಮನ್ನ ಮುಗಿಸಿದ್ವು ಅಂದ್ರೆ ನೀವೇನು ಬದುಕೋ. ಯಾವಾಗಲೂ
ಅವಶ್ಯಕತೆಗಿಂತಲೂ ಅಧಿಕ ಸಂಖ್ಯೆ ಆಯಿತು ಯಾರ್ದಾರ ಅಂದ್ರೆ ಅವರೆಲ್ಲರನ್ನೂ ಹಾಳು ಮಾಡ್ತಾರಂತ ತಿಳ್ಕೊ. ಯಾವುದೇ ಹುಳುಗಳಾದರೂ ಹಿಂಗೆ ಭೂಮಿಯೊಳಗೆ ನಮ್ಮ ಅವಶ್ಯಕತೆಗಿಂತ ಅಧಿಕ ಹುಳುಗಳಾದವು ಅಂತ ಅವು ಯಾಕೆ ಹಿಂಗಾಗ್ತಾವು ಅಂತ ನೀವು ಕೇಳಿ. ಇವು ಯಾಕೆ ಒಂದೇ ಜಾತಿ ಹುಳುಗಳು ಹೆಚ್ಚಾಗಿ ಈಗ ನಿಮಗೆ ಮೆಕ್ಕೆಜೋಳದ ಮ್ಯಾಗ ಬರೋದಿಲ್ರೆ ಸೋಲ್ಜರ್ ಅಂತ ಯಾಕೆ ಹೆಚ್ಚಾದಪ್ಪ ಇವು? ದಾಳಿಂಬದ ಮ್ಯಾಗ ಬರ್ತಾವು, ಪಪ್ಪಾಯಿ ಮ್ಯಾಗ ಬರ್ತಾವು, ಉಳ್ಳಾಗಡ್ಡಿ ಮ್ಯಾಗ ಬರ್ತಾವು, ಎಲ್ಲದ್ರ ಮ್ಯಾಗ ಯಾಕೆ ಬರ್ತಾವಪ್ಪ ಇವು? ಒಂದೇ ಬೆಳೆ ಬೆಳೆದು 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 ಆ ಬೆಳೆ ನಿವೇಶ ಅಂತ ಏನಿರುತ್ತೆ ಉಳಿದದ್ದು ಅವಶೇಷ ಅದನ್ನು ಯಾವ ಹುಳುಗಳು ತಿಂತಾವು ಸಮೃದ್ಧವಾಗೈತನ್ನು ತಿನ್ನೋದು ತತ್ತಿ ಹಾಕೋದು, ತಿನ್ನೋದು ತತ್ತಿ ಹಾಕೋದು, ತಿನ್ನೋದು ತತ್ತಿ ಹಾಕೋದು ಹಾಕಿ ಅವುಗಳ ಜನಸಂಖ್ಯೆ ಎಷ್ಟಾತಂತಂದ್ರೆ ಮುಂದಿನ ಇಲೆಕ್ಷನ್ಗೆ ನಂಬದ ಬರೋದಿಲ್ಲಂತವು. ಮುಂದಿನ ಬೆಳೆ ಬಿತ್ತಿದ್ರೆ ಅಂದ್ರೆ ಬರ್ರಿ ನಿಮ್ಮನ್ನ ನುಂಗೇ ಬಿಡ್ತೀವಂತವು. ಯಾಕಂತಂದ್ರೆ ಅವಶ್ಯಕತೆಗಿಂತಲೂ ಅಧಿಕ ಆಯಿತು, ಆ ಹುಳುಗಳು ಹೆಚ್ಚಾಗ್ತಾವೆ. ಯಾಕೆ ಹಿಂಗಾಯಿತು ಅಂತಂದ್ರೆ ಒಂದೇ ಬೆಳೆ ಬೆಳಿತೀವಲ್ಲ ಅದರಿಂದಾಗಿ ಒಂದೇ ಪ್ರಕಾರದ ಕೀಟಾಣುಗಳು, ಅವು ಮೊದಲು ಮಿತ್ರ ಕೀಡೆಗಳಿದ್ದು, ಈಗ ಅವರ ಸಂಖ್ಯೆ ಹೆಚ್ಚಾಗಿ ಅವೇ ನಮಗೆ ಪೀಡೆಯನ್ನುಂಟು ಮಾಡುವಂಥ ಕೀಡೆಗಳಾದವು. ಅದಕ್ಕೆ ಬೇರೆ 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 ಎಲ್ಲ ಬೆಳ್ಕೋಬೇಕು ಹೊಲದಾಗ. ಈ ವರ್ಷ ಒಂದು ಹಾಕಿದ್ರೆ ಮುಂದಿನ ವರ್ಷ ಒಂದು ಹಾಕ್ಬೇಕು. ಆಮೇಲೆ ಮಿಶ್ರ ಬೆಳೆಗಳನ್ನು ಹಾಕಬೇಕು. ಜೋಳ ಬಿತ್ತಿದ್ದೀವಿ ಅಂದ್ರೆ ಮೊದಲು ಕುಷ್ಬಿನೂ ಹಾಕ್ತಿದ್ದೀವಿ, ಅಗಸಿನೂ ಹಾಕ್ತಿದ್ದೀವಿ, ಕಡ್ಲಿನೂ ಹಾಕ್ತಿದ್ದೀವಿ, ಏನೇನೋ ಹಾಕ್ತಿದ್ದೀವಿ. ಗೋಧಿ ಬಿತ್ತಿದ್ದೀವಿ ಅಂದ್ರೆ ಗೋದ್ಯಾಗ ಎಲ್ಲನೂ ಹಾಕ್ತಿದ್ದೀವಿ, ಕುಷ್ಬಿ ಹಾಕ್ತಿದ್ದೀವಿ, ಗೋದ್ಯಾಗ ಅಗಸಿ ಹಾಕ್ತಿದ್ದೀವಿ, ಮತ್ತೇನೇನೋ ಹಾಕ್ತಿದ್ದೀವಿ. ಅದರಿಂದಾಗಿ ಅವು ಕೀಟಾಣುಗಳು ಏನು ತದಾವಲ್ಲ ಅವೆಲ್ಲ ಹಂಚಿ ಹೋಗ್ತಿದ್ವು ಎಲ್ಲವಕ್ಕೂ. ಒಂದೇ ಜಾತಿಯು ಅವು ಬೆಳೀತಿದ್ದಿಲ್ಲ. ಒಂದೇ ಜಾತಿಯು ಹೆಚ್ಚಾದವು ಅಂದ್ರೆ ಮುಗಿದು ನಮ್ಮ ಹೊಲಗಳು ತೀರಿ ಹೋಗ್ತಾವೆ, ಹೊಲಗಳು ತೀರಿ ಹೋಗ್ತಾವೆ. ಇವತ್ತು ಅತಿ ಹೆಚ್ಚಾಗಿದ್ದರ ಕಾರಣ ಒಂದೇ ಬೆಳೆ ಮೇಲಿಂದ ಮೇಲೆ ಮೇಲಿಂದ ಮೇಲೆ ಮೇಲಿಂದ ಮೇಲೆ ಬೆಳೆದು ಆ ಕೀಡೆಗಳನ್ನು ನಾವು ಹುಟ್ಟಿಸಿದ್ದೀವಿ ಅಷ್ಟೇ. ಅದಕ್ಕೆ ನಾವು ಒಕ್ಕಲಿಗರಾದವರು ನಾ ಎಷ್ಟು ಹೇಳಿದರೂ ಕಡಿಮೆನೇ ಐತದು. ನಮ್ಮ ಮಣ್ಣನ್ನು ನಮ್ಮ ನೀರನ್ನು ನಾವ ತಯಾರು ಮಾಡ್ಕೋಬೇಕು. ನೋಡ್ರಿ, ಹೋದ ವರ್ಷ ಮಳೆಗಾಲ ಜುಲೈ ಆರಂಭಕ್ಕೆ ಬಂದಿತ್ತು. 2021ರಾಗ ಜೂನ್ 26ಕ್ಕೆ ಬಂದಿತ್ತು. ಈ ವರ್ಷ ಜುಲೈ 20ಕ್ಕೆ ಬಂತು. ನಮ್ಮ ಕಡೆ ಮಳೆ ಆ ಕಡೆ ಬಂದಿಂದನೇ ಈ ಕಡೆ ಬರೋದು. ಮತ್ತು ಮುಂದೆ ಸಹ್ಯಾದ್ರಿಯಿಂದ ಮುಂದಕ್ಕೆ ವರ್ಷ 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 ಮುಂದಕ್ಕೆ ಹೊಂಟಿದ್ದು. 2033ಕ್ಕೆ 4 ತಿಂಗಳದಾಗ ಬರೀ 3 ದಿವಸ ಮಳೆ ಬೀಳ್ತೈತೆ. ಅದು ಎಷ್ಟು ಬೀಳ್ತೈತಿ ಅಂದ್ರೆ 4 ತಿಂಗಳದಾಗ ಎಷ್ಟು ಬೀಳ್ತಿತ್ತಲ್ಲ ಅಷ್ಟು ಮಳೆ 3 ದಿನದಾಗ ಬೀಳ್ತೈತೆ. ಏನು ಉಳಿತೈತೆ ಅಂತ ಲೆಕ್ಕ ಹಾಕ್ರಿ ನೀವು. ವೈಜ್ಞಾನಿಕರು ಹೇಳುವಂಥ ಮಾತು ಅವರೆಲ್ಲ ಪ್ರಿಡಿಕ್ಷನ್ ಮಾಡಿದ್ದಾರೆ ಸಾಕ್ಷ್ಯಾಧಾರಗಳ ಮೇಲೆ. ರೈತ ಉಳಿಯಂಗಿಲ್ಲ. ಇದರಿಂದ ಬಚಾವಾಗಬೇಕಾಗಿತ್ತು ಅಂದ್ರೆ ಮಣ್ಣು ಉಳಿಸ್ಕೋಬೇಕು, ನೀರು ಉಳಿಸ್ಕೋಬೇಕು. ಆಗಿತ್ತು ಅಂದ್ರೆ ಗಿಡಗಳನ್ನು ಹಚ್ಕೋಬೇಕು. ನಾ ಈಗೊಂದು ಯೋಜನೆ ಮಾಡೀನಿ. ಒಂದು 100 ಹಳ್ಳಿಯಾಗ ವರ್ಷಕ್ಕೆ ಒಂದು ಊರಿಗೆ 5,000 ಗಿಡಗಳನ್ನು ಬೆಳೆಸು. ಅದರ ಸಲುವಾಗಿ ನಾ ಏನು ಮಾಡ್ತೀನಿ, ನಮ್ಮ ಮಠದಿಂದ ಗಿಡಗಳನ್ನು ಅವ್ರಿಗೆ ಕೊಡ್ತೀನಿ. ಪುಕ್ಕಟೆ ಅಲ್ಲ. 100 ರೂಪಾಯಿದ ಗಿಡ ಇದ್ದರೆ 50 ರೂಪಾಯಿ ನೀರು ಕೊಡೋದು, 50 ರೂಪಾಯಿ ನಾ ಕೊಡ್ತೀನಿ. ಯಾವುದೇ ಗಿಡ ಇರಲಿ. ಮನೆ ಹಿತ್ತಲ್ದಾಗ ಒಂದು ಕರಿಬೇವಿನ ಗಿಡ, ಒಂದು ನುಗ್ಗಿ ಗಿಡ, ಒಂದು ನಿಂಬೆಹಣ್ಣಿನ ಗಿಡ, ಒಂದು 12 ತಿಂಗಳು ತರಕಾರಿ ಕೊಡುವಂಥ ಬಳ್ಳಿ, ಒಂದು ಬದ್ನಿ ಗಿಡ ಗ್ರಾಫ್ಟ್ ಮಾಡಿದ್ದು ಅಂದ್ರೆ ಒಂದು 7-8 ವರ್ಷದ ಬದ್ನಿಕಾಯಿ ಕೊಡ್ತೈತೆ ಒಂದೇ ಗಿಡ ಅವ್ರ ಮನೆಗೆ. ಆಮ್ಯಾಗ ಹಣ್ಣಿನ ಗಿಡಗಳು ಕನಿಷ್ಠ 25ರಿಂದ 50 ಹಣ್ಣಿನ ಗಿಡಗಳು. ರೈತನ ಹೊಲದಾಗ ಬದುವಿನ ಮ್ಯಾಗ ಹಣ್ಣಿನ ಗಿಡಗಳು ಇರಾಕಬೇಕು. ಬೇರೆ 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 10-15 ಪ್ರಕಾರದ ಹಣ್ಣಿನ ಗಿಡಗಳು. ಅದರಿಂದ ಊರು ಹಣ್ಣಿನಿಂದ ಸ್ವಾವಲಂಬಿ ಆಗಬೇಕು. ಪಕ್ಷಿಗಳು ಊರಾಗ ಬರಬೇಕು, ಜೀವಾಣುಗಳು ಹೆಚ್ಚಾಗಬೇಕು, ರೈತ ಶ್ರೀಮಂತ ಆಗಬೇಕು. ಇರಲಿಲ್ಲ ಅಂದ್ರೆ ರೈತರು ದರಿದ್ರ ಆಗ್ತಾರೆ ಮಾಡೋಕ್ಕೆ. ಅದು ನಾವು ಮಾಡೋ ಅವಶ್ಯಕತೆ ಐತಿ. ಅದರ ಸಲುವಾಗಿ ನಾವು ಸ್ವಲ್ಪ ನಮ್ಮ ಕೃಷಿ ಪದ್ಧತಿಯನ್ನು ಬದಲಾಯಿಸಿಕೊಂಡು
ಮನೆಯೊಳಗೆ ಒಂದು ಹಸು ತೊಗೊಂಡು ಆಕಳ ಇಟ್ಕೊಂಡು ಆಕಳ ಗೋಮೂತ್ರ ಸಗಣಿ ಇನ್ನೊಂದು ಸರ ಹೊಲಕ್ಕೆ ಹಾಕ್ಕೊಂತ ಹೊಂಟಿವಿ ಅಂದ್ರೆ ಇದ್ರ ನೋಡ್ರಿ ಇದು ಸಗಣಿಯಿಂದ ತಯಾರು ಮಾಡಿದ್ದಿದು ಗೋಕುಪಾಮೃತ ಅಂತ ಇದ್ರ ಹೆಸರು. ಇದನ್ನು ಹೆಂಗೆ ಮಾಡ್ಯಾರಂದ್ರೆ ಸಗಣಿ ಕೆಳಗೆ ಬೀಳೋಕ್ಕಿಂತ ಮುಂಚೆ ಮ್ಯಾಲಿನ ಮೇಲೆ ಹಿಡ್ಕೊಂಡು ಯಾವುದೇ ಸಗಣಿ ಒಳಗೆ 2 ಪ್ರಕಾರದ ಜೀವಾಣುಗಳು ಇರ್ತವೆ, ಅವಾತೀಯ ಜೀವಾಣುಗಳು ಮತ್ತು ಸವಾತೀಯ ಜೀವಾಣುಗಳು. ಅದರೊಳಗಿರುವಂಥ ಅವಾತೀಯ ಜೀವಾಣುಗಳು ಸುಪ್ತವಾಗಿರ್ತಾವೆ, ಕೆಲಸ ಬಂದಾಗ ಅಟ್ಟ ಎಚ್ಚರಕ್ಕವು ಕೆಲಸ ಮಾಡಿ ಮತ್ತೆ ಹೊಳ್ಳಿ ಮುಕ್ಕೋತಾವೆ. ಅವುಗಳನ್ನು ಆ ಸಗಣಿ ಒಳಗಿಂದ ತಕ್ಕೋಬೇಕು. ತಗೊಳ್ಳೋದಂದ್ರೆ ಏನಪ್ಪ, ಒಂದು ಜರ ಬೆಲ್ಲದ ನೀರು ಹಾಕಿ ಒಂದು ಇದ್ರಾಗ ಇಟ್ಟು ಬಿಡುದ, ಆಮ್ಯಾಗ ಒಂದು 10-15 ದಿವಸ ಆಗಿಂದ ಬೂಚು ಹೊಡೆದು ಅದಕ್ಕೊಂದು ಪೈಪ್ ಹಾಕಿ ಅದರೊಳಗೆ ಹೊರಗಿಂದ ಹವಾ ಹೋಗಿರಬಾರ್ದು, ಅದರೊಳಗಿಂದ ಹವಾ ಮಾತ್ರ ಹೊರಗೆ ಹೋಗ್ಬೇಕು. ಆ ವ್ಯವಸ್ಥೆ ಮಾಡಿ ಇಟ್ಟು ಬಿಡ್ಬೇಕು. ಒಂದು ತಿಂಗಳು ಇಟ್ಟರೆ ಅಂದ್ರೆ ತಿಂಗಳದೊಳಗೆ ಅದರೊಳಗೆ ಅವಾತೀಯ ಜೀವಾಣುಗಳು ಉಳ್ಕೊತಾವೆ. ಅದಕ್ಕೊಂದು ಸ್ವಲ್ಪ ಬೆಲ್ಲ ಮಜ್ಜಿಗೆ ಹಾಕಿದ್ರಿ ಅಂತಂದ್ರೆ ಅವು ಡೆವಲಪ್ ಆಗ್ತವೆ. ಅದು ಕಲ್ಚರ್ ತಯಾರಾದ ಅದೇ ಇದು. ಇದನ್ನು ಬೇಕಾದಷ್ಟು ಮಂದಿ ಕೊಟ್ಕೋತ ಹೋಗ್ರಿ ನೀವು. ಒಂದು ಬ್ಯಾರಲ್ಗೆ 1 ಲೀಟ್ರ್ ಹಾಕೋದು, 1 ಕಿಲೋ ಬೆಲ್ಲ, 1 ಕಿಲೋ ಮಜ್ಜಿಗೆ ಹಾಕಿದ್ರೆ ಅಂದ್ರೆ 6 ದಿವಸದಾಗ ಇದು ಕಲ್ಚರ್ ತಯಾರಾಗ್ತೈತಿ. ಇದರೊಳಗೆ ಸುಮಾರು 800 ಪ್ರಕಾರದ ಜೀವಾಣುಗಳದಾವೆ. ನಾವು ಲ್ಯಾಬ್ ಟೆಸ್ಟ್ ಮಾಡೀವಿ. 800 ಪ್ರಕಾರದ ಜೀವಾಣುಗಳು, ಬೇರೆ ಬೇರೆ ಜಾತಿವು ಅದಾವಿದ್ರೆ ನೀವು ಲ್ಯಾಬ್ರೇಟ್ರಿಗೆ ಹೋಗಿ ನೋಡ್ರಿ, ನಿಮಗೆ ಸಿಗ್ತಾವೆ. ಇವು NPKದಲ್ಲಿ ಕೆಲಸ ಮಾಡೋಕ್ಕೂ ಇದ್ರೊಳಗೆ ಅದಾವೆ. ಗ್ರೋತ್ ಪ್ರಮೋಟರ್ ಅಂತ ಕೆಲಸ ಮಾಡುವುದಾವು, ಪೆಸ್ಟಿಸೈಡ್ ಕೆಲಸ ಮಾಡುವುದಾವು, ಫುಂಗಿಸೈಡ್ ಕೆಲಸ ಮಾಡುವುದಾವು, ಎಲ್ಲನೂ ಅದಾವೆ ಇದ್ರೊಳಗೆ. ಅದಕ್ಕೆ ಈಗ ಇವ ಬೀದರ್ದವ ಅವನ ಕೆಲಸನ ಇವ್ರದಿಂದ ಯುವಕರ ಬಳಗೈತಿ. ಇವ್ರು ಏನು ಮಾಡ್ತಾರಂದ್ರೆ ಎಲ್ಲಿ ಕಾರ್ಯಕ್ರಮಗಳಿರ್ತಾವೆ ಇರಲಿಲ್ಲ ಅಂದ್ರೆ ಊರಿಗೆ ಹೋಗಿ ಪ್ರತಿಯೊಬ್ಬ ರೈತನಿಗೆ ಈ ಕಲ್ಚರ್ ಪುಕ್ಕಟ್ಟೆ ಕೊಡ್ತಾರೆ. ಒಂದು ಬಾಟ್ಲಿ ತೊಗೋರಪ್ಪ ನೀನು ಮಾಡ್ಕೊ, ಏನೂ ಅಪೇಕ್ಷೆ ಇಲ್ಲ ನಿಮ್ಮಲ್ಲಿಂದ. ಈಗ 2000 ಬಾಟ್ಲಿ ತಯಾರದ 102 ನಂಬರ್ ಮಳಿಗೆ ಒಳಗೆ, ಇಲ್ಲೇ 102 ನಂಬರ್ ಮಳಿಗೆ ಒಳಗೆ. ಯಾರು ಬೇಕಂತೀರವ್ರು ತೊಗೊಂಡು ಹೋಗ್ರಿ. ಮನೆಗೆ ಹೋದ ಕೂಡಲೇ ಒಂದು ಬ್ಯಾರಲ್ ನೀರಿನಾಗ ಇದನ್ನು ಹಾಕಿ 1 ಲೀಟ್ರ್ ಮಜ್ಜಿಗೆ 1 ಕಿಲೋ ಬೆಲ್ಲ ಹಾಕಿಬಿಡ್ರಿ. 6 ದಿನದಾಗ ತಯಾರಾಕೈತಿ. ಹೊಲ್ದಾಗ ಹೋಗಿ ಸ್ಪ್ರೇ ಮಾಡಿರಿ. 8 ದಿನದಾಗ ನಿಮ್ಮ ಬೆಳೆ ಬಣ್ಣ ಬದಲೇ ಆಗಲಿಲ್ಲ ಅಂದ್ರೆ ನನ್ನ ಹತ್ರ ನಾವು ಎಷ್ಟೋ ವರ್ಷಗಳಿಂದ ಅದರ ಪ್ರಯೋಗ ಮಾಡ್ತಾಯಿದ್ದೀವಿ. ಇಷ್ಟೇ ಅಲ್ಲ, ಕರ್ನಾಟಕದಲ್ಲಿ ಸುಮಾರು 4 ಲಕ್ಷ ರೈತರು ಈಗ ಇದನ್ನು ಬಳಸ್ತಾ ಇದ್ದಾರೆ. ಗುಂಡ್ಲುಪೇಟೆಯಿಂದ ಹಿಡ್ಕೊಂಡು ಬೀದರ್ವರೆಗೆ ಎಲ್ಲರೂ ಬಳಸ್ತಾ ಇದ್ದಾರೆ. ಆಮೇಲೆ ರೈತರಾದವರು ಶಾಣ್ಯರಾಗಬೇಕು. ಒಂಚರ ಗೋಮಯ ಗಣಪತಿದು ಸಗಣಿಯಿಂದ ಗಣಪತಿ ತಯಾರು ಮಾಡ್ಯಾರಿದ್ರು. ಒಬ್ಬ ಮನುಷ್ಯ ದಿವಸಕ್ಕೆ ಏನೂ ಇಲ್ಲ ಅಂತಂದ್ರೆ ಒಂದು 50 ಗಣಪತಿ ತಯಾರು ಮಾಡ್ಬೋದು. ಇದಕ್ಕೆ ಬರೋ ಖರ್ಚು ಎಷ್ಟು ಹೇಳಿ ನಿಮಗೆ? 10 ರೂಪಾಯಿ ಅಷ್ಟು ಬರ್ತೈತೆ ಇಲ್ಲಿ. ಆದ್ರೆ ಇದು 100 ರೂಪಾಯಿಗೆ ಮಾರಾಟ ಆಗ್ತೈತೆ. ಇದು ಆಕಳ ಮತ್ತು ಕರು ಇವು ಟೇಬಲ್ ಮ್ಯಾಗ ಇಡ್ತಾರೆ ಇತ್ತೀಚೆಗೆ ಮಂದಿ. ಇವನ್ನ ಯಾಕೆ ಇಡಬೇಕು ಅಂತಂದ್ರೆ ನಿಮ್ಮ ಮೊಬೈಲ್ ರೇಡಿಯೇಷನ್ ಮನೆಯೊಳಗೆ ಆಗೋದಿಲ್ಲ ಇದು ಇತ್ತು ಅಂತಂದ್ರೆ. ನೀವು ಬೇಕಂದ್ರೆ ಪ್ರಯೋಗ ಮಾಡಿ ನೋಡ್ರಿ. ಮೊಬೈಲ್ದ ಸಮೀಪ ಇದನ್ನು ಇಟ್ಟು ನೋಡ್ರಿ. ಅದ್ರ ಮ್ಯಾಗ ಒಂದು ರುದ್ರಾಕ್ಷರ ಬೇಡ, ಒಂದು ಪೆನ್ನಿಗೆ ದಾರ ಕಟ್ಟ್ರಿ. ದಾರ ಕಟ್ಟಿ ಮೊದಲು ಮೊಬೈಲ್ದ ಹತ್ರ ಹಿಂಗೆ ಹಿಂಗೆ ಬರೀ ಹಿಡಿದು ನೋಡ್ರಿ, ಅದು ತಾನೇ ಅಳಿಗಾಡಕ್ಕೆ ಶುರು ಮಾಡ್ತೈತಿ. ಇದನ್ನು ಅದ್ರ ಹತ್ರ ಮೊಬೈಲ್ದ ಹತ್ರ ಇಡ್ರಿ ನೀವು, ಆಮ್ಯಾಗ ಅದನ್ನು ಬಿಡ್ರಿ, ಅಳಿಗಾಡೋದು ಬಂದಾಕತ್ತಿಲ್ಲ ನೋಡಿ. ನೀವು ಪ್ರಯೋಗ ಹೇಳ್ತಾನೆ. ಇದು ನಾಳೆ ರಕ್ಷಾ ಬಂಧನ ಬರುತ್ತಲ್ಲ, ಇದು ಸಗಣಿದೇ. ಇದು ಏನು ಒಂದೇ ದಿವಸ ಕಟ್ಕೊಳ್ಳೋದು ಇರ್ತೈತೆ. ಇದನ್ನು ಕೈಯಾಗ ಕಟ್ಕೊಂಡ್ರಿ ಅಂದ್ರೆ ನಿಮಗೂ ರೇಡಿಯೇಷನ್ ಆಗೋದಿಲ್ಲ. ಇದು ಶ್ರೀ ಪೂಜಾ ಮಾಡುವವರಿಗೆ, ಶ್ರೀ ಯಂತ್ರದ ಪೂಜಾ ಮಾಡೋರಿಗೆ ಆಕಳು ಈತಾವಲ್ಲ, ಈದ ಕೂಡಲೇ ಕರೆದ ಸಗಣಿ ಇರ್ತೈತಲ್ಲ, ಅದು ಭಾಳ ಜಿಗಟಿರ್ತೈತಿ. ಎಷ್ಟೋ ವರ್ಷ ಆದರೂ ಸಹಿತ ಇದು ಹೊಡಿದಿಲ್ಲ, ಕಲ್ಲಾದಂಗೆ ಆಗಿರ್ತೈತಿ. ಇನ್ನೊಂದು ಹೇಳ್ತೀನಿ ನಿಮಗೆ, ಸಮಯ ಬಂದೈತಿ. ಆಕಳು ಈದ ಕೂಡಲೇ ಕರ ಇರ್ತೈತಲ್ಲ, ಆ ಕರ ಹಾಕಿದ ಮೊದಲನೇ ಸಗಣಿ ತೊಗೋಬೇಕು. ತೊಗೊಂಡು ಒಣಗಿಸ್ಬೇಕು. ಒಣಗಿಸಿ ಪೌಡ್ರ್ ಮಾಡಬೇಕು.
ಪೌಡ್ರ್ ಮಾಡಿ ಆಕಳ ತುಪ್ಪದಾಗ ಹಾಕಿ 6 ತಿಂಗಳು ಹಂಗೆ ಇಟ್ಟು ಬಿಡ್ಬೇಕು. 6 ತಿಂಗಳ ನಂತರ ಯಾವ ಅಸ್ತಮ ಇರ್ತೈತಲ್ಲ ಅವು ಮೂಗಿನಾಗ 3 ಹನಿ ಹಾಕ್ರಿ, ಒಂದೇ ದಿನದಾಗ ಅಸ್ತಮ ಹೋಗ್ತೈತೆ. ಆಕಳ ಕರೆದು ಒಂದೇ ದಿವಸದ ಕರುವಿನೊಳಗೆ ಇಷ್ಟು ಸಾಮರ್ಥ್ಯ ಐತಿ. ಆಕಳ ಈದ್ ಕೂಡಲೇ ಗಿಂಪದ ಹಾಲು ಅಂತೇನು ಬರ್ತೈತಲ್ಲ, ಮೊದಲನೇ ದಿವಸ ತೆಗೆದದ್ದು ಮೊದಲನೇ ಗಿಂಪದ ಹಾಲು ಅರ್ಧ ಕಪ್ ಹಾಲು ಅಸ್ತಮ ಇದ್ದವ್ರು ಕೊಟ್ಬಿಟ್ರೆ ಕಡಿಮೆ ಆಕತ್ತೆ. ಭಾಳ ಅದಾವ ಇಂಥವು, ಹೇಳ್ಕೊತ ಕುಂತ್ರೆ ಕಡಿಮೆನೇ ಐತಿ. ನನಗೆ ಭಾಳ ಸಂತೋಷ ಆಯ್ತು ನಿಮ್ಮನ್ನೆಲ್ಲ ನೋಡಿ. ಇವ್ರು ನನಗೆ ಅಂದಿದ್ರು, ನಮ್ಮ ಶಶಿಕಾಂತ್ ಅವರು, ಸ್ವಾಮೀಜಿ 10 ಗಂಟೆಗೆ ಯಾರೂ ಬರೋದಿಲ್ಲ ರೀ ನಮ್ಮಲ್ಲಿ, ನೀವು 11ಕ್ಕೆ ಬಂದ್ರೆ ಭಾಳ ಚಲೋ ಆಕೈತಿ ಅಂತ. ನಾ ಹೇಳಿದ್ದು 2 ತಾಸು ಇರ್ತೀನಿ ನಿಮ್ಮ ಕೂಡ, ನೀವು 11ಕ್ಕೆ ಬಾ ಅಂದ್ರೆ 11ಕ್ಕೆ ಬರ್ತೀನಿ, 11:15 ಬಾ ಅಂದ್ರೆ 11ಕ್ಕೆ ಬರ್ತೀನಿ, ಆದ್ರೆ ನಾನು 12ಕ್ಕೆ ಹೋಗ್ತೀನಿ ಅಂತ ಹೇಳಿದ್ದೆ. ಆದರೂ ಮತ್ತೊಂದು ಜರ ನಿಂತೇನೆ. ಅವರು ಬಹಳ ಪರಿಶ್ರಮ ಪಟ್ಟು 6 ತಿಂಗಳ ಹಿಂದೆ ನನ್ನ ಹತ್ರ ಬಂದಿದ್ದರು. ಬಂದು ಅಪ್ಪವ್ರ ಇದೊಂದು ಕಾರ್ಯಕ್ರಮ ಮಾಡ್ಬೇಕಂತ ಮಾಡೀವ್ರಿ ಅಂದರು. ನನಗೆ ಭಾಳ ಸಂತೋಷ ಆಯ್ತು. ಯಾಕಂದ್ರೆ ವಾಣಿಜ್ಯ ಮತ್ತು ಕೈಗಾರಿಕೆ ಜನ ರೈತರ ಹಿತಕ್ಕಾಗಿ, ರೈತರ ಕಲ್ಯಾಣಕ್ಕಾಗಿ ಮಾಡಕತ್ತಾರಂದ್ರೆ ಇಂಥ ಕಾರ್ಯಕ್ರಮ ಮಾಡ್ಬೇಕಾದ್ರೆ ಒಂದು ಜರ ರೊಕ್ಕ ರೂಪಾಯಿ ಇದ್ದವ್ರೆ ಮಾಡ್ಬೇಕಲ್ಲ, ಉಳ್ದವ್ರನ್ನ ಮಾಡೋರು. ಅದಕ್ಕೆ ಅವ್ರು ಮಾಡ್ತಾ ಇರೋದು ರೈತರನ್ನ ಒತ್ತಟ್ಟಿ ಸೇರಿಸ್ಬೇಕು, ರೈತರಿಗೆ ಈ ಜಾತ್ರೆಯನ್ನು ಏರ್ಪಡಿಸ್ಬೇಕು. ಇಲ್ಲಿ ಬೇರೆ 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 ಬೀಜಗಳು, ಗೊಬ್ಬರಗಳು ಮತ್ತು ಸಲಕರಣೆಗಳು, ಆಮೇಲೆ ರೈತರು ತಾವು ಮಾಡಿದಂಥ ಪ್ರಯೋಗಗಳು ಇವನ್ನ ತೊಗೊಂಡು ಬಂದಿರ್ತಾರೆ. ಅವು ಒಬ್ಬ ರೈತನಿಂದ ಇನ್ನೊಬ್ಬ ರೈತನಿಗೆ ಆ ಟೆಕ್ನಾಲಜಿ ಟ್ರಾನ್ಸ್ಫರ್ ಆಗಬೇಕು ಅನ್ನೋದು ಮುಖ್ಯ ಉದ್ದೇಶ. ನಮ್ಮ ಭಾಷಣ ಇದ್ರೊಳಗೆ ಭಾಳ ಮುಖ್ಯ ಅಲ್ಲ. ರೈತರು ಅವನ್ನೆಲ್ಲ ನೋಡ್ಬೇಕು. ಸಣ್ಣ ರೈತರು ಬಂದಾರ್ರಿ. ಒಬ್ಬೊಬ್ಬರು ಉಪ್ಪಿನಕಾಯಿ ತೊಗೊಂಡು ಬಂದಾರ, ವರ್ಷಕ್ಕೆ ₹1 ಕೋಟಿ ಉಪ್ಪಿನಕಾಯಿ ಮಾರಾಟ ಮಾಡ್ತಾರೆ ಮನ್ಯಾಗ. ಒಬ್ಬರು ಹಪ್ಪಳ ಮಾಡೋರು ವರ್ಷಕ್ಕೆ 50 ಲಕ್ಷ 60 ಲಕ್ಷ ರೂಪಾಯಿದ ಹಪ್ಪಳ ಮಾರ್ತಾರೆ. ಇಲ್ಲೊಬ್ಬ ಮುಂದೆ ಕುಂತ ನೋಡ್ರಿ, ಮಧುಕೇಶ್ವರ ಹೆಗಡೆ ಅಂತ. ಈ ಮನುಷ್ಯ ಒಂದು ಕಾಲಕ್ಕೆ ಅವ್ರ ತಂದೆಯವರು ಆಕಸ್ಮಿಕವಾಗಿ ನಿಧನ ಹೊಂದಿದಾಗ, ಚಿಕ್ಕ ಬಾಲಕನಾಗಿದ್ದಾಗ ಹೋಟೆಲ್ದಾಗ ಹೋಗಿ ಮಾಣಿ ಕೆಲಸ ಮಾಡಿದರು. ಊರವ್ರಂದ್ರು, ಏನು ಉಚ್ಚ ಕುಲಸ್ಥ ಬ್ರಾಹ್ಮಣನಾಗಿ ಇಲ್ಲಿ ಕಪ್ಪು ಬಸಿ ತೊಳಿತಿದ್ದಿ ಅಂತ ಬೈದರು. ಅದಕ್ಕಂತ ಬಿಟ್ಟು ಊರಿಗೆ ಹೋದ. ಊರಿಗೆ ಹೋಗಿ ನನಗೆ ಬೈದ್ರಿ, ನಿಮ್ಮ ಮಾತು ಕೇಳಿ ಬಂದೀನಿ, ನನಗೊಂದು 20,000 ರೂಪಾಯಿ ಕೊಡ್ರಿ, ಏನರ ಉದ್ಯೋಗ ಮಾಡ್ತೀನಿ ಅಂತ. ಯಾರು ಬೈದಿದ್ರಲ್ಲ ಅವ್ರು ಒಂದು ದುಡ್ಡು ಕೊಡಲಿಲ್ಲ ಇವರು. ಆದರೆ ಈ ಮನುಷ್ಯ ಬಿಡಲಿಲ್ಲ, ಊರಾಗಿರೋಕ್ಕೂ ಜಾಗ ಇರಲಿಲ್ಲ. ಅಂಥದ್ರೊಳಗೆ ಅಲ್ಲಿ ಪೊಲೀಸ್ ಇನ್ಸ್ಪೆಕ್ಟ್ರನ್ನ ಕಾಲು ಹಿಡ್ಕೊಂಡು ಅವನ ಕಡೆಯಿಂದ 20,000 ತೊಗೊಂಡು ಜೇನು ಹುಳುಗಳ ಪೆಟ್ಟಿ ತಯಾರು ಮಾಡಿ ಜೇನು ಸಾಕಾಣಿಕೆ ಶುರು ಮಾಡಿದ್ರು. ಜೇನು ಸಾಕಾಣಿಕೆ ಶುರು ಮಾಡಿ ಇವತ್ತು ಆ ಜೇನು ಸಾಕಾಣಿಕೆ ಒಂದೇ ಉದ್ಯೋಗ ಅವ್ರದ್ದು. ಅದ್ರ ಮ್ಯಾಗ ಎಷ್ಟು ಗಳಿಸಿರ್ಬೇಕಂತೀರಿ ನೀವೀಗ? 200 ಎಕರೆ ಹೊಲ ಐತಿ ಈಗ. ವರ್ಷ ಕೋಟಿಗಟ್ಟಲೆ ಜೇನುತುಪ್ಪ ಮಾರಾಟ ಮಾಡ್ತಾರೆ. ನಿಮಗೆ ಇಡೀ ದೇಶದೊಳಗೆ ಜೇನು ಹುಳುವಿನೊಳಗೆ ಯಾವ ಸೈಂಟಿಸ್ಟೂ ಮಾಡದಂಥ ಸಂಶೋಧನೆಯನ್ನು ನಮ್ಮ ಮಧುಕೇಶ್ವರ್ ಮಾಡಿದ್ದಾರೆ. ಸಣ್ಣ ಕಟ್ಟಿರ್ವಿ ಅಂತ ಜೇನು ಹುಳು ಅದಾವು. ಈ ಸಣ್ಣ ಕಟ್ಟಿರ್ವಿ ಅಲ್ಲ, ಸಣ್ಣ ಕೆಂಪಿರ್ವಿ ಅಂತ ಜೇನು ಹುಳುಗಳು. ಅವ್ರ ಮನೆಗೆ ಹೋಗಿ ನೋಡ್ರಿ ನೀವು, ಭೇಟಿ ಕೊಡ್ರಿ ನೀವು. ಶಿರ್ಸಿ ಒಳಗೆ ಅವ್ರ ಮನೆ ಐತೆ, ನಾವು ಹೋಗಿ ಬಂದೀನಿ ಅವ್ರ ಮನೆಗೆ. ನಾ ಇಂಥವ್ರನ್ನ 1000 ಮಂದಿನ ಭೇಟಿಯಾಗಿನ ದೇಶದಾಗ. ಹೊಸದು ಮಾಡಿದವರು. ಈ ಮನುಷ್ಯ ನಿಮ್ಗೆ ಏನರ ಜಡ್ಡಾಗಿತ್ತು ಅಂದ್ರೆ ಅವನ ಹೊಲದಾಗ 100-200 ಪ್ರಕಾರದ ವನಸ್ಪತಿಗಳದಾವೆ. ಬೇರೆ 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 ರೋಗಕ್ಕೆ ಬೇಕಾಗುವಂಥ ವನಸ್ಪತಿಗಳು. ನಿಮ್ಗೇನೋ ರೋಗ ಆಗಿತ್ತು ಅಂತಂದ್ರೆ ಜೇನು ಹುಳ ಕಡಿಸ್ತಾರೆ ಅವರು. ಆ ಜೇನು ಹುಳ ಕಡಿಸೋದ್ರಿಂದ ನಿಮ್ಮ ಕಾಯಿಲೆ ಆರಾಮಾಕೈತಿ. ಜೇನು ಹುಳ ಕಡ್ಸಕ್ಕೆ ಎಷ್ಟು ತಗೊಂತೀರಿ ಮಧುಕೇಶ್ವರ? 400. ಒಂದು ಹುಳ ನಿಮಗೆ ಕಡ್ಸಕ್ಕೆ 400 ರೂಪಾಯಿ ತಗೋತಾನೋ ಈಗ. ಅದ್ರ ಕಿಮ್ಮತ್ತು ಹಂಗೈತಿ ಈಗ. ಅದು ನೀವು ಹೊರಗೆ 40,000 ರೂಪಾಯಿ ಕೊಟ್ಟು ಬರ್ತೀರಿ ದವಾಖಾನ್ಯಾಗ, ಅವಾಗೇನು ನುಸಂಗಲ್ಲ ನಿಮ್ಮದು. ಮತ್ತು ಇಲ್ಲಿ 400 ಕೊಡೋಕೆ ಒಬ್ಬ ರೈತ ಕೊಡೋಕೆ ನುಸೋದೇನೈತಿ? ಇಂಥ ಸಾಧಕರು ಇಲ್ಲಿ ಬಹಳ ಮಂದಿ ಬಂದಾರೆ. ನಾ ಸುಮ್ಮನೆ ಉದಾಹರಣೆಗಾಗಿ ನನ್ನ ಎದುರಿಗೆ ಕಂಡ ಅಂತ ಹೇಳಕತ್ತೀನಿ. ಇಂಥ ಸಾಧಕರು ಇಲ್ಲಿ ನಮ್ಮ ಇವರು ಕಲ್ಯಾಣ ಕರ್ನಾಟಕ ಸಂಸ್ಥಾದವರು
ಇಂಥ ಸಾವಿರ ನೂರಾರು ಮಂದಿನ ಇಲ್ಲಿ ಕರೆಸ್ಯಾರ. ಅದ್ರಾಗ ಎಷ್ಟೋ ಮಂದಿ ಸತ್ಕಾರ ಮಾಡೋರು ಅದಾರ. ಆಮೇಲೆ ಪರಸ್ಪರ ಸಂವಾದ ಆಗಬೇಕು ಆ ದೃಷ್ಟಿಯಿಂದ ಚಲೋ ವ್ಯವಸ್ಥೆ ಮಾಡ್ಯಾರ. ಅವ್ರು ಬಂದರು. ನಾ ಮೊದಲೆಲ್ಲ ಇಲ್ಲಿಲ್ಲ ಅಂದೆ, ಹಿಂದಾಗಡೆ ನಾ ಮೊದಲು ನೋಡ್ತೀನಿ ಇವ್ರು ಏನು ಮನಸ ಮಾಡಕ್ಕೆ ಬಂದಾರೋ, ಏನು ಸುಮ್ಮ ಹೋಗೋಗ್ತಾ ದಾರ್ಯಾಗ ಭೇಟಿಯಾಗಣೆ ಕೇಳಕ್ಕೆ ಬಂದಾರೋ ಅಂತ. ಅದರೊಳಗೆ ನಾ ಭಾಳ ಕಹಿ ಮನುಷ್ಯ. ಇಲ್ಲ, ನಿಜವಾಗ್ಲೂ ಸಹಿತ ಏನೋ ಕಲ್ಯಾಣ ಕರ್ನಾಟಕಕ್ಕಾಗಿ ಮಾಡಬೇಕು ಅಂತ ಬಂದಾರ ಅಂತ ನನಗೆ ಅನಿಸ್ತು. ಅಂದ ಕೂಡಲೇ ಬರ್ತೀನಿಪ್ಪ ಹೋಗೋಣ ಅಂದೆ ನಾನು. ಅವ್ರು ಭಾಳ ಪ್ರಯಾಸಪಟ್ಟು ಮೊದಲೇ ನಮ್ಮ ಬಿ ಆರ್ ಪಾಟೀಲ್ ಆಗಲೇ ಹೇಳಿದರು, ಇದು ನಮ್ಮ ಗುಲ್ಬರ್ಗಾದೊಳಗೆ ಮೊದಲನೇ ಸಾರಿ ಆಗ್ತಾಯಿದೆ. ಭಾಳ ದೊಡ್ಡ ಧೈರ್ಯ ಮಾಡ್ಯಾರ ನಮ್ಮ ಈ ಚೇಂಬರ್ ಆಫ್ ಕಾಮರ್ಸ್ ಮತ್ತು ಇಂಡಸ್ಟ್ರಿ ಅಸೋಸಿಯೇಷನ್ದವ್ರು ಭಾಳ ದೊಡ್ಡ ಧೈರ್ಯ ಮಾಡ್ಯಾರ ಅಂತ. ಆದ್ದರಿಂದ ತಮ್ಮೆಲ್ಲರ ಪರವಾಗಿ ನಾನು ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಭಾಳ ದೊಡ್ಡ ಸಾಹಸ ಮಾಡ್ಯಾರ, ಧೈರ್ಯ ಮಾಡ್ಯಾರ ಅವರು. ಮತ್ತು ಇದ್ರ ಸಲುವಾಗಿ 1.5 ತಿಂಗಳು ಹಗಲು ರಾತ್ರಿ ಕಷ್ಟಪಟ್ಟಾರ. ನಿಮ್ಗೆ ಗೊತ್ತೈತಲ್ಲ, ಏನು ಬೇಕಾದ್ದು ಮಾಡ್ಬೋದು, ಆದ್ರೆ ಜನರನ್ನ ಅದ್ರ ಹತ್ರ ತೊಗೊಂಡು ಬರೋದು ಅಷ್ಟು ಸುಲಭದ ಕೆಲಸ ಅಲ್ಲ. 1.5 ತಿಂಗಳಿಂದ ಹಿಡ್ಕೊಂಡು ಯಾವ್ಯಾವ ಮಾಧ್ಯಮಗಳು ಬಳಸ್ಕೊಂಡು ಏನು ಮಾಡ್ಬೇಕು ಅದನ್ನೆಲ್ಲ ಮಾಡಿ ಎಲ್ಲರೂ ಬರುವಂಗೆ ಮಾಡ್ಯಾರ. ಆದ್ದರಿಂದ ಅವ್ರಿಗೆ ಎಷ್ಟೇ ಧನ್ಯವಾದಗಳನ್ನು ಹೇಳಿದರೂ ಕಡಿಮೆನೇ. ನಮ್ಮೆಲ್ಲ ಪೂಜ್ಯರು ಬಂದಿದ್ದಾರೆ, ನಮ್ಮ ಅಮ್ಮವ್ರು ಬಂದಾರ. ಅಮ್ಮವ್ರು ಮೊನ್ನೆ ಮಠಕ್ಕೆ ಬಂದಿದ್ದರು, ನೋಡಿದರು. ಯಾಕಂದರೆ ಶರಣಬಸಪ್ಪ ಅಪ್ಪನ ಮಠ ಅಂತಂದ್ರೆ ಈ ಭಾಗದೊಳಗೆ ಒಂದು ದೊಡ್ಡ ಆದರ್ಶ. ದಾಸೋಹ ಮಠ ಅಂದ್ರೆ ಆದರ್ಶ. ಇಲ್ಲಿ ಪ್ರತಿಯೊಬ್ಬ ರೈತ ನಮ್ಮ ಬಿ ಆರ್ ಪಾಟೀಲ್ ನನಗೆ ಹೇಳಿದ್ರಿ, ಈಗ ಅಪ್ಪರ ನಮ್ಮಲ್ಲಿ ಯಾವ ಜಾತಿ ಧರ್ಮ ಯಾರ್ಯಾಕಿರಲ್ರಿ, ಕಣದಾಗಿನ ಕಾಳು ತುಂಬು ಹೊತ್ತಿನಾಗ ಮೊದಲು ಶರಣಬಸಪ್ಪನ ಮಠದ ಪಾಲು ಮಗ್ಗಲಿಗೆ ತೆಗೆದಿಟ್ಟು, ದಾಸೋಹದ ಪಾಲು ತೆಗೆದಿಟ್ಟ ನಾವು ಕಾಳು ತುಂಬುತ್ತೀವ್ರಿ ಅಂತ ಹೇಳಿದ್ರು. ಅಷ್ಟು ಶ್ರದ್ಧೆ ಐತಿ ಭಾಗದಾಗ. ಎಲ್ಲರೂ ಬಂದಾರ, ಪೂಜ್ಯರು ಬಂದಾರ. ಮತ್ತು ನೀವೆಲ್ಲ ಬಂದಿರಿ, ನಿಮ್ದೇನು ಭಾಳ ಕಡಿಮೆ ಅಲ್ಲಪ್ಪ. ನೀವೆಲ್ಲ ಸಂಸಾರ ಹೆಂಡ್ರು ಮಕ್ಕಳು ಬಿಟ್ಟು ದೂರ ಬಂದಿರಿ ಅಂದ್ರೆ, ಯಾಕಂದ್ರೆ ನಮ್ಮ ಸಲಾಗೆ ಬಂದಿರಿ ನೋಡಿ, ನೀವು ನಿಮ್ಮ ಸಲಾಗೆ ಏನು ಬಂದಿಲ್ಲ. ಆದ್ದರಿಂದ ನಿಮಗೂ ಎಷ್ಟು ಧನ್ಯವಾದ ಹೇಳಿದ್ರು ಕಡಿಮೆ. ನಿಮ್ಮನ್ನು ನಮ್ಮ ದೇವರಂದ್ರೆ ನೀವು, ನಿಮ್ಗಿಂತ ದೊಡ್ಡ ದೇವ್ರನ್ನ ಜಗತ್ತಿನಾಗ ಎಲ್ಲಿ ಕಂಡೇ ಅಲ್ಲ. ಒಕ್ಕಲಿಗೆ ಅಂದ್ರೆ ನಮ್ಮ ದೇವರು, ಅವನಂಥ ದೇವರ ಜಗತ್ತಿನಾಗ ಯಾರೂ ಇಲ್ಲ. ಅವ ಖರೆ ಒಕ್ಕಲಿಗೆ ಆಗಿದ್ರೆ, ನಿಮ್ಮಂಥ ದೇವರ ಯಾರೂ ಇಲ್ಲ. ನೀವೆಲ್ಲರೂ ಸುಮ್ಮನೆ ಸಣ್ಣಪ್ಪಗಳು ಹೋಗಿ ಬದುವಿನ ಮ್ಯಾಗ ನಿಂತು ಹೊಳ್ಳಿ ಬರ್ತಿದ್ರಿ ಅಂದ್ರೆ ನಾವು ಒಕ್ಕಲಿಗೆ ಅನ್ನೋದಿಲ್ಲ. ಮಣ್ಣಾಗ ನಿಮ್ಮ ಬಣ್ಣ ಕೊಟ್ಟು, ಮಣ್ಣಿನ ಬಣ್ಣ ನೀವು ತಗೊಂಡು ಆರಾಮಾಗಿದ್ರೆ ಅವ ನಮ್ಮ ಒಕ್ಕಲಿಗೆ. ಆ ಒಕ್ಕಲಿಗೆ ಏನದನ್ನಲ್ಲ, ಅವನ ನಮ್ಮ ದೇವರು. ಎಲ್ಲ ಇಡೀ ದೇಶಕ್ಕಲ್ಲ, ಜಗತ್ತಿಗೆ ದೇವರು. ಆ ದೇವರ ದರ್ಶನ ಮಾಡಿಸಿದಂಥ ನಮ್ಮ ಕಲ್ಯಾಣ ಕರ್ನಾಟಕ ಚೇಂಬರ್ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರಿ ಬಳಗ ಏನೈತಿ, ಆ ಬಳಗಕ್ಕೆ ಮತ್ತೊಮ್ಮೆ ಧನ್ಯವಾದಗಳನ್ನು, ವಂದನೆಗಳನ್ನು ಹೇಳಿ ನಾನು ಬಳತ್ ಮಾತಾಡಿದೆ. ಸ್ವಾಮೀಜಿಗಳವರಿಗೆ ಹಾಗೂ ಗಣ್ಯಮಾನ್ಯ ವ್ಯಕ್ತಿಗಳಿಗೆ ಅನಂತ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ. ಈಗ ಈ ಉದ್ಘಾಟನಾ ಧನ್ಯವಾದ. ಗೌರವ ಕಾರ್ಯದರ್ಶಿಗಳು KKCCI ಅವರು ನಡೆಸಿಕೊಡಬೇಕಾಗಿ ವಿನಂತಿ. ಮಠದಿಂದ ನಾವು ಈ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಗುರುಗಳು ಅಂತಂದರೆ ಕನ್ನೇರಿ ಮಠದವರು ಅಂದಾಗ ನಾವು ಪ್ರಥಮವಾಗಿ ಅವರಿಗೆ ಭೇಟಿಯಾಗಿ ಅವರಿಂದ ಕೇಳಿದ್ವಿ, ನಾವು ಒಂದು ಡೇಟ್ ಕೊಡಬೇಕಾವತ್ತ. ಅವರು ಕೃಷಿ ಜಾತ್ರೆ ಅಂದ ತಕ್ಷಣ ಅವರಂದರು ಇದಕ್ಕೆ ನಾನು ಬರಲೇಬೇಕಾಗುತ್ತಂಥೇಳಿ 27ನೇ ತಾರೀಕು ನಾನು ಕಲಬುರಗಿಯಲ್ಲಿ ಇರ್ತೀನಿ ಅಂಥೇಳಿ ಅವತ್ತು ಒಪ್ಕೊಂಡ ನಂತರ ನಮ್ಮ ಕಾರ್ಯಕ್ರಮ ಪ್ರಾರಂಭ ಆಗಿದೆ. ಸುಮಾರು ಈಗಾಗಲೇ ಗುರುಗಳು ಹೇಳಿದ ಹಾಗೆ 1.5-2 ತಿಂಗಳಿಂದ ಸತತವಾಗಿ ನಾವು ಪರಿಶ್ರಮ ಮಾಡಿ ಈ ಕಾರ್ಯಕ್ರಮವನ್ನು ರೂಪಿಸಿದ್ದೇವೆ. ದೇವರ ಬಾಯಿಂದ ಬಂದಂಥ ಮಾತು ತಮಗೆಲ್ಲರಿಗೂ ಈಗಾಗಲೇ ಕೇಳಿದೆ. ದೇವರ ಬಾಯಿಂದ ತಮ್ಮನ್ನೆಲ್ಲ ದೇವರು ಅಂತ ಹೇಳಿ ಇವತ್ತೇನು ಕೊಂಡಾಡಿದ್ರು ಕೃಷಿಕರು, ರೈತರು, ಅವ್ರ ಪಾಲಿಗೆ ದೇವರು ಅಂತೇನಂದ್ರು ಅದು ದೇವರ ಬಾಯಿಂದ ಬಂದಂಥ ಮಾತು ಅಂತ ಹೇಳಲಿಕ್ಕೆ ಇಚ್ಛೆಪಡ್ತೇನೆ.
ಕಾಡಸಿದ್ದೇಶ್ವರ ಅಪ್ಪಾಜಿಯವರು ಇವತ್ತು ನಮ್ಮ ಜೊತೆಗಿರೋದ್ರಿಂದ ಈ ಕಾರ್ಯಕ್ರಮವನ್ನು ನಾವು ಇಷ್ಟು ಯಶಸ್ವಿಯಾಗಿ ಮಾಡಿದ್ದೆವು ಅನ್ನೋ ಒಂದು ಇದರಿಂದ ನಾನು ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ಲಿಕ್ಕೆ ಬಯಸ್ತೇನೆ. ಅದೇ ರೀತಿ ಇಂದಿನ ಈ ಕಾರ್ಯಕ್ರಮಕ್ಕೆ ಮಾತೋಶ್ರೀ ಡಾಕ್ಟರ್ ದಾಕ್ಷಾಯಿಣಿ ಎಸ್ ಅಪ್ಪ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇಂದಿನ ಸ್ಮರಣ ಸಂಚಿಕೆಯನ್ನು ಬಿಡುಗಡೆ ಮಾಡಿ ತಮಗೆ ಆಶೀರ್ವಚನವನ್ನು ನೀಡಿದ್ದಕ್ಕೆ ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಹೇಳಬಯಸ್ತೇನೆ. ಮಣಿಪ್ರ ಗುರುಪಾದಲಿಂಗ ಮಹಾಶಿವಯೋಗಿಗಳು ಮುತ್ಯಾನ್ಬಗ್ಲದವರು ಕೂಡ ಇಂದಿನ ಕಾರ್ಯಕ್ರಮಕ್ಕೆ ಸಾನ್ನಿಧ್ಯ ವಹಿಸಿ ತಮ್ಮೆಲ್ಲರಿಗೆ ಆಶೀರ್ವಾದ ನೀಡಿದ್ದಕ್ಕಾಗಿ ಅವರಿಗೂ ಕೂಡ ಹೃದಯಪೂರ್ವಕ ಅಭಿನಂದನೆಗಳನ್ನು ಹೇಳಬಯಸ್ತೇನೆ. ಪೂಜ್ಯ ಸದಾಶಿವ ಸ್ವಾಮೀಜಿ ಕೊತ್ತಲ ಬಸವೇಶ್ವರ ಮಠ ಅವರು ಕೂಡ ಇವತ್ತು ನಮ್ಮ ಜೊತೆಗಿದ್ದಾರೆ, ತಮ್ಮೆಲ್ಲರಿಗೂ ಆಶೀರ್ವಾದ ಮಾಡಿದ್ದಾರೆ. ಅವರಿಗೂ ಕೂಡ ನಮ್ಮ ಹೃದಯ ತುಂಬಿದ ಅಭಿನಂದನೆಗಳನ್ನು ಹೇಳಬಯಸ್ತೇನೆ. ಅದೇ ರೀತಿ ಬೆಳಗುಂಪ ಮಠದ ಶೋಭ್ರ ಅಭಿನವ ಪರ್ವತೇಶ್ವರ ಶಿವಾಚಾರ್ಯರು ಕೂಡ ನಮ್ಮ ಜೊತೆಗಿದ್ದಾರೆ. ಅವರಿಗೂ ಕೂಡ ನಾನು ಹೃದಯ ತುಂಬಿದ ಅಭಿನಂದನೆಗಳನ್ನು ಹೇಳ್ತೇನೆ. ಇಂದಿನ ಈ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಆಗಮಿಸಿದಂಥ ಶ್ರೀ BR ಪಾಟೀಲ್ ಅವರು, ಡಾಕ್ಟರ್ ಅಜಯ್ ಸಿಂಗ್ ಅವರು, ಅಲ್ಲಂ ಪ್ರಭು ಪಾಟೀಲ್ರು, MY ಪಾಟೀಲ್ ಅಣ್ಣವರು, ಶಶಿಲ್ ಜಿ ನಮೋಶಿ ಅಣ್ಣವರು, ಡಾಕ್ಟರ್ BG ಪಾಟೀಲ್ರು, ಜಗದೇವ್ ಗುತ್ತೇದಾರ್ ಅವರು, ರಮೇಶ್ ಚಂದ್ರ ಲಾಹೋಟಿಯವರು, ಡಾಕ್ಟರ್ M ಹನುಮಂತಪ್ಪ ವಿಶ್ವವಿದ್ಯಾಲಯದ ಕುಲಪತಿಗಳು, ಶರಣಬಸವ ವಿಶ್ವವಿದ್ಯಾಲಯದ ಕುಲಪತಿಗಳಾದಂಥ ಪ್ರೊಫೆಸರ್ ಅನಿಲ್ ಬಿಡುವೆ ಅವರು, ಇವರೆಲ್ಲ ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಗೌರವ ತಂದದ್ದಕ್ಕಾಗಿ ಅವರಿಗೂ ಕೂಡ ಹೃದಯ ತುಂಬಿದ ಅಭಿನಂದನೆಗಳನ್ನು ಹೇಳಬಯಸ್ತೇನೆ. ತಾವು ಇನ್ನೂ ಕಾರ್ಯಕ್ರಮ ಮುಂದುವರಿಯಲಿದೆ, ದಯವಿಟ್ಟು ಅದಕ್ಕಾಗಿ ಈ ಸ್ಥಳವನ್ನು ಬಿಟ್ಟು ಹೋಗಬಾರ್ದು. ನಮ್ಮ ಜೊತೆಗೆ ಈಗಾಗಲೇ ಮಧುಕೇಶ್ವರ ಹೆಗಡೆಯವರ ಬಗ್ಗೆ ನಮ್ಮ ಕಾಡಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರು ಈಗಾಗಲೇ ಹೇಳಿದ್ರು. ಅವರು ಕೂಡ ಇಂದಿನ ಈ ಕಾರ್ಯಕ್ರಮದಲ್ಲಿ ಈಗ ಜೇನುನೊಣದ ಪ್ರಭಾವ ಏನು, ಅದನ್ನು ಯಾವ ರೀತಿ ಬೇಸಾಯ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ತಿಳಿಸಿಕೊಡಲಿದ್ದಾರೆ. ಅದೇ ರೀತಿ ಸೋಮಯ್ಯಜಿಯವರು ಕೂಡ ನಮ್ಮ ಜೊತೆಗಿದ್ದಾರೆ. ಅವರು ಕೂಡ ಇಂದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಸೊ ದಯವಿಟ್ಟು ತಾವು ಈ ಕಾರ್ಯಕ್ರಮ ಅಂತ್ಯದವರೆಗೂ ನಮ್ಮ ಜೊತೆಗೆ ಸೇರ್ಕೋಬೇಕು ಅಂಥೇಳಿ ತಮ್ಮಲ್ಲಿ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತಾ, ತಮಗೆಲ್ಲರಿಗೂ ಕೂಡ ರೈತ ಬಾಂಧವರಿಗೆ ನಾನು ಧನ್ಯವಾದಗಳನ್ನು ಹೇಳದೇ ಇದ್ದರೆ ನಾನು ನನ್ನ ಕಾರ್ಯದಲ್ಲಿ ಚ್ಯುತಿ ಕಂಡಂತೆ ಆಗುತ್ತೆ. ತಮಗೆಲ್ಲರಿಗೂ ಕೂಡ ಹೃದಯಪೂರ್ವಕ ಅಭಿನಂದನೆಗಳನ್ನು ಹೇಳಬಯಸ್ತೇನೆ. ಧನ್ಯವಾದಗಳು.
ಈ ಸಂದರ್ಭದಲ್ಲಿ ಮುತ್ತಿನ ಬಬಲಾದದ ಶ್ರೀ ಗುರುಪಾದಲಿಂಗ ಶಿವಯೋಗಿಗಳು, ಸೇಡಂನ ಶ್ರೀ ಸದಾಶಿವ ಸ್ವಾಮೀಜಿ, ಬೆಳಗುಂಪಾದ ಶ್ರೀ ಅಭಿನವ ಪರ್ವತೇಶ್ವರ ಸ್ವಾಮೀಜಿ, ಕಪ್ಪತ್ತಗುಡ್ಡದ ಶ್ರೀ ಶಿವಕುಮಾರ ಸ್ವಾಮೀಜಿ ಸಾನ್ನಿಧ್ಯ ವಹಿಸಿದರು. ಈ ಸಂದರ್ಭದಲ್ಲಿ ಶಾಸಕರಾದ ಎಂವೈ ಪಾಟೀಲ್, ಡಾಕ್ಟರ್ ಬಿಜಿ ಪಾಟೀಲ್, ಶಶಿಲ್ಜಿ ನಮೋಶಿ, ಜಗದೇವ್ ಗುತ್ತೇದಾರ್, ಎಫ್ಕೆಸಿಸಿಐನ ಅಧ್ಯಕ್ಷ ರಮೇಶ್ ಚಂದ್ರ ಲಾಹೋಟಿ, ರಾಯಚೂರು ಕೃಷಿ ವಿವಿಯ ಕುಲಪತಿ ಡಾಕ್ಟರ್ ಎಂ ಹನುಮಂತಪ್ಪ, ಬೀದರ್ನ ಕೃಷಿ ವಿವಿಯ ಕುಲಪತಿ ಡಾಕ್ಟರ್ ವೀರಣ್ಣ, ಪ್ರಮುಖರಾದ ಡಾಕ್ಟರ್ ಅನಿಲ್ ಕುಮಾರ್ ಬಿಡವೆ, ಚಂದ್ರಶೇಖರ್, ಜಗದೀಶ್ ಗಜ್ರೆ, ರಾಮಕೃಷ್ಣ ಬೋರಾಳ್ಕರ್, ಚನ್ನಮಲ್ಲಿಕಾರ್ಜುನ ಅಕ್ಕಿ, ಮಂಜುನಾಥ್, ಸಂಗಮೇಶ್ ಕಲ್ಯಾಣಿ, ಉತ್ತಮ್ ಬಜಾಜ್, ಶರಣು ಪಪ್ಪ, ಸಂತೋಷ್ ಲಂಗರ್, ಶಿವಕುಮಾರ್ ಇಂಗಿನ್ ಶೆಟ್ಟಿ, ನೀಲ್ಕಂಠರಾವ್, ಶರಣು ಬೂಸ್ನೂರ್ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು. ಇಲ್ಲಿಗೆ ಈ ಒಂದು ಕೃಷಿ ಜಾತ್ರೆ ವಿಶೇಷ ಕಾರ್ಯಕ್ರಮ ಮುಗಿಸ್ತೀನಿ. ಮತ್ತೆ ಇನ್ನೊಂದು ಕಾರ್ಯಕ್ರಮದೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇದೀವಿ ಆನ್ ಸ್ಪಾಟ್ ನ್ಯೂಸ್. ಇದು ಕ್ಷಿಪ್ರ, ನಿಖರ, ನೇರ.